ಬಿಟ್ಬಿಡಿ ಸರ್, ನಿಮ್ನ ಭಯ ಆಗ್ತೀನಿ. ನನ್ನ ದಾರಿಗೆ ಅಡ್ಡ ಬರಬೇಡಿ. ನಮ್ ದೇಶದಲ್ಲಿ ಕೋರ್ಟು ಕಾನೂನು ಬಂದೋಬಸ್ತ್ಗೆ 25 ಅಡಿ ಗೋಡೆ ಇದ್ರು ಜೈಲಿಂದ ಇಷ್ಟು ಸುಲಭವಾಗಿ ತಪ್ಪಿಸ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲ. ಎಷ್ಟು ದೊಡ್ಡ ಛತ್ರಿ ಇರ್ಬೇಕು ನೀನು. ನನ್ ಕಥೆ ನಿಮ್ಗೆ ಗೊತ್ತಿಲ್ಲ. ನಾನು ತುಂಬಾ ಅರ್ಜೆಂಟ್ ಅಲ್ಲಿ ಇದ್ದೀನಿ. ದಯವಿಟ್ಟು ಬಿಟ್ಬಿಡಿ ಸರ್. ನನ್ನ ಹತ್ರನೇ ಪೀಲ ಬಿಡ್ತಿದ್ಯಾ ನೀನು? ನನ್ ಸರ್ವಿಸ್ ಅಲ್ಲಿ ನಿನ್ನಂತ ಪೀಲಗಳು ಎಷ್ಟು ಜನ ನಾನು ನೋಡಿಲ್ಲ. ಹೇಳು, ನಿನ್ ತಲೆಗೆ ಎಷ್ಟು ಬೆಲೆ ಇಟ್ಟಿದ್ದಾರೆ? ಪರಿಸ್ಥಿತಿ ಬಿಡಿಸಲು ಟೈಮ್ ಇಲ್ಲ. ಅವ್ರ ಹಿಂದೆ ನನ್ನ ನಟಿಸ್ಕೊಂಡ್ ಬರ್ತಾ ಇದಾರೆ. ದಯವಿಟ್ಟು ಬಿಟ್ಬಿಡಿ. ಅಬ್ಬಾ, ಸೈನ್ ಮಾಡು. ಮಿಸ್ಟರ್, ಇನ್ನೊಂದ್ಸಲ ಇಂಥ ಜಾಗಕ್ಕೆಲ್ಲ ಬರೋದಿಲ್ಲ ಅಂತ ನಿರ್ಣಯ ತಗೊಂಡು ಹೋಗು. ನನ್ನಂತ ನಿರಪರಾಧಿಗಳನ್ನ ಇಲ್ಲಿ ತಂದು ಹಾಕಲ್ಲ ಅಂತ ಮೊದಲು ನೀವು ನಿರ್ಣಯ ತಗೊಳ್ಳಿ. ಸರಿಯಾಗಿ ಲಾಕ್ ಮಾಡ್ಕೊಪ್ಪ. ಏಯ್, ಏನ್ ಹಂಗೆ ಹೋಗ್ತಿದ್ಯಾ? ನಿಂತ್ಕ. ಇನ್ ಹೆಂಗೋಗ್ಲಿ? ಯಾಕೆ ನನ್ ಗಮನಿಸ್ಕೊಳಕಿಲ್ಲ? ಹೋಗ್ತಿಲ್ ಬಾ, ಗಮನಿಸ್ಕೊತೀನಿ. ಒಳಗಡೆ ಕೂಲಿ ಮಾಡಿದ್ದು ದುಡ್ಡು ಕೊಡ್ಲಿಲ್ವಾ? ಕೊಟ್ರು, ಆದ್ರೆ ಒಳಗಡೆ ನಿಮ್ಮ ಅಪ್ಪಂದ್ರೆ ಕಿತ್ಕೊಂಡ್ಬಿಟ್ರಲ್ಲ. ಒಂದ್ ಬಿಡಿ ಇದೆಯಾ? ಬೇಡಿ ನೀನ್ ಜನ್ಮಕ್ಕೆ ಎಷ್ಟು ಬೆಂಕಿ ಹಾಕ. ಬೀಡಿನೂ ಇಲ್ಲ, ಹಿಂಗ್ ಹೆಂಗ್ ಹೋಗೋದು? ಆಟೋ ಕಾಸೆ ಇಲ್ಲ, ಇನ್ನು ಆಟೋ ಎಲ್ಲಿ? ಕಾನೂನು ಎನ್ನುವುದು ಒಂದು ಕತ್ತಲೆಯ ಕೋಣೆ ಇದ್ದಂತೆ. ವಕೀಲನ ವಾದ ಅದರ ಬೆಳಕು. ಮನುಷ್ಯ ತನ್ನ ಒಳಿತಿಗಾಗಿ ನಿರ್ಮಿಸಿಕೊಂಡ ನ್ಯಾಯ, ನೀತಿ, ಧರ್ಮ ಎಂಬ ಬೇಲಿಗೆ ಮತ್ತೊಂದು ಹೆಸರೇ ಕಾನೂನು. ತಮ್ಮಲ್ಲಿಗೆ ಬರುವ ಕಕ್ಷಿದಾರ ಅಪರಾಧಿಯೋ ಅಥವಾ ನಿರಪರಾಧಿಯೋ ಎಂಬುದನ್ನು ಯೋಚಿಸದೆ ತಮ್ಮ ಕಕ್ಷಿದಾರ ನಿರಪರಾಧಿ ಎಂದೇ ವಾದ ಮಾಡುತ್ತಾರೆ. ಈ ಸಂದರ್ಭದಲ್ಲಿ ನಿಜವಾದ ಅಪರಾಧಿ ಕಾನೂನಿನ ದೃಷ್ಟಿಯಲ್ಲಿ ತಪ್ಪಿಸಿಕೊಳ್ಳುವ ಸಾಧ್ಯತೆಯೂ ಇರುತ್ತದೆ. ಆದ್ದರಿಂದ ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ಕಾನೂನಿಗೆ ಹೊಸ ಬೆಳಕಾಗಿ ಬರುತ್ತಿದ್ದೀರಿ. ಆ ಬೆಳಕು ಇಡೀ ಜಗತ್ತನ್ನೇ ಬೆಳಗುವ ಸೂರ್ಯನಂತಿರಬೇಕು. ನಿಮ್ಮಲ್ಲಿ ನನಗೆ ಆ ನಂಬಿಕೆ ಇದೆ. ಈಗ ನಿಮ್ಮಲ್ಲೇ ಒಬ್ಬರಾದಂತ ಆನಂದ್ ಎಂಬ ವಿದ್ಯಾರ್ಥಿ ಈ ಪರೀಕ್ಷೆಯಲ್ಲಿ
ಚಿನ್ನದ ಪದಕವನ್ನು ಗಳಿಸಿದ್ದಾರೆ. ಅವರು ವೇದಿಕೆಯ ಮೇಲೆ ಬಂದು ಪದಕವನ್ನು ಸ್ವೀಕರಿಸಬೇಕು. ರಮೇಶ, ಹ? ಈ ಗೋಲ್ಡ್ ಮೆಡಲ್ ಯಾಕೆ ಕೊಡ್ತಾರ ಗೊತ್ತಾ? ಕಷ್ಟ ಬಂದ್ರೆ ಗಿರಿವಿ ಅಂಗಡಿಯಲ್ಲಿ ಅಡ ಇಟ್ಟು ಬದುಕೊಳ್ಳಿ ಅಂತ. ನಮ್ ದೇಶದಲ್ಲಿ ಇಷ್ಟೊಂದು ಡಿಗ್ರಿ ಹೋಲ್ಡರ್ಸ್ ಇದಾರಲ್ಲ, ಎಲ್ರಿಗೂ ಕೆಲಸ ಸಿಕ್ಕಿದ್ಯಾ? ಇದ್ರಲ್ಲಿ ಇಷ್ಟೊಂದು ಕಷ್ಟ ಇದೆ ಅಂತ ಗೊತ್ತಿದ್ದು ನಮ್ಮಮ್ಮ ನನ್ನನ್ನು ಓದು ಅಂತ ಬಲವಂತ ಮಾಡಿದ್ಲು. ಅಷ್ಟ್ ಕಷ್ಟ ಇದ್ದಿದ್ರೆ ಗವರ್ನರ್ ಹತ್ರ ಹಣನೇ ಕೇಳ್ಬೋದಾಗಿತ್ತಲ್ಲ. ಕೇಳ್ದೆಪ್ಪ, ಕೇಳ್ದೆ. ಗವರ್ನರ್ ಸಾಹೇಬ್ರೆ, ನನ್ಗೆ ಈ ಗೋಲ್ಡ್ ಮೆಡಲ್ ತಾಮ್ರದ ತಟ್ಟೆ ಯಾವ್ದು ಬೇಡ, ಸ್ವಲ್ಪ ಚಿಲ್ಲರೆ ಕೊಟ್ಬಿಡಿ ಅಂತ ಕೇಳ್ದೆ. ಅದಕ್ಕೇನಂದ್ರು? ಅವರು ಸಿಎಂ ಹತ್ರ ರೆಕಮೆಂಡ್ ಮಾಡಿದ್ರು. ಸಿಎಂ ಏನಾದ್ರು ಗೊತ್ತಾ? ಖಜಾನೆ ಖಾಲಿಯಾಗಿದೆ ಅಂತ ಹೇಳಿದ್ರು. ನಗ್ಬೇಡ್ರೋ, ಇರೋ ವಿಷಯ ಹೇಳ್ದೆ. ಸೀಕ್ರೆಟ್ ಪಾಯಿಂಟ್. ಅವರು ಅಪರಾಧಾನಿ ಹೇಗ್ ಮಾಡ್ಬೇಕು ಅನ್ನೋ ಐಡಿಯಾನು ನಾನೇ ಹೇಳ್ಕೊಟ್ಟೆ. ಆ 4 ಕೇಸ್ಗಳನ್ನ ಹ್ಯಾಂಡಲ್ ಮಾಡೋಕ್ ಶುರು ಮಾಡಿದ್ಮೇಲೆನೆ ನನ್ ಸಂಪಾದನೆನೂ ಶುರು ಆಯ್ತು. ಆಮೇಲೆ ಮದುವೆ ಮಾಡ್ಕೊಂಡೆ, ಈ ಮನೆ ಕಟ್ಟಿಸ್ದೆ, ಮಕ್ಕಳನ್ನ ಓದಿಸ್ದೆ, 4 ಹೆಣ್ಮಕ್ಳಿಗೆ ಮದುವೆ ಮಾಡಿ ಕೈ ತೊಳ್ಕೊಂಡೆ. ಇಷ್ಟೆಲ್ಲ ಮಾಡಿದ್ದು ಪಾಯಿಂಟ್ ಆ 4 ಜನ ಕ್ಲೈಂಟ್ಸ್ ಗಳಿಂದ. ಅಂದ್ರೆ ಇಲ್ಲಿವರೆಗೂ ನಾನು ಆ ಕೇಸ್ಗಳನ್ನ ಇತ್ಯರ್ಥ ಮಾಡೋಕ್ ಬಿಡ್ಲೇ ಇಲ್ಲ. ಯಾಕೆಂದ್ರೆ ಅದು ನನ್ನ ಜೀವನದ ಪ್ರಶ್ನೆ. ಅಂದ್ರೆ ನನ್ನ 4 ಕೇಸ್ಗಳನ್ನೇ ಹ್ಯಾಂಡಲ್ ಮಾಡಿ ನನ್ನ ಮಗನೂ ಜೀವನ ಸಾಗಿಸ್ತಾನೆ. ಪರಿಸ್ಥಿತಿ ಹೀಗಿರೋವಾಗ ಕಮಿಂಗ್ ಟು ದಿ ಮೇನ್ ಪಾಯಿಂಟ್, ಗೋಲ್ಡ್ ಮೆಡಲ್ ತಗೊಂಡ್ರೋ ನನ್ನ ಹತ್ರ ಜೂನಿಯರ್ ಆಗಿ ಇಟ್ಕೊಂಡ್ರೆ ಸೀನಿಯರ್ ಆಗಿರೋ ನಾನು ಜೂನಿಯರ್ ಆಗ್ಬಿಡ್ತೀನಿ, ಜೂನಿಯರ್ ಆಗಿರೋ ನೀನು ಸೀನಿಯರ್ ಆಗ್ಬಿಡ್ತೀಯ. ಹಾಗಲ್ಲ ಸರ್. ಫಿನಿಶಿಂಗ್ ಪಾಯಿಂಟ್ ಈಸ್, ನನ್ನ ಸ್ನೇಹಿತರಿಗೆ ಒಂದು ಕಾಗದ ಕೊಡ್ತೀನಿ, ಅವ್ರ ಹತ್ರ ನೀನ್ ಹೋದ್ರೆ ನಿನ್ನ ಪಾಯಿಂಟ್ ಕ್ಲಿಯರ್ ಆದ್ರೂ ಆಗಬಹುದು. ಸರ್, ನೋ ಮೋರ್ ಪಾಯಿಂಟ್. ವೆಂಕಟೇಶಾಯ ಮಂಗಳಂ. ಈ ಅಡ್ವೊಕೇಟ್ ಜನರಲ್ ಟೈಗರ್ ರಾಜಯ್ಯಂಗಾರ್ ಅಂದ್ರೆ ಕೋರ್ಡೆ ಗಡಗಡ ಅಂತ ನಡುಗುತ್ತೆ. ನನ್ನಲ್ಲಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಬೇಕು ಅಂದ್ರೆ ಪೂರ್ವ ಜನ್ಮದ ಪುಣ್ಯ ಮಾಡಿರಬೇಕು. ಸೂಕ್ಷ್ಮವಾಗಿ ಹೇಳಬೇಕು ಅಂದ್ರೆ 7 ಕೆರೆ ನೀರ್ ಕುಡಿದಿರಬೇಕು. ಸಿವಿಲ್, ಸಿವಿಲ್, ಕ್ರಿಮಿನಲ್, ಇನ್ಕಮ್ ಟ್ಯಾಕ್ಸ್, ಇಂಡಿಯನ್ ಪಿನಲ್ ಕೋಡ್, ಇವರೆಲ್ಲ ಎಷ್ಟೋ ವರ್ಷದಿಂದ ನನ್ನ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದಾರೆ. ಇವರೆಲ್ಲ ಇನ್ನೂ ಬೇಕಾದಷ್ಟಿದೆ. ನೀನು ನನ್ನಲ್ಲಿ ಜೂನಿಯರ್ ಆಗಿ ಕೆಲಸ ಮಾಡ್ಬೇಕಾದ್ರೆ ನಿನಗಿರ್ಬೇಕಾದ ಅರ್ಹತೆ ಇದೆಯಾ ಅಂತ ನಾನು ನೋಡಬೇಕು. ಗೋಲ್ಡ್ ಮೆಡಲಿಸ್ಟ್ ಆದ ಮಾತ್ರಕ್ಕೆ ನನ್ನ ಹತ್ರ ಜೂನಿಯರ್ ಆಗಿ ಕೆಲಸ ಮಾಡ್ಬೇಕು ಅಂತ ಬಂದೇನೋ? ಮಿಸ್ಟರ್, ಯು ಆರ್ ಗೋಲ್ಡ್ ಮೆಡಲಿಸ್ಟ್, ಬಟ್ ಐ ಆಮ್ ಗೋಲ್ಡ್. ಯು ಅಂಡರ್ಸ್ಟ್ಯಾಂಡ್? ಅಂಡರ್ಸ್ಟುಡ್. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಸರ್. ಸರ್, ಗೋಲ್ಡ್ ಇರೋ ಜಾಗದಲ್ಲಿ ಮುತ್ತು, ರತ್ನ, ವಜ್ರ ಇರುತ್ತೆ. ಗುಡ್ ರೀ ಸರ್. ಇರ್ಲಿ, ಆದ್ರೆ ಇಲ್ಲಿ ಕಲ್ಲು, ಮಣ್ಣು, ಕಸ ಇದೆ. ಏನ್ ಮಾಡಕ್ಕಾಗತ್ತೆ? ಡೆಫಿನೆಟ್ಲಿ ಯು ಆರ್ ನಾಟ್ ಗೋಲ್ಡ್ ಸರ್. ವಾಟ್? ಯು ಆರ್ ಟಿನ್, ಡಬ್ಬ. ಯಾರು ಹೇಳಿದೆಯಾ? ನಿನಗೆ ಹೇಳಿದ್ದು, ನೀನು ಒಬ್ಬನಿಗೆ ಹೇಳಿದ್ದು. ವಾಯ. ಅಯ್ಯೋ பெருமாளே, எனக்கு இப்படி சொல்லிட்டு போறானே. என்னையா பாக்குறீங்க? வேலை பாரு போங்கயா. இவன் இப்படி சொல்லிட்டு போறா. என்ன பொண்டாடி காதலி கேட்டா பெருமாளே. என்னங்க என்ன சொல்லிட்டு போறாவா? ಸರ್, ಇನ್ನೇನ್ ಕೊಡ್ಲಿ ಸರ್? ಇನ್ನೇನ್ ಕೊಡ್ಲಾ? ನಾನೇನು ಆರ್ಡರ್ ಮಾಡ್ಲಿಲ್ವಲ್ಲಪ್ಪ. ಏನ್ ಸರ್, ಹೋಟ್ಲಲ್ಲಿ ಇರೋದೆಲ್ಲ ನೀವೇ ತಿಂದು ಆರ್ಡರ್ ಮಾಡ್ಲಿಲ್ಲ ಅಂತಿದ್ರಲ್ಲ, ನಿಮ್ ಕೈ ಸ್ವಲ್ಪ ನೋಡ್ಕೊಳ್ಳಿ. ಕ್ಲಿಂಜಿಲ್ ಪ್ಲೇಟ್ ಅಲ್ಲಿ ಕೈ ಇಟ್ಬಿಟ್ಟಿದ್ದಲ್ಲಪ್ಪ. ದೇವರಣಿಗೂ ನೀವೇ ತಿಂದದ್ದು. ದೇವರಾಣಿಗೂ ಇದು ನಾನ್ ತಿಂದಿದ್ದಲ್ಲಪ್ಪ. ಸರ್, ತೇಗ್ ಬರ್ತಾ ಇದೆ. ಇದು ಹೊಟ್ಟೆ ತುಂಬಿದವ್ರಿಗೆ ಮಾತ್ರ ಬರೋದು. ಖಾಲಿ ಹೊಟ್ಟೆಲು ತೇಗ್ ಬರುತ್ತೆಪ್ಪ. ಹೇಳಿ ಆಮೇಲೆ, ನಿನ್ನಂತ ಎಷ್ಟು ಜನ ನೋಡಿದೀನಿ ಗೊತ್ತಾ? ನನ್ನನ್ನು ಯಾರಂತ ತಿಳ್ಕೊಂಡ್ಬಿಟ್ಟಿದ್ಯಾ? ಈಗ ತಾನೇ ಜೈಲಿಂದ ಬರ್ತಾ ಇದ್ದೀನಿ. ನಿನ್ ಬಿಲ್ ಕೇಳಿದ್ರೆ ನಿನ್ ತಲೆ ತೆಗೆದ್ಬಿಟ್ಟು ಮತ್ತೆ ಜೈಲ್ಗೆ ಹೋಗ್ಬಿಡ್ತೀನಿ. ಸಾಂಬಾರ್ ಯಾರು ಮಾಡಿದ್ರು? ಚೆನ್ನಾಗಿತ್ತ? ಬರೀ ಉಪ್ಪು ಸಾಂಬಾರ್. ಅದು ಸರ್, ಕಚ್ಬಿಡಿ ಸರ್, ಕಾಸು ಬಿಡಿ ಸರ್. ಸಾಂಬಾರ್ ಮಾಡ್ದವನ ಹತ್ರ ಇಸ್ಕೋ. ಒಳಗ್ ಬಾ ಬೇಗ. ಏನಿದೆ ನಿನ್ ವೇಷ? ಇನ್ನೇನ್ ಮಾಡ್ಲಿ, ನೀನ್ ದಿಢೀರ್ ಅಂತ ಮಾಯ ಆಗೋಬಿಟ್ಟೆ. ಈ ಮನೆ ಯಜಮಾನ ಬಾಡಿಗೆ ಅಂತ ಒಂದೇ ಸಮನೆ ಬಾಗಿಲು ಬಡಿತಿದ್ದ. ಅವನಿಂದ ತಪ್ಪಿಸ್ಕೊಳ್ಳಕ್ಕೆ ಒಂದ್ಸಲ ಹಾಕ್ದೆ. ಅಯ್ಯೋ ಕರ್ಮ. ಅವನೇ ಬಂದ ನೋಡು. ಯಾರದು? ಯಾರು ಚಿನ್ನ? ಬಾಗಿಲು ತೆಗಿ. ಚಿನ್ನ ಹೋಗಿಪ್ಪ. ನಿನ್ನೆ ರಾತ್ರಿ 12 ಗಂಟೆಗೆ ಬನ್ನಿ ಅಂತ ಕರೆದ್ರೆ ಬರ್ಲೇ ಇಲ್ಲ. ನಿಮ್ಗೋಸ್ಕರ ಇಡೀ ರಾತ್ರಿ ಕಾದು ಕಾದು ಸಾಕಾಗೋಯ್ತು. ಅದ ವಿಷಯ. ನಿನ್ನೆ ರಾತ್ರಿ ನೀನ್ ನೋಡೋಣ ಅಂತ ನನ್ನ ಹೆಂಡತಿ ಕಣ್ ತಪ್ಪಿಸಿ ಗೋಡೆ ಹಾರ್ದೆ. ಕೆಳಗ್ ಬಿದ್ದು ಸೊಂಟನೆ ಮುರಿದೋಯ್ತು. ಸೊಂಟ ಹಿಡ್ಕೊಂಡ್ರೆ ಏನಾಯ್ತು? ಇಲ್ಲಿಗೆ ಬರಕ್ ಆಗ್ತಿರ್ಲಿಲ್ವಾ? ಅದೇ ಸ್ಥಿತಿಲಿ ಬಂದಿದ್ರೆ ಏನೂ ಆಗ್ತಿರ್ಲಿಲ್ಲ.
ಕೋಪ ಮಾಡ್ಕೋಬೇಡ ಚಿನ್ನ, ಬಾಗಲ್ ತೆಗಿ. ನಿನ್ ಮುಖ ನೋಡಿ 3 ತಿಂಗಳಾಗೋಯ್ತಲ್ಲ. ನಾನ್ ತೆಗಿಯಲ್ಲ. ನೀನ್ ತೆಗೆದೇ ಹೋದ್ರೆ ನಾ ಇಲ್ಲಿಂದ ಹೋಗಲ್ಲ. ನಾನ್ ಹೋಗಲ್ಲ ಅಂದ್ರೆ ಹೋಗಲ್ಲ, ನಾನ್ ಹೋಗೋದೇ ಇಲ್ಲ. ಇಲ್ಲಿ ಹೊಡೆದ್ರೆ ಅಲ್ಲಿ ಹಿಡ್ಕೊಂಡ್ಬಿಡ್ತಾ? ಆನಂದ್ ಯಾವ ಬಂದಿಯಪ್ಪ? ನೀನ್ ಬರೋಕ್ ಮುಂಚೆನೆ ಬಂದೆ. ಸೊಂಟ ಹಿಡ್ಕೊಂಡ್ಬಿಟ್ಟಿದೆ. ಬಗ್ಗೆ ಬಗ್ಗೆ ನೋಡೋದನ್ನ ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಬನ್ನಿಮ್ಮ, ನಮಸ್ಕಾರ. ಯಾರದು? ಅಲ್ಲಿ ನೋಡ, ಸೊಂಟ ಸರಿ ಹೋಯ್ತಾ? ಇನ್ನೊಂದ್ ಕಡೆ ಹಿಡ್ಕೊಂಡ್ಬಿಡ್ತು. ಹಿಡ್ಕೊಳುತ್ತೆ. ಏನ್ರಿ ಇಲ್ಲಿ ನಿಂತಿದ್ದೀರಾ? ಹಿಂದೇನಿಲ್ವೇ, ಬಾಡಿಗೆ ವಸೂಲ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಮನ್ಮತ್ರಾಯ, ಅಷ್ಟೇ. ಬಾಡಿಗೆ ಬೇಕೇನಪ್ಪ ನಿನ್ಗೆ? ನಿನ್ ಸೊಂಟದ ವಿಷಯನ ನೀನ್ ಹೇಳ್ತೀಗ ಹೇಳ? ಬೇಡಪ್ಪ, ನಿನ್ ದಮ್ಮಯ್ಯ ಅಂತೀನಿ. ಈ ವಿಷಯ ಅವಳಿಗೇನು ಹೇಳಕ್ ಹೋಗ್ಬೇಡ. ಇನ್ನು 1 ವರ್ಷ ಬಾಡಿಗೆ ಕೊಡದಿದ್ರು ಪರವಾಗಿಲ್ಲ. ಒಂದೇ ವರ್ಷನ? 2 ವರ್ಷ ಬಾಡಿಗೆ ಕೊಡಿದ್ರು ಚಿಂತೆ ಇಲ್ಲ. ಅದು ಅಮ್ಮ. ನೀನ್ ಬಾಡಿಗೆ ಕೊಡೋದೇ ಬೇಡ. ಅಬ್ಬಾ, ವಿಷಯ ಮಾತ್ರ ಅವಳಿಗೆ ಹೇಳಕ್ ಹೋಗ್ಬೇಡಪ್ಪ. ಕೇಳಿಸ್ಕೊಂಡ್ರ? ಕರ್ಕೊಂಡು ಹೋಗಿ ಬನ್ನಿಮ್ಮ. ನಿಮ್ ಹಳೆ ಚಾಲಿ ಎಲ್ಬಿಡ್ತೀರಾ ನೀವು? ಬನ್ನಿ ಮನೆಗೆ. ಈ 3 ತಿಂಗಳು ಎಲ್ಲಿಗೋಗಿದ್ದೆ ಗುರು? ಜೈಲಿಗೆ. ಜೈಲಿಗೆ? ನೀನೇನು ಅಪರಾಧ ಮಾಡ್ದೆ ಅಂತ ಒಳಗಾಕಿದ್ರು? ಅಪರಾಧ ಮಾಡಿದವ್ರು ಮಾತ್ರ ಜೈಲಿಗೆ ಹೋಗಲ್ಲ ಕಣೋ, ನಿರಪರಾಧಿಗಳು ಇರ್ತಾರೆ. ಆ ಲಿಸ್ಟಲ್ಲಿ ನಾನು ಒಬ್ಬ. ಓಹೋ, ನಾನೇನಪ್ಪ ಅನ್ಕೊಂಡಿದ್ದೆ ಅಂದ್ರೆ ನಿನ್ಗಾಗ್ಲೇ ಜೂನಿಯರ್ ಆಗಿ ಕೆಲಸ ಸಿಕ್ಬಿಟ್ಟಿದೆ, ಅದಕ್ಕೆ ನಮ್ಮನ್ನೆಲ್ಲ ಮರ್ತ್ ಬಿಟ್ಟಿದ್ಯಾ ಅನ್ಕೊಂಡಿದ್ದೆ. ಕೆಲ್ಸ ಅಂತ ಅಲ್ಲಿತಿದ್ರೆ ಯಾವನು ಕೆಲ್ಸ ಕೊಡಲ್ಲ. ಅದಕ್ಕೆ ನನ್ನ ಕೆಲ್ಸನ ನಾನೇ ಸೃಷ್ಟಿ ಮಾಡ್ಕೋತೀನಿ. ಎಲ್ಲಿ? ಜೈಲಲ್ಲೇ. ಈಗ ತಾನೇ ಜೈಲಿಂದ ಬಿಡುಗಡೆ ಆಗಿ ಬಂದಿದ್ಯಾ, ಮತ್ತೆ ವಾಪಸ್ ಜೈಲ್ಗೆ ಹೋಗ್ತೀಯಾ? ಜೈಲ್ಗೆ ಹೋಗಲ್ಲ ಕಣೋ. ನಾನ್ ನೋಡಿದಾಗ ಎಷ್ಟೋ ಜನ ನಿರಪರಾಧಿಗಳು ಜೈಲಲ್ಲಿ ಕುಡಿತಾ ಇದ್ದಾರೆ. ಅಂತವ್ರ ಕೇಸ್ನೆಲ್ಲ ರಿಓಪನ್ ಮಾಡಿಸಿ ವಾದ ಮಾಡಿ ಗೆದ್ದು ಆ ನಿರಪರಾಧಿಗಳನ್ನ ಬಿಡುಗಡೆ ಮಾಡಿಸ್ತೀನಿ. ಇದು ಸಾಧ್ಯನಾ? ಖಂಡಿತ ಸಾಧ್ಯ ಇಲ್ಲ. ನಿನಗೇನ್ ತಲೆಗಿಲ್ಲ ಕೆಟ್ಟಿದ್ಯಾ? ನಾನು ನಿರಪರಾಧಿ ಯಾರು ಅಂತ ಕಂಡು ಹಿಡಿದು ನಿನ್ನ ಹತ್ರ ಕರ್ಕೊಂಡು ಬರ್ಬೇಕು. ನೀನು ಅವನ ಕೇಸ್ನ ರೀಓಪನ್ ಮಾಡಿಸಿ ನಿರಪರಾಧಿ ಅಂತ ಪ್ರೂವ್ ಮಾಡ್ತೀಯಾ? ಆಹಾ, ಪ್ರಪಂಚದಲ್ಲಿರೋ ಲಾಯರ್ಗಳೆಲ್ಲ ಮೂರ್ಖರು, ನೀನು ಒಬ್ಬ ಮಾತ್ರ ಬುದ್ಧಿವಂತನ? ಅದಲ್ಲ ಸರ್, ತಪ್ಪು ಮಾಡದಿರೋರ್ನ ನಿರಪರಾಧಿ ಅಂತ ಪ್ರೂವ್ ಮಾಡಿ ಬಿಡುಗಡೆ ಮಾಡಿಸ್ತೀನಿ ಅಂತ ಹೇಳಿದೆ. ಇದು ಅಪರಾಧಿಯ ಕೊನೆ ಜಾಗ. ಯಾರೋ ಸುಮ್ನೆ ದಾರಿಲಿ ಹೋಗೋರ್ನ ಹಿಡಿದು ತಂದಿಲ್ಲ ಹಾಕೋಲ್ಲ. ಇನ್ನೊಂದ್ಸಲ ಬಂದ್ರೆ ಒದ್ದು ಒಳಗೆ ಹಾಕ್ತೀನಿ. ಗೆಟ್ ಔಟ್. ಆ ವಾರ್ಡನ್ ಯಾಕಮ್ಮ ನೆನ್ಪು ಹೊಡೆದ? ಮತ್ತೆ ನೀನ್ ಒಳಗ್ ಬಂದ? ಒಂದ್ ಸಾರಿ ಹೇಳಿದ್ರೆ ಅರ್ಥ ಆಗಲ್ಲ ನಿನಗೆ? ಈಗ ನಾನು ಬಂದಿರೋದು ಒಬ್ಬ ಖೈದಿನ ಭೇಟಿ ಮಾಡಕ್ಕೆ. ಆ ಚೀಟಿಯಲ್ಲಿ ಅವನ ಹೆಸರು ಕೂಡ ಬರ್ದಿದೆ ನೋಡಿ. ಸಾರಿ, ಆ ಖೈದಿನ ಮೀಟ್ ಮಾಡಕ್ ನಾನು ಅವಕಾಶ ಕೊಡೋಲ್ಲ. ಸರ್, ನಾನೊಬ್ಬ ಲಾಯರ್. ನಮ್ ದೇಶದ ಕಾನೂನಲ್ಲಿ ಅಪರಾಧಿನ ಭೇಟಿ ಆಗ್ಬಾರ್ದು ಅಂತ ಎಲ್ಲೂ ಬರ್ದಿಲ್ಲ. ಅದು ನಿಮಗೆ ಗೊತ್ತಿಲ್ಲ? ಗೊತ್ತು, ಆದ್ರೆ ಇದು ನನ್ನ ಆರ್ಡರ್. ಆಹಾ, ನಿಮ್ ದಬ್ಬಾಳಿಕೆ ನೋಡಿ. ಒಳ್ಳೆ ಮಾತಿನಿಂದ ಆ ವ್ಯಕ್ತಿನ ನನಗೆ ತೋರಿಸ್ತಿರೋ ಇಲ್ವೋ ಅದನ್ನ ಹೇಳ್ಬಿಡಿ. ಏನಯ್ಯ ನಿಂದ ಅತಿ ಆಗೋಯ್ತು? ಮರ್ಯಾದೆಯಾಗಿ ಇಲ್ಲಿಂದ ಹೋಗ್ತೀಯಾ ಇಲ್ಲ ಒದ್ದು ಹೊರಗೆ ಹಾಕ್ಬೇಕಾ? ನೀವು ಯಾರ ಹತ್ರ ಮಾತಾಡ್ತಿದ್ದೀರಾ ಅಂತ ಗೊತ್ತಾ? ಗೊತ್ತು, ಕೇಸ್ ಸಿಕ್ಕದೆ ಒದ್ದಾಡ್ತಾ ಇರೋ ಒಬ್ಬ ಎಲ್ಬೋರ್ ಲಾಯರ್ ಹತ್ರ ಅಂತ. ಆದ್ರೆ ಅವನ ಶಕ್ತಿ ಏನು ಅಂತ ಇನ್ನೂ ನಿಮಗ್ ಗೊತ್ತಿಲ್ಲ. ನೋಡಮ್ಮ, ನಿನ್ನ ಗಂಡ ಅಪರಾಧಿನೋ ನಿರಪರಾಧಿನೋ ಅವನ್ನ ಈ ಜೈಲಿಂದ ಹೊರಗೆ ತಂದೆ ತರ್ತೀನಿ. ದಿಸ್ ಇಸ್ ಮೈ ವರ್ಡ್. ಹೇಳಮ್ಮ, ಇದೆಲ್ಲ ಹೇಗ್ ನಡೀತು? ನಾನು ರಾಜ ಒಂದೇ ಕಾಲೇಜಿನಲ್ಲಿ ಓದ್ತಾ ಇದ್ವಿ. ಎಲ್ಲ ಗಪ್ಪಂದ್ರೆ ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ, ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಕಾಲೇಜಿನ ವಾರ್ಷಿಕೋತ್ಸವವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಸಾವಧಾನದಿಂದ ಕೂತ್ಕೋಬೇಕು ಅಂತ ನಾನು ನಿಮ್ಮಲ್ಲಿ ವಿನಮ್ರತೆಯಿಂದ ಕೇಳ್ಕೊತಾ ಇದ್ದೀನಿ. ಇದೇನು ಹೊಸ್ತಾಗಿ ಹೇಳ್ತಾ ಇದ್ದೀರಾ? ವರ್ಷನೂ ಇದನ್ನೇ ಹೇಳ್ತಿದ್ದೀರಾ? ಬೇಗ ಪ್ರೋಗ್ರಾಮ್ ಶುರು ಮಾಡಿ ಸಾಬ್. ಇವನೆಲ್ಲಿ ತಲೆ ಬ್ಯಾನಲ್ಲ? ಅಲ್ಲಪ್ಪ, ನೀನ್ ಹೇಳಿದ ಕೂಡಲೇ ಚಾಲು ಮಾಡೋದಕ್ಕಿದೇನು ಮೆಕ್ಯಾನಿಕ್ ಕೆಲಸ ಅನ್ಕೊಂಡೇನ? ಗಪ್ ಬಂದ್ರ ಯಾಕೆ ಸರ್, ಇನ್ನೂ ಪ್ರೋಗ್ರಾಮ್ ಫಿಕ್ಸ್ ಆಗಿಲ್ವಾ? ಪ್ರೋಗ್ರಾಮ್ ಫಿಕ್ಸ್ ಆಗಿದೆ ಅಂತ ನೋಟಿಸ್ ಬೋರ್ಡ್ನಾಗೆ ಮಾಡಿದೀವಲ್ಲೇ. ತಪ್ಪತ್ರಿ ಸಾಹೇಬ್ರೆ, ಗೊತ್ತಾಗಲೇನೆ? ಇವನ್ ಪಾಠನೇ ಹೋದಲ್ಲ, ಇನ್ನೂ ನೋಟಿಸ್ ಬೋರ್ಡ್ ನಲ್ಲಿ ಇರೋದನ್ನು ಓದ್ತಾನ ಸಾಬ್. ಸೈಲೆಂಟ್. ಅಂದ್ರ ಯಾರೋ ಮಾತಾಡ್ರೆ ಗಪ್ ಕುಂದ್ರಿ ಅಂತ ಹೇಳ್ತಾ ಇದಾರ ಸಾಹೇಬ್ರ, ಗೊತ್ತಾತೇನೆ? ಈಗ ನೀವು ನನ್ನ ಮಾತಿಗೆ ಮಾತು ಕೊಟ್ರೆ ಸಾಕು, ಸ್ವಲ್ಪ ಸುಮ್ಮನೆ ಇರ್ರಿ. ಈಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. BSc ಮೊದಲನೇ ತರಗತಿಯ ಕುಮಾರಿ ಗೀತಾ ಮತ್ತು ಗೆಳತಿಯರಿಂದ ಕ್ಲಾಸಿಕಲ್ ಡ್ಯಾನ್ಸು ಮತ್ತು ಹಾಡು. ಅದಕ್ಕೆ ಪ್ರತಿಸ್ಪರ್ಧಿಯಾಗಿ ಯಾರಾದ್ರೂ ವೆಸ್ಟರ್ನ್ ಸ್ಟೈಲ್ ನಲ್ಲಿ ಹಾಡು ಕುಣಿತವನ್ನು ಮಾಡೋರಿದ್ರೆ ದಯವಿಟ್ಟು ಬನ್ನಿ,
ಗೆದ್ದವರಿಗೆ ಪ್ರಥಮ ಬಹುಮಾನ. ಓಕೆ? ಗೀತಾ, Yes. What do you want? ನೆನ್ನೆ ನಿಮ್ ಡ್ಯಾನ್ಸ್ ತುಂಬಾ ಚೆನ್ನಾಗಿತ್ತು. Thank you. ಆ ರಾಜನ ಕಪ್ ಕೊಟ್ಟದ್ದು ತುಂಬಾ ಅನ್ಯಾಯ.
ಅದಕ್ಕೇನ್ ಮಾಡ್ಬೇಕೀಗ? ನಿಮ್ಮನ್ನ ಅಪ್ರಿಶಿಯೇಟ್ ಮಾಡ್ತಿದ್ದಾನೆ. ಈ ಹೂ ತಗೊಳ್ಳಿ. ಯಾಕೆ? ನೀವು ಈ ಕಾಲೇಜ್ಗೆ ರೆಡ್ ರೋಸ್, ಐ ಮೀನ್ ಕೆಂಪು ರೋಸಾ? ಪ್ಲೀಸ್ ಹೂ ತಗೊಳ್ಳಿ. ಸಾರಿ, ಅದನ್ನ ನೀವೇ ಮುಟ್ಕೊಳ್ಳಿ. ಇಲ್ಲ ಅಂದ್ರೆ ಮಾತಾಡದೆ ಸುಮ್ನೆ ಹೋಗಿ. ಇಟ್ಸ್ ಆಲ್ ರೈಟ್, ಟೇಕ್ ಇಟ್ ಈಸಿ. ಕಮ್ ಆನ್ ಫ್ರೆಂಡ್. ಹಲೋ, ಹಲೋ. ಐ ಆಮ್ ರಾಜಾ. ಓಕೆ M.Com ಓದ್ತಾ ಇದ್ದೀನಿ. ಓಕೆ ಅದು ಇದೇ ಕಾಲೇಜ್ನಲ್ಲಿ. ಓಕೆ ನೀವು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ. ಓಕೆ ಸೊ ಐ ಲವ್ ಯು. ಓಕೆ. ವಾಟ್? ನೋಡಿ, ನಿನ್ನೆ ನೀವು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ. ನಿಜವಾಗ್ಲೂ ಈ ಕಪ್ ನಿಮಗೆ ಸೇರ್ಬೇಕು. ತಗೊಳ್ಳಿ. ಅಂದ್ಹಾಗೆ ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಿಮಗೊಂದು ಮಾತು ಹೇಳ್ತೀನಿ. ಹೇಳಿ. ಅದರಲ್ಲಿ ನನ್ನ ಜೀವನದಲ್ಲಿ ಮೊದಲನೇ ಸಾರಿ ಬರೆದ ಪ್ರೇಮ್ ಪತ್ರ ಇದೆ. ವಾಟ್? ಹೌದು ಗೀತಾ, ಆಕಾಶದಲ್ಲಿ ಕೋಟ್ಯಾಂತರ ನಕ್ಷತ್ರ ಇರಬಹುದು, ಆದ್ರೆ ಭೂಮಿಗೆ ಬೆಳಕು ಕೊಡೋದು ಚಂದ್ರ ಒಬ್ಬ ಮಾತ್ರ. ಪ್ರಪಂಚದಲ್ಲಿ ಕೋಟ್ಯಾಂತರ ಹುಡುಗಿರು ಇರಬಹುದು, ಆದ್ರೆ ನಾನು ಪ್ರೀತಿಸೋದು ನಿನ್ನ ಮಾತ್ರ. ನಿಂತ್ಕೊಳ್ಳಿ. ಇದಕ್ಕೆ ಉತ್ತರ ಯಾವಾಗ ಕೊಡ್ತೀರಾ? ನೀವು ಕ್ಲಾಸ್ ರೂಮ್ಗೆ ಹೋಗ್ತೀರಲ್ಲ, ಹಿಂದೆನೆ ಕಳ್ಸ್ಕೊಡ್ತೀನಿ. ಈ ಲವ್ ಲೆಟರ್ ಯಾರು ಬರ್ದವರು? ನಿಂದ್ರೆ ಅವರ ಬೆಂಚಿನ ಮೇಲೆ ಯಾರು ಬರದದ್ದು? ಬರೀಬಾರ್ದಾಗಿತ್ತು, ಬರೆದು ಬಿಟ್ಟಿರಿ. ಬರದ ಮೇಲೆ ತಗೊಂಡೋಗಿ ನನ್ನ ಮಗಳ ಕೈ ಕೊಡ್ಬೇಕಾಗಿತ್ತು. ಹೋಗಿ ಹೋಗಿ ನನ್ನ ಹೆಂಡತಿ ಕೈ ಕೊಟ್ಟಿದ್ದೀರಲ್ಲೇ. ಯಾರು ಬರದವರು ಅಂತ ಗೊತ್ತಾದ್ರೆ ಅವರ ತಲೆ ಬೋಳಿಸಿ ಕೇಸರಗತ್ತೆ ಮೇಲೆ ಕುಂಡ್ರಿಸಿ ದಾವಣಗೆರೆ ಮೋತಿ ಟಾಕಿ ಸರ್ಕಲ್ನಾಗೆ ಮೆರವಣಿಗೆ ಮಾಡಿಸಿ ಬಿಡ್ತೀನಿ. ಈ ಲೆಟರ್ ನೋಡಿ ನನ್ನ ಹೆಂಡತಿ ಏನಂದು ಗೊತ್ತೇನ್ರಲ್ಲೇ? ಏನ್ರಿ, ನಮ್ ಮದ್ವೆಗ್ ಮುಂಚೆ ನೀವ್ ನನಗ್ ಒಂದಾದ್ರೂ ಈ ತರ ಪತ್ರ ಬರ್ತಿದ್ದೀರೇನ್ರಿ? ರಾಜಾ ತಮ್ಮ, ಯಾರೋ ನಿನ್ ಕೇಳ್ಕೊಂಡು ಬಂದಾರಂತ ನೋಡು. ಓ ಇವನ್ ಯಾವನಲ್ಲೇ ಜಾಕಿ ಚಾನ್ ತಮ್ಮ ಹಾರ್ದಂಗ ಹಾರ್ತಾನಿವ. ಏನ್ರಪ್ಪ ನಿಮ್ಗ ಹುಡುಗಿ ಸ್ವಲ್ಪ ಕಪ್ಪಿದ್ರೆ ನಡೀತದೇನ? ಒಂದ್ ನಮೂನಿ ಸಿನಿಮಾ ನಟಿ ಟುಣ್ ಇದ್ದಂಗಿದ್ರೆ ನಡೀತದೇನೆ? ಒಂದ್ ನಮೂನಿ ಆನಿ ಇದ್ದಂಗಿದ್ರೆ ನಡೀತದೇನೆ? ಮತ್ಯಾಕ್ರಳೆ ನನ್ನ ಮಗಳಿಗೆ ಪತ್ರ ಬರದ್ರಿ? ಏನ್ ರಾಜ, ಯಾರೋ ಹುಡ್ಕೋತರ ಕಾಣಿಸ್ತಾ ಇದೆ? ಯಾರೋ ಹುಡ್ಕೊಂಡ್ ಬಂದಿದ್ದಾರೆ ಅಂತ ಹೇಳಿದ್ರು, ಕಾಣಿಸ್ತಾನೆ ಇಲ್ಲ. ಆ ತೊಂದ್ರೆ ನೀವು ತಗೋಬೇಡಿ, ಪ್ರಿನ್ಸಿಪಾಲ್ ನಿಮ್ ನೋಡಕ್ ಮೆಮೊ ಕಳ್ಸಿದ್ದು. ಯಾಕೆ? ನೀನೇನು ಗಾಬರಿ ಆಗ್ಬೇಡ, ಇದನ್ ಬರ್ದಿರೋ ನೀನೇ ತಾನೇ. ಸರ್ ಅದು ಏನಯ್ಯ, ಒಂದು ಲವ್ ಲೆಟರ್ ಬರೆಯೋಕ್ ಬರೋದಿಲ್ಲ ಅಂತ ಅಂದ್ರೆ ಪ್ರೇಮ ಪತ್ರ ಅಂತ ಬರೆಯೋಕೆ ಪ್ರೇಮ ಪುತ್ರ ಅಂತ ಬರ್ದಿದೀಯಲ್ಲ. ಮಾತಾಡು. ಹಲೋ, ಏನೋ ಮುಟ್ಟಾಳ. ಸರ್ ಯಾರೋ ಮುಟ್ಟಾಳ ಅಂತ ಯಾರು ಮಾತಾಡಿ. ಮುಟ್ಟಾಳ ಅಂದ್ರ ನೀನೇ ತಾನೇ ಮಾತಾಡು. ನಿಮ್ಮ ಅಪ್ಪ ಮಾತಾಡ್ತಿರೋದು. ಏನ್ ಮಾಡ್ಬಿಟ್ರಿ ಸರ್? ಹೇಳ್ಬೇಕಂತೆಲ್ಲ ಹೇಳಿಟ್ಟಿದ್ದೀನಿ. ಏನ್ ಹೇಳಿದ್ರಿ ಸರ್? ಮನೆಗ್ ಹೋಗು, ಗೊತ್ತಾಗತ್ತೆ ಅಲ್ಲ. ಇವತ್ತೊಂದ್ ದಿವಸ ಕಾಲಿಂದ ಸಸ್ಪೆಂಡ್ ಮಾಡಿದ್ದೀನಿ, ಸೀದಾ ಮನೆಗ್ ಹೋಗು. ಸರ್ ಹೋಗಯ್ಯ. ಸರ್ ಈ ಕಪ್ಪು ನಿಜವಾಗ್ಲೂ ಅವ್ರಿಗೆ ಸೇರ್ಬೇಕು, ಅವ್ರಿಗೆ ಕೊಟ್ಬಿಡಿ ಸರ್. ಅದನ್ನೇ ನಾನು ಮಾಡಿದ ತಪ್ಪು. ಈ ಕಪ್ಪನ್ನು ಮುಂಚೆನೆ ಹಾಕಿ ಕೊಟ್ಬಿಟ್ಟಿದ್ರೆ ಈ ಸಮಸ್ಯೆನೆ ಬಗೆಹರಿದೋಗ್ತಿತ್ತು. ಆಯ್ತು, ಈ ಕಪ್ಪನ್ನ ಇವಳು ತಗೊಳ್ಳಿ, ಈ ಚೀಟಿನ ನೀನ್ ತಗೊಂಡೋಗಿ ನಿಮ್ಮ ಅಪ್ಪಂಗ್ ತೋರ್ಸು. ಸ್ಟಡಿ. ಡ್ಯಾಡಿ, ನೋಡುವ, ಈ ಹುಡುಗಿರಲ್ಲಿ ಒಬ್ಬಳನ್ನ ಸೆಲೆಕ್ಟ್ ಮಾಡು. ನಾಳೆನೆ ಮದುವೆ ಫಿಕ್ಸ್ ಮಾಡ್ತೀನಿ. ನೀನು ಕಾಲೇಜ್ ಹೋಗಿ ಓದಿ ದಬ್ಬ ಹಾಕಿದ್ ಸಾಕು. ಲಕ್ಷಣವಾಗಿ ಮದುವೆ ಆಗಿ ಸಂಸಾರಸ್ನಾಗು. ನೋ, ವೆರಿ ಸಾರಿ, ಅದೆಲ್ಲ ಆಗೋದಿಲ್ಲ. ಮುಚ್ಚ ಬಾಯಿ, ನಾನು ಹೇಳ್ದಷ್ಟು ಕೇಳು. ಅಯ್ಯಯ್ಯೋ, ಈಗ ಏನಾಗೋಯ್ತು ಅಂತ ಹೀಗ್ ಕೂಕೊಳ್ತಾ ಇದ್ದೀರಾ? ಇನ್ನೇನಾಗ್ಬೇಕು? ಈಗ ಆಗಿರೋ ಸಾಲ್ದ? ನಿನ್ನ ಮಗ ಕಾಲೇಜ್ ಹೋಗಿ ಸಿಕ್ನ ಹುಡುಗಿರ್ಗೆಲ್ಲ ಲವ್ ಲೆಟರ್ ಕೊಡ್ತಾ ಇದ್ದಾನೆ. ಲವ್ ಲೆಟರ್ ಏನೋ ವಯಸ್ಸಿಗೆ ಬಂದ್ ಹುಡುಗರು, ಕಾಲೇಜು ಅಂದ್ರೆ ಇದೆಲ್ಲ ಇರುತ್ತೆ ಬಿಡಿ. ಆಹಾ, ನಿನ್ನ ಮಗ ಸುಂದರ ಅಂಗ ನೋಡು. ನಾನು ಇವನ ವಯಸ್ಸಿನಲ್ಲೇ ಕಾಲೇಜ್ ಹೋಗ್ತಾ ಇದ್ದೆ. ನಮಗೆ ಈ ಲವ್ ಲೆಟರ್ ಕೊಡೋದು, ಲವ್ ಮಾಡೋದು ಯಾವ ಅಭ್ಯಾಸನೂ ಇರ್ಲಿಲ್ಲ. ನಮ್ಮನ್ನ ನೋಡಿದ್ರೆ ಹೆಣ್ಮಕ್ಳು ಎಷ್ಟೊಂದು ಗೌರವ ಕೊಡ್ತಿದ್ರು ಗೊತ್ತಾ? ಅಮ್ಮ, ನಮ್ಮ ಅಪ್ಪನ ಮೂತಿಗೆ ಯಾರು ಲವ್ ಮಾಡಕ್ ಬರ್ತಾರೆ ಹೇಳು? ನಾನು ಗೊತ್ತಿಲ್ಲದೆ ಮೋಸ ಹೋಗ್ಬಿಟ್ಟೆ, ನೀ ಸುಮ್ನಿರು. ಏನೇ ಅದು ಗುಸುಗುಸು? ಏನೂ ಇಲ್ಲ, ಹುಡುಗ ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟ, ಹೋಗ್ಲಿ ಬಿಡಿ. ಅದೆಲ್ಲ ಬೇಕಾಗಿಲ್ಲ. ನಾಳೆಯಿಂದ ಇವನು ಕಾಲೇಜ್ ಹೋಗ್ಕೊಡುದು, ಕೆಲಸ ಸಿಗೋರ್ಗಿಲ್ಲೇ ಬಿದ್ದಿರ್ಲಿ. ಅದ್ ಹೇಗ್ರಿ ಸಾಧ್ಯ? ಫೈನಲ್ ಇಯರ್ ನಡೀತಾ ಇದೆ, ಕಾಲೇಜ್ ಮುಗಿಯೋವರೆಗೂ ಹೋಗ್ಲಿ ಬಿಡಿ. ಸರಿ, ನಿನ್ನ ಗ್ಯಾರಂಟಿ ಮೇಲೆ ಬಿಡ್ತಾ ಇದ್ದೀನಿ. ನಾಳೆ ಏನಾದ್ರೂ ಮತ್ತೆ ಕಂಪ್ಲೇಂಟ್ ಬಂತ, ನಿನ್ನು ಇವನ್ನಿಬ್ಬರನ್ನು ಸೇರಿಸಿ ಒದ್ದು ಹೊರಗಾಗ್ತೀನಿ. ಆಯ್ತು, ನೀನ್ ಪಾರಪ್ಪ. ಏನ್ ಗುರು, ನಮ್ ಕಾಲೇಜ್ ಕೆಂಪ್ರೋಜ ನಿನ್ ಮೇಲೆ ಏನೋ ಕಂಪ್ಲೇಂಟ್ ಮಾಡಿದಂತೆ? ಅಯ್ಯೋ, ಅವಳು ಮಾತು ಎತ್ಬೇಡ್ರೋ, ನಿಮ್ ದಮ್ಮಯ್ಯ ಅಂತೀನಿ. ಮೂಡ್ ಸರಿ ಇಲ್ವಾ? ನನ್ನ ಮೂಡ್ ಸರಿ ಇದೆ, ಆದ್ರೆ ಅವಳು ಮೂಡೇ ಸರಿ ಇಲ್ಲ. ಏನಾರು ಕೈ ಬಿಸಿ ಮಾಡ್ಲಾ? ಇಲ್ಲ, ಕಾಲಲ್ಲಿ ಕೈ ತಗೊಂಡು ಎರಡು ಅಲ್ಲ ಕಣಲು,
ನಿನ್ನೆ ಇವನು ಅವಳಿಗೊಂದು ಲವ್ ಲೆಟರ್ ಕೊಟ್ಟಂತೆ ಅವಳು ಅದನ್ನ ತಗೊಂಡೋಗಿ ಪ್ರಿನ್ಸಿಪಾಲ್ ಕೊಟ್ಲಂತೆ ಹಾಗಂತ ಇವನ್ ಹೇಳ್ದ ಮೋಸ, ಅನ್ಯಾಯ, ಅಕ್ರಮ. ಹಾಗಾದ್ರೆ ಅವಳನ್ನ ಸುಮ್ನೆ ಬಿಡಬಾರ್ದು, ಒಂದ್ ಕೈ ನೋಡ್ಕೊಂಡೇ ಬಿಡೋಣ. ಹೋಗಿ ಸೀತಾದೇವಿ ಅವರೇ, ಹೋಗಿ ಸತ್ಯಂಸಿ ಅವರೇ, ಹೋಗಿ ಮಂಡೋದರಿ ಅವರೇ. ಲುಕ್ ಮಿಸ್ಟರ್, ನೀವು ಸೀತಾದೇವಿ ಅಂದ್ರಲ್ಲ, ಸೀತೆ ತಂದೆ ಯಾರು ಗೊತ್ತಾ? ಅದು ಅಯ್ಯೋ ಅದೇನ್ ದೊಡ್ಡ ವಿಷಯ, ದಟ್ಸ್ ವೆರಿ ಸಿಂಪಲ್. ವೀಕ್ಲಿ ಟಿವಿನ ರಾಮಾಯಣ ಮಹಾಭಾರತ ಬರುತ್ತಲ್ಲ, ಅದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ನಾನು ಇವ್ರನ್ನ ಕೇಳ್ತಿರೋದು. ಅದು ಧೃತರಾಷ್ಟ್ರ. ವೆರಿ ಗುಡ್, ಹಂಗೆ. ನಿಮ್ಗೆ 100 ಮಾರ್ಕ್ಸ್ ಕೊಡ್ಬೇಕು. ಆಯ್ತು. ಅಂಡ್ ಮಿಸ್ಟರ್ ಯು, ನಿಮ್ಗೆ ಅನ್ಸೂಯ ಗಂಡ ಯಾರು ಗೊತ್ತಾ? ಅದು ಏನಕ್ಕೆ ಕೇಳ್ತೀರಾ? ಅವಳಿಗೆ ಮದ್ವೆನೇ ಆಗ್ಲಿಲ್ಲ, 2 ವರ್ಷದಿಂದ ಇವನೇ ಡೌಡಿತಾ ಇದ್ದಾನೆ. ವೆರಿ ಗುಡ್, ನೀವು ಕಾಲೇಜ್ ಓದಿದ್ದಕ್ಕೂ ಸಾರ್ಥಕ ಆಯ್ತು. ಅಂಡ್ ಮಿಸ್ಟರ್ ಯು, ನಿಮ್ಗೆ ಮಂಡೋದರಿ ಗಂಡ ಯಾರು ಗೊತ್ತಾ? ಖಂಡಿತ ಗೊತ್ತು, 100%. ಆದ್ರೆ ನಿನ್ಗೆ ಯಾಕೆ ಕೇಳ್ಬೇಕು? ನೀನೇ ನಮ್ಮ ಪ್ರೊಫೆಸರ್. ಆಹಾ. ಗಲಾಟೆ ಮಾಡ್ತಿದ್ದೀರಾ ಸರ್? ನೀವು ಬಂದಿದ್ದು ಒಳ್ಳೇದಾಯ್ತು. ಯು ಸಿ ಗರ್ಲ್, ನೀವು ನಮ್ಮನ್ನ ಏನೋ ಅಂತ ತಿಳ್ಕೊಂಡಿದ್ದೀರಾ. ನಾವು MA MCom ಫೈನಲ್ ಇಯರ್ ಸ್ಟೂಡೆಂಟ್ಸ್. ಈಗ ನೀನು BSc ಫಸ್ಟ್ ಇಯರ್ ಸ್ಟೂಡೆಂಟ್. ನೀನು ನಮ್ಮ ಡಿಗ್ರಿ ತಗೋಬೇಕಂದ್ರೆ ಎಷ್ಟು ಓದ್ಬೇಕು ಗೊತ್ತಾ? ಗೊತ್ತು. ಈಗ ಒಂದ್ ಷರತ್ತು. ಏನು? ಈ ಸಾರಿ ಕ್ಲಾಸ್ ಟೆಸ್ಟ್ ನಲ್ಲಿ ನಾನ್ ಫಸ್ಟ್ ಬಂದ್ರೆ ನಾನ್ ಹೇಳ್ದಾಗ ನೀವ್ ಕೇಳ್ಬೇಕು. ನಾನ್ ಫಸ್ಟ್ ಬಂದ್ರೆ ನಾನ್ ಹೇಳ್ದಂಗೆ ನೀವು ಕೇಳ್ಬೇಕು. ಓಕೆ? ಓಕೆ. ಇದಕ್ಕೆ ನಾನೇ ಸಾಕ್ಷಿ. ನಿಮ್ ಕಂಡೀಷನ್ ಏನು? ನಾನ್ ಗೆದ್ರೆ ಇವರೆಲ್ಲ ತಲೆ ಬೋಳ್ಸ್ಕೊಂಡು 3 ನಾಮ ಹಾಕೊಂಡು ಕಾವಿ ಬಟ್ಟೆ ಹಾಕೊಂಡ್ ಬರ್ಬೇಕು. ಹುಡುಗಿಯರ್ ಕಡೆ ಅಪ್ಪಿ ತಪ್ಪಿ ಕೂಡ ನೋಡೋ ಹಾಗಿಲ್ಲ. ಈ ಕಂಡೀಷನ್ ಎಕ್ಸಾಮ್ ಮುಗಿಯೋವರೆಗೂ ಮಾತ್ರ. ಹಾ, ಹಾಗೇನೆ ನಮ್ ಕಂಡೀಷನ್ ಕೇಳ್ಕೊಂಡು ಹೋಗಿ. ನಾವು ಗೆದ್ರೆ ನೀವ್ ಯಾರು ಬ್ಲೌಸ್ ಹಾಕ್ಬಾರ್ದು, ಬ್ರಾ ಹಾಕ್ಬಾರ್ದು, ಬರೀ ಒಂದೇ ಸೀರಿಯಲ್ ಬರ್ಬೇಕು. ಸದ್ಯ ಅದಾದ್ರೂ ಹೇಳಿದ್ರಲ್ಲ, ಓಕೆನಾ? ಡನ್. ಏನ್ ಗುರು ಇಂತ ಕಂಡೀಷನ್ ಹಾಕ್ಬಿಟ್ಟೆ? ಅವ್ರು ಸೋತ್ರೆ ಪರವಾಗಿಲ್ಲ, ನಾವು ಸೋತ್ರು ಏನ್ ಮಾಡೋದು? ತಲೆ ಬೋಳಿಸ್ಕೊಂಡ್ ಲಕ್ಷಣವಾಗಿ 3 ನಾಮ ಹಾಕೊಂಡು ಕಾವಿ ಬಟ್ಟೆ ಹಾಕೊಳಕ್ ಇಷ್ಟ ಇಲ್ಲ ಅಂದ್ರೆ ಕಷ್ಟಪಟ್ಟು ಓದ್ಬೇಕು. ಏನ್ ಮರಿ ಕನಸ್ ಕಾಣ್ತಾ ಇದೀಯಾ? ಗುರು, ಈಗ ನನ್ ಕಣ್ಗೆ ಏನ್ ಕಾಣಿಸ್ತಾ ಇದೆ ಗೊತ್ತಾ? ಏನು ನೀನ್ ಉಡ್ಬಿ ಅದೇ ಡುಮ್ಮಿ ರಾಣಿ ದೌಡ್ ಕುಂಬಳ ತರ ಕಾಣಿಸ್ತಿದ್ಯಾ? ಓ, ಅದೆಲ್ಲ ಕಣ, ಸುಬ್ರಾಯಿಂದ ಹುಬ್ಬಲ್ಲಿ ಕಾಣಿಸ್ತೈತೆ. ಇಲ್ಲ, ಈ ಗಫುರ್ದು ಗಡ್ಡ ಟೊಪ್ಪಿ ಕಾಣ್ತೈತೆ. अरे हल्ला, अमृत के नंबर क्या हो गया? ಏನಾಗಿತ್ತ? ನೀನ್ ಸೆಕೆಂಡ್ ಕ್ಲಾಸ್ ಬಂದಿದ್ದೀನಿ. ಏನು ಮಾಡೋದೇನು? ಸೈಲೆಂಟ್ ಆಗಿ ಜಾಗ ಖಾಲಿ ಮಾಡೋದು. ನೆನ್ಕೊಳ್ಳಿ, ನಾವು ಹಾಕಿ ಷರತ್ತು ಜ್ಞಾಪಕ ಇದೆ ಅಲ್ಲ? ನಾಳೆ ಬರುವಾಗ ಬರೀ ಒಂದೇ ಸೀರಿಯಲ್ಲೇ ಬರ್ಬೇಕು. ನಮಗೂ ಜ್ಞಾನ ಇದೆ, ಆಡಿದ ಮಾತನ್ನ ಉಳಿಸ್ಕೋತೀವಿ. ನಾಳೆ ನೀವೇ ನೋಡಿ. ಎಷ್ಟೊತ್ತು ಬರ್ತಾರಪ್ಪ? ಓ, ಬೇಗ ಬಂದ್ಬಿಟ್ಟು ಸಕಲಪ್ಪ ದೇವ್ರೆ. ಇದೇನ್ ಗುರು ಇಷ್ಟ ಬೇಗ ಬಂದ್ಬಿಟ್ಟೆ? ಕಾಲೇಜ್ ಓಪನ್ ಆಗೋದಕ್ಕೆ ಇನ್ನೂ 1 ಗಂಟೆ ಇದೆ. ಅದೆಲ್ಲ ನಿನಗೆ ಗೊತ್ತಾಗಲ್ಲ ಬಿಡು. ಇವತ್ತು ನಮ್ ಕಾಲೇಜ್ ಬ್ಯೂಟಿಗಳೆಲ್ಲ ಬೊಂಬಾ ಡ್ರೆಸ್ ನಲ್ಲಿ ಬರ್ತಾರೆ. ಆ ಸೌಂದರ್ಯ ನೋಡಕ್ಕೆ ಅಂತ ಬೇಗ ಬಂದ್ಬಿಟ್ಟೆ. ಅಯ್ಯೋ, ಇನ್ನು ಸ್ವಲ್ಪ ಬೇಗ ಬರಬಾರ್ದಾಗಿತ್ತೆ. ಯಾಕೆ ಆಗ್ಲೇ ಬಂದ್ಬಿಟ್ರ? ಇಲ್ಲ, ಅವ್ರು ಬರೋದನ್ನ ನೋಡೋಕೇನೆ ನಿನಗಿಂತ ಮುಂಚೆ ಎಷ್ಟೋ ಜನ ಕಾಯ್ಕೊಂಡಿದ್ದಾರೆ ನೋಡು. ಏನ್ರ ಬರ್ಗೆಟ್ಕೊಂಡು ಈ ಕಾಯ್ತಾ ಕುಂತಿದ್ದೀರಾ? ಏಯ್, ಹೇಳ್ರ ಮೇಲೆ. ಗುರು, ಜೀವನದಲ್ಲಿ ಮೊದಲನೇ ಸಲ ಕಣ್ ತುಂಬಾ ಹುಡುಗಿಯರ್ ನೋಡ್ಬೇಕನ್ನ ಆಸೆ ಗುರು. ನಾನೇ ಫಸ್ಟ್ ಅಂದ್ಕೊಂಡ್ರೆ ನನಗಿಂತ ಮೊದ್ಲೇ ಬಂದ್ ಕಾಯ್ತಾ ಕೂತಿದ್ದೀರಲ್ರ? ನಾವೆಲ್ಲ ಈಗ ಬಂದ್ವಿ, ರಾತ್ರಿ ಎಲ್ಲ ಮನೆಗೆ ಹೋಗ್ದಾನೆ ಇಲ್ಲೇ ಕಾಯ್ತಿದೀವಿ. ಮಕ್ಕಳ್ರೆ ಮಾಡಿ ಮೇಲೆ ಹೋಗೋಣ. ಹುಡುಗಿರು ಬರೋದು ಬಹಳ ಚೆನ್ನಾಗಿ ಕಾಣುತ್ತೆ. ಬಾಗರು, ಗುಡ್ ಐಡಿಯಾ. ಏನೋ ಮಾಡ್ತಾ ಇದೆಯಲ್ಲ? ಅವ್ರು ಬರೋದನ್ನ ನೋಡ್ತಾ ಇದೀನಿ. ಅವರು
ನಿಮ್ ಮನೆಯವರ ಅವನಿಗಿನ್ನು ಮದುವೆನೇ ಆಗಿಲ್ಲ. ಅದು ಈ ಜನ್ಮದಲ್ಲಿ ಎಲ್ಲಾಗುತ್ತೆ, ಬರೋ ಜನ್ಮದಲ್ಲಿ. ಒಂಟೆ ಜೊತೆಲಿ ನೀನಿರೋ ಹೈಟ್ಗೆ ಕೆಳಗಿದ್ದಿದ್ರೆ ಕಾಣಿಸ್ತಾ ಇತ್ತು. ಕೊಡಿಲಿ, ಹೋಗ್ ಕೆಳಗೆ. ಮೋಸ ಮೋಸ. ಗುರು ಗುರು ಯಾಕೋ ಏನಾಯ್ತು? ತುಂಬಾ ಮೋಸ ಆಗೋಯ್ತು ಗುರು. ಅದೇನ್ ಸರಿಯಾಗಿ ಹೇಳೋ. ನಾವು ಹಾಕಿದ ಗೆರೆ ದಾಟ್ಕೊಂಡ್ ಬಂದಿರೋ ಆ ಹುಡುಗಿರ್ ಜೋರ್ ನೋಡ್ ಗುರು. ಅರೆ ಗುಲಾಬಿ ರಂಗೋ ರಂಗು, ನಾನು ಕಾಲೇಜು ಕಿಂಗೋ ಕಿಂಗು. ಗುಲಾಬಿ ರಂಗೋ ರಂಗು, ನಾನು ಕಾಲೇಜು ಕಿಂಗೋ ಕಿಂಗು. ಗೆದ್ದೋರು ಬಿದ್ದೋರು ಕತ್ತಾಗಿ ಬೇಕೇನು ನೋಟು ಗಡ್ಡೆ ಕುಲುಕು ನಡೆ ಮುದ್ದು ಮುಖ ಬುದ್ಧಿ ನೋಡೆ. ಗುಲಾಬಿ ರಂಗೋ ರಂಗು, ನಾನು ಕಾಲೇಜು ಕಿಂಗೋ ಕಿಂಗು. ಕಾಲೇಜು ಕಿನ್ನರಿ ಟೀನೇಜು ಸುಂದರಿ, ಕೈಗೊಂದು ಚಕ್ಕರಿ ಬೇಕೇನೆ ಬಿತ್ತರಿ. ಮುನಿಸು ಬಿರುಸು ಮುನಿಸು ಬಿರುಸು ನಡೆಯದು ಪ್ಯಾರೆ. ಗುಲಾಬಿ ರಂಗು ರಂಗು, ನಾನು ಕಾಲೇಜು ಕಿಂಗು 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 ಕಿಂಗು. ಬಲ್ಲನು ರಾಜ ಕೆಂಪು ರೋಜ ನಿನ್ನ ಸಂಚನು ನಾನೆಲ್ಲ ಬಲ್ಲನು. ಗಂಡು ಬೆಂಕಿ ಚೆಂಡು ಎಂದು ಸೋಲದ ಕಿಲಾಡಿ ಮಲ್ಲನು. ಅರೆ ಗುಲಾಬಿ ರಂಗು ರಂಗು, ನಾನು ಕಾಲೇಜ್ ಕಿಂಗು ಕಿಂಗು. ಗೆದ್ದೋರು ಸತ್ತಾಗಿ ಮಾಡು ಜಡೆ ಗುರುಗು ನಡೆ ಮುತ್ತ ಮುಖ ಉದ್ದು ಅರೆ ಗುಲಾಬಿ ರಂಗು ರಂಗು, ನಾನು ಕಾಲೇಜು ಕಿಂಗು ಕಿಂಗು ಕಿಂಗು. ಏನಾಗಿತ್ತಾ? ನೀನ್ ಹೇಳ್ದಾಗೆ ನಾವೆಲ್ಲ ಬಂದಿದೀವಿ. ಈಗ ಹುಡುಗರೆಲ್ಲ ಗಲಾಟೆ ಮಾಡಿದ್ರೆ ಏನೇ ಮಾಡೋದು? ಅದು ನಾಮೇಲೆ ನೋಡ್ಕೊಳ್ಳೋಣ ಬನ್ರಿ. ಅವ್ರು ಹೇಳೋದಾಗ ಕೇಳ್ತಾರೆ. ಯಾಕೆ ಮೇಡಮ್, ನಾವ್ ಹಾಕಿ ಷರತ್ತು ಮರ್ತು ಬಿಟ್ರಾ? ಇಲ್ವಲ್ಲ,
ಬರೀ ಸೀರಿಯಲ್ ಬರ್ಬೇಕು ಅಂತಾನೆ ನಮ್ ಕಂಡೀಷನ್. ಹೌದು, ಆದ್ರೆ ನಮ್ಗೆ ಯಾರಿಗೂ ಸೀರೆ ಉಟ್ಕೊಳಕ್ಕೆ ಬರಲ್ವಲ್ಲ, ಏನ್ ಮಾಡೋದು? ನಮ್ಗೆ ಹೇಳಿದ್ರೆ ನಾವು ಬಂದು ಉಡ್ತಿದ್ವಲ್ಲ. ನಿಮ್ಮ ಅಕ್ಕ ತಂಗಿರ ನೀವೇನ ಸೀರೆ ಉಡ್ಸೋದು? ನಿಮ್ ಕಂಡೀಷನ್ ನಾವು ವಾಪಸ್ ತಗೋತೀವಿ, ನೀವೆಲ್ಲ ಕ್ಲಾಸ್ಗೆ ಹೋಗ್ಬೋದು. ಥ್ಯಾಂಕ್ ಯು. ಏಯ್, ನಡೆಯೋ. ಥ್ಯಾಂಕ್ ಯು ರಾಜಾ. ಅಲ್ಲ, ರಾತ್ರಿ ಎಲ್ಲ ಕಾದಿದ್ದೆಲ್ಲ ವೇಸ್ಟ್ ಆಗೋಯ್ತಲ್ಲ. ಏನೇ ಆದ್ರೂ ರಾಜಾ ಜೀನಿಯಸ್ ಕಣೆ, ಅದ್ಯಾಕ್ ಹೇಳ್ತೀಯಾ? ಆ ದ್ವೇಷ ಸಾಧಿಸ್ಬೇಕು ಅಂತ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಿದ್ದ, ಆದ್ರೆ ಹಾಗೇನು ಮಾಡ್ಲೇ ಇಲ್ಲ. ಅವತ್ತು ಈ ಗೀತಂಗ್ ಲವ್ ಲೆಟರ್ ಕೊಡೋ ಬದಲು ನನಗ್ ಕೊಟ್ಟಿದ್ರೆ ಹಕ್ಕಿ ತರ ಹಾರ್ಕೊಂಡ್ ಹೋಗಿ ಅವನ್ ಮಡ್ಲಲ್ಲಿ ಸೇರ್ಕೊಂಡ್ಬಿಡ್ತಿದ್ದೆ. ಏಯ್, ಈಗ್ಲೂ ಕಾಲ ಮಿಂಚಿಲ್ಲ, ಹೋಗ್ ಟ್ರೈ ಮಾಡೆ. ಹೋಗಿ 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 ಹೃದಯನೇ ಇಲ್ದೇ ಇರೋ ನಿನ್ನ ಲವ್ ಮಾಡದ್ನಲ್ಲ ಅವನು. ಏನಂದೆ? ನನ್ ಹೃದಯನೇ ಇಲ್ವಾ? ಪ್ರೀತಿ ಪ್ರೇಮ ಅಂದ್ರೆ ಏನು ಅಂತ ತಿಳಿದಿರೋ ನಿನ್ ಸಹವಾಸ ಮಾಡ್ದಲ್ಲ ನಾವು. ಬಂದ್ರೆ ಹೋಗೋಣ. ವಾಟ್? ಹೌದು ರಾಜಾ, ನೀವವತ್ತು ನನ್ನ ಡಾನ್ಸ್ ಮೆಚ್ಚಿ ಈ ಕಪ್ನ ನನಗೆ ವಾಪಸ್ ಕೊಟ್ರಿ, ಐ ಲವ್ ಯು ಅಂತ ಹೇಳಿದ್ರಿ. ಆದ್ರೆ ಒಂದ್ಸಾರಿ ನಿಮಗ್ ಸೇರಿದ ವಸ್ತು ನಿಮ್ ಹತ್ರನೇ ಇರ್ಬೇಕು ಅನ್ನೋದೇ ನನ್ನ ಆಸೆ. ಇದನ್ನ ನೀವೇ ಇಟ್ಕೊಳ್ಳಿ. ಆದ್ರೆ ಒಂದ್ ಮಾತು, ಏನು? ನನ್ನ ಜೀವನದಲ್ಲಿ ಮೊದಲನೇ ಸಾರಿ ಬರೆದ ಪ್ರೇಮ ಪತ್ರ ಇದರಲ್ಲಿಟ್ಟಿದ್ದೀನಿ. ಓದಿ ಖಂಡಿತ ಉತ್ತರ ಕೊಡ್ತೀರಾ ಅನ್ಕೊಂಡಿದ್ದೀನಿ. ಈಗ ನೀವು ಕ್ಲಾಸ್ ರೂಮ್ ಹೋಗ್ತಿರಲ್ಲ, ಹಿಂದೆನೆ ಕಳ್ಸ್ಕೊಡ್ತೇನೆ. ಯಾರದು ಮೇಲೆ ಮೇಲೆ ಭೀಷ್ಮ ಮೇಲೆ ಬಾಣ ಬಿಟ್ಟಂಗೆ ಬಿಡ್ತಾ ಇರೋದು? ಎಲ್ಲ ನಿಂದ್ರಿ, ಬೆಚ್ಚಿನ ಮೇಲೆ ನಿಂದ್ರಿ. ಸಾರಿ ಸರ್, ನಾವೆಲ್ಲ ಇಲ್ಲಿ ಸ್ಕರ್ಟ್ ಮಿಡಿ ಹಾಕೊಂಡಿದೀವಿ. Silence! ಅಂದ್ರೆ ನಿಶಬ್ದವಾಗಿರ್ಬೇಕು, ಗಪ್ ಕುಂದ್ರಿ. ಈ ನಮೂನಿ ಬಿಲ್ಲು ಬಾಣ ವಗೈರ ಬಿಡೋದನ್ನ ಬಿಟ್ಟು ಬರಾಬರಿ ಪಾಠ ಕೇಳ್ರಿ. ಈ ನಮೂನಿ ಮಾಡ್ತಾ ಹೋದ್ರೆ ನಿಮ್ಮನ್ನ ಯಾವ ಗಂಡ ಸಂಬಂಧಿ ಆಗ್ತಾನ? ಮಾತೆತ್ತಿರಿ ಏನಾರು ತರ್ತೀಯಲ್ಲೇ? ಯಾರು ಬಂದಿದ್ದಾರೆ ಅಂತ ಹೇಳಿದ್ರು, ಅದನ್ನೇ ಹುಡುಕ್ತಾ ಇದ್ದೀನಿ. ಆ ತೊಂದ್ರೆ ತಗೋಬೇಡ, ಪ್ರಿನ್ಸಿಪಾಲ್ ನೀನ್ ನೋಡೋಕೆ ಮಮ್ಮ ಕಳಿಸಿದ್ದು. ವಾಟ್? ನೀವೆಲ್ಲ ಏನು ತಿಳ್ಕೊಂಡಿದ್ದೀರಾ? ಇದೇನ್ ಕಾಲೇಜು? ಲವರ್ಸ್ ಪಾರ್ಕ? ಲವ್ ಗಿವ್ ಆಟ ನನ್ನ ಹತ್ರ ನಡೆಯೋದಿಲ್ಲ. ಹುಡುಗಾಟ ಆಡಬೇಡಿ ನೀವು. ವಿದ್ಯಾದಾನ ಮಾಡುವಂತ ಸಂಸ್ಥೆ ಇದು. ನಿಮ್ಗೆಲ್ಲ ಕೈ ಮುಗಿದು ಕೇಳ್ಕೊತೀನಿ, ಈ ಸಂಸ್ಥೆಗೆ ಈ ಪ್ರಿನ್ಸಿಪಾಲ್ಗೆ ದಯವಿಟ್ಟು ಅವಮಾನ ಮಾಡಬೇಡಿ. ಏನಮ್ಮ, ಅವತ್ ನೋಡಿದ್ರೆ ಅವನ್ ಲವ್ ಲೆಟರ್ ಕೊಟ್ಟ ಅಂತ ಕಂಪ್ಲೇಂಟ್ ಕೊಟ್ಟೆ, ಇವತ್ತು ನೀನೇ ಅವನಿಗೆ ಲವ್ ಲೆಟರ್ ಕೊಟ್ಟಿದೀಯ. ನಿನ್ ತಲೆಯಲ್ಲಿ ಬುದ್ಧಿ ಇರ್ಲಿಲ್ವಾ? ಓಳು ಬೇಡಮ್ಮ, ಕಾಲೇಜಿಗೆ ಹೊಸಬಳು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಿನ್ನ ಕ್ಷಮಿಸ್ತಾ ಇದ್ದೀನಿ. ನನ್ನ ಹತ್ರ ಈ ಆಟ ಗಿಟ ನಡೆಯೋದಿಲ್ಲ, ಹುಷಾರಾಗಿರಿ. ನೀವು ಅಷ್ಟೇ. ಸಾರಿ ಸರ್, ನಾನ್ ನಿಜವಾಗ್ಲೂ ರಾಜನ್ ಲವ್ ಮಾಡ್ತಿದ್ದೀನಿ. ವಾ ಎಸ್ ಸರ್, ರಿಯಲಿ ಐ ಲವ್ ಯು. ಐ ಲವ್ ಯು ರಾಜಾ. ಸರ್, ನಿಮ್ಗಿದೆಲ್ಲ ಗೊತ್ತಾಗ್ಲಿ ಅಂತಾನೆ ನಾನು ನಾಟಕ ಆಡ್ದೆ. ಮನೆಗೆ ಫೋನ್ ಮಾಡ್ಬೇಡಿ ಸರ್, ಬರ್ತೀನಿ ಸರ್. ಲೇ, ನೋಡಿದ್ ಗೊತ್ತಾಯ್ತಾ? ಹಂಗೆಲ್ಲ ನೀವ್ ಆಡ್ಬಾರ್ದು. ಈ ಲವರ್ಸ್ ಬುದ್ಧಿ ಹೇಳೋದು ಒಂದೇ, ಆನೆಗ್ ಚಡ್ಡಿ ಹೊಲ್ಸೋದು ಒಂದೇ. ಓಹ್,
ಕೆನ್ನೆ ಬಿಸಿಯಾಯಿತು ಇನ್ನೊಂದು ಬೇಕೆಂದಿತು ಚಿನ್ನ ನಿನ್ನನ್ನು ಬಿಡಲಾರೆ ಇನ್ನೆಂದಿಗೂ ಏಯ್ ಭಾನುಭೂಮಿ ಸೇರಿದಂತೆ ಆಯ್ತು ನನ್ನ ಮೈಗೆ ಮಿಂಚು ಸೋಕಿದಂತೆ ಆಯ್ತು ಕೆನ್ನೆ ಬಿಸಿಯಾಯಿತು ಇನ್ನೊಂದು ಬೇಕೆಂದಿತು ಚಿನ್ನ ನಿನ್ನನ್ನು ಬಿಡಲಾರೆ ಇನ್ನೆಂದಿಗೂ ಕನಸುಗಳು ನನ್ನ ಕಣ್ಣ ತುಂಬಿವೆ ಹೊಸದಾದ ಬಯಕೆಗಳು ಎದೆಯಲ್ಲಿ ಉಕ್ಕಿ ಬಂದಿವೆ ನಿನ್ನ ಹಾಗೆ ಆಸೆಗಳು ನನ್ನ ಕಾಡಿವೆ ಅನುರಾಗ ಇಂಪಾಗಿ ಹೊಸದೊಂದು ರಾಗ ಹಾಡಿವೆ ನಿನ್ನ ಮಾತೆಲ್ಲ ಹೊನ್ನ ಹೂವಂತೆ ನಿನ್ನ ತುಟಿ ಮುತ್ತು ಸವಿಜೇನಂತೆ ನಲ್ಲ ಇನ್ನೊಂದು ಕೊಡಲಾರೆ ಭೂಮಿ ಸೇರಿದಂತೆ ಆಯ್ತು ನನ್ನ ಮೈಗೆ ಮಿಂಚು ಸೋಕಿದಂತೆ ಆಯ್ತು ಕೆನ್ನೆ ಬಿಸಿಯಾಯಿತು ಇನ್ನೊಂದು ಬೇಕೆಂದಿತು ನಲ್ಲ ನಿನ್ನನ್ನು ಬಿಡಲಾರೆ ಇನ್ನೆಂದಿಗೂ ನುಡಿಯುವೆನು ನಿನಗಿಂದು ಸೋತೆನು ಒಲವಿಂದ ಬೆರೆತಾಗ ಹೊಸ ಲೋಕವೊಂದು ಕಂಡೆನು ಮನಸ್ಸನ್ನು ಹರಿದಾಗ ಕಹಿಯನ್ನು ಕಾಣೆನು ಬದುಕೆಲ್ಲ ಸಿಹಿಯಾಗಿ ಸುಖ ಒಂದೇ ಇದು ಕಂಡೆನು ಇನ್ನು ಮಾತೇಕೆ ದೂರ ಹೀಗೇಕೆ ಇಂಥ ಸಂಕೋಚ ಇನ್ನು ನಮಗೇಕೆ ನನ್ನ ತುಟಿಗೊಂದು ಮುತ್ತನ್ನು ಏಯ್ ಭಾನುಭೂಮಿ ಸೇರಿದಂತೆ ಆಯ್ತು ನನ್ನ ಮೈಗೆ ಮಿಂಚು ಸೋಕಿದಂತೆ ಆಯ್ತು ಕೆನ್ನೆ ಬಿಸಿ ಆಯಿತು ಇನ್ನೊಂದು ಬೇಕೆಂದಿತು ಚಿನ್ನ ನಿನ್ನನ್ನು ಬಿಡಲಾರೆ ಇನ್ನೆಂದಿಗೂ ಏಯ್ ಭಾನುಭೂಮಿ ಸೇರಿದಂತೆ ಆಯ್ತು ನನ್ನ ಮೈಗೆ ಮಿಂಚು ಸೋಗಿದಂತೆ ಆಯ್ತು ಕೆನ್ನೆ ಬಿಸಿಯಾಯಿತು ಇನ್ನೊಂದು ಬೇಕೆಂದಿತು ಲಾ 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 ಲಾ. ಹಲೋ ಮಿಸ್ಟರ್ ಶ್ರೀಕಂಠಯ್ಯ, ಕಂಗ್ರ್ಯಾಚುಲೇಷನ್ಸ್. ಏನ್ ಸಮಾಚಾರ? ಬಹಳ ಖುಷಿಯಾಗಿದೆಯಾ? ನಿನಗೊಂದು ಸಂತೋಷವಾದ ಸಮಾಚಾರ ತಂದಿದ್ದೀನಿ. ಏನದು? ನೀನು ಆದಷ್ಟು ಬೇಗ ಒಂದು ಭಿಕ್ಷಾ ಪಾತ್ರ ಹಿಡ್ಕೊಂಡು ಭವತಿ ಭಿಕ್ಷಾ ಅಂದೆ ಹಿಂತ ಹೊರಡ್ತೀಯ. ಪಾತ್ರ ಯಾವ್ದು ಬೇಕು? ಚಿನ್ನದ, ಬೆಳ್ಳಿದ, ಹಿತ್ತಾಳದ ಅಥವಾ ಮಣ್ಣಿಂದ? ನಿನ್ ಸ್ಟೇಟಸ್ ತಕ್ಕಂಗೆ ಅರೇಂಜ್ ಮಾಡೋಣ. ಈ ಬೂಟಾಟಿಗೆ ಮಾತೆಲ್ಲ ಬಿಟ್ಟು ಏನಾಯ್ತು ಅಂತ ಸರಿಯಾಗಿ ಹೇಳು. ಹೌದು, ನಿನ್ ಸಾಕ್ ಮಗಳು ಗೀತಾಗೆ ಲವ್ ಮಾಡೋದು ಬೇರೆ ಹೇಳ್ಕೊಟ್ಟಿದ್ಯಾ? ವಾಟ್ ಯು ಮೀನ್? ನಿನ್ಗೆ ಅಳಿಯನ್ ಹುಡುಕೋ ಕೆಲಸ ತಪ್ಪು ಅಂತ ಹೇಳ್ತಾ ಇದೀನಿ. ಅಯ್ಯೋ ಮುಟ್ಟಾಳ, ನನ್ನನ್ನು ಏನು ಅಂತ ತಿಳ್ಕೊಂಡಿದ್ಯಾ? ಗೀತಾ 6 ತಿಂಗಳ ಮಗು ಆಗಿದ್ದಾಗ ನಮ್ಮ ಅಣ್ಣ ಅತ್ತಿಗೆಗೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ ಅನ್ನು ತೀರ್ಕೊಂಡ್ರು. ನಾನು 16 ವರ್ಷದಿಂದ ಈ ಅಧಿಕಾರದಲ್ಲಿದ್ದೀನಿ, ಇನ್ನೂ ಇರ್ತೀನಿ. ಎಂದು ಗೀತನಿಗೆ 16 ವರ್ಷ ತುಂಬಲ್ಲ, ತುಂಬೋದಕ್ಕೆ ನಾನು ಬಿಡೋದಿಲ್ಲ. ಪರವಾಗಿಲ್ಲ, ಇಷ್ಟೆಲ್ಲ ಬುದ್ಧಿ ಇದೆಯಾ? ಬಾಯ್ ಗೀತಾ, see you tomorrow. See you, bye-bye. Uncle. ಏನಮ್ಮ, ಕಾಲೇಜ್ ಮುಗಿತಾ? ಅಲ್ಲಿಂದ ತಾನೇ ಬರ್ತಾ ಇದ್ದಾಳ. ಜೀವಾನೇ ತೇದಿದ್ದೀನಮ್ಮ. ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಮದುವೆ ಮಾಡ್ಕೊಂಡ್ರೆ ನನ್ನ ಹೆಂಡತಿ ಬಂದು ನನಗೆ ಹಿಂಸೆ ಕೊಡ್ತಾಳೆ ಅಂತ ನಾನು ಮದುವೆನೇ ಮಾಡ್ಕೊಳ್ಳಿಲ್ಲ. ನಾನಿಷ್ಟು ತ್ಯಾಗ ಮಾಡಿರುವಾಗ ನೀನಿಷ್ಟು ಮಾಡಕ್ಕಾಗಲ್ಲ ಅಂದ್ರೆ ಹೇಗೆ ಹೇಳಮ್ಮ? ನೋಡು, ಕಾಲೇಜ್ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಟ್ಟು ಹೋಗ್ಬಿಡ್ಬಾ. ಗೀತಾ, ನಿಮ್ಮ ಅಂಕಲ್ ಹುಷಾರಾದ್ರೆ ನಿನಗೆ ತಾನೇ ಒಳ್ಳೇದು.
ಏನಮ್ಮ ಗೀತಾ ಬರ್ತೀಯ ತಾನೆ? ಯಾರನ್ನು ಹುಡುಕ್ತಾ ಇದ್ಯಾ ಗುರು? ಇನ್ಯಾರಿಗೆ? ಹೃದಯ ಕದ್ದು ಕಿಶೋರಿಗೆ ಕ್ಯಾಗ್ರು ಸಾಲಮಾನ್ ಗ್ರ್ಯಾಂಡಿ ಬಾರ್ನಾನ್ ಮಾಂಡೆ ಹಾಕತೇನಾ? ಛೇ, ಹಾಗೇನೂ ಇಲ್ಲ ಕಣೋ. ಗೀತಾ ಇನ್ನೂ ಬಂದಿಲ್ಲ, ಅದಕ್ಕೆ ಹುಡುಕ್ತಾ ಇದ್ದೀನಿ. ಅವ್ರ ಕ್ಲಾಸ್ ಶುರುವಾಗಿ ಅರ್ಧ ಗಂಟೆ ಆಯ್ತು. ಒಂದ್ ವೇಳೆ ಕ್ಲಾಸ್ ರೂಮ್ ಅಲ್ಲಿ ಇರ್ಬೇಕು, ಹೋಗಿ ನೋಡು. ಅಪ್ಪ ಮಜ್ನು ಇಲ್ಲ, ಕಾಯ್ತಾ ಇರ್ಬೇಕು, ಹೋಗಿ ನೋಡು. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಯಾರ್ ಬೇಕಾಗಿತ್ತು? BSc ಫಸ್ಟ್ ಇಯರ್ ನಲ್ಲಿ ಗೀತಾ ಅನ್ನೋ ಹುಡುಗಿ ಓದ್ತಿದ್ದಾಳೆ, ಅವ್ರನ್ನ ನೋಡ್ಬೇಕಾಗಿತ್ತು. ನೀವ್ ಯಾರು? ಅವ್ರಿಗೇನಾಗ್ಬೇಕು? ನನ್ನ ಹೆಸರು ರಾಜಾ ಅಂತ, ಅವ್ರ ಸಂಬಂಧಿಕರು. ಸಂಬಂಧಿಕರ? ಎಲ್ಲಿಂದ ಬಂದಿದ್ದೀರಾ? ಬೆಂಗಳೂರಿನಿಂದ ಬಂದಿದ್ದಾರೆ. ಓಹೋ, ನೀವು ಒಂದ್ ನಿಮಿಷ ಹೊರಗಡೆ ವೇಟ್ ಮಾಡಿ, ನಾನ್ ತಿಳಿಸ್ತೀನಿ. ಓಕೆ ಮೇಡಮ್. ಹಲೋ, ಶ್ರೀಕಂಠ ಸ್ಪೀಕಿಂಗ್. ಗುಡ್ ಮಾರ್ನಿಂಗ್ ಸರ್, ನಾನು ಕಾಲೇಜ್ ಪ್ರಿನ್ಸಿಪಾಲ್ ಮಾತಾಡ್ತಿರೋದು. ಹೇಳಿ, ಏನ್ ಸಮಾಚಾರ? ನೀವು ಗೀತಾನ ಯಾರು ಮೀಟ್ ಮಾಡೋಕ್ ಬಿಡಬೇಡಿ ಅಂತ ಹೇಳಿದ್ರಿ, ಆದ್ರೆ ಈಗ ರಾಜಾ ಅನ್ನೋರೊಬ್ರು ಗೀತಾ ನೋಡ್ಬೇಕು ಅಂತ ಬಂದಿದ್ದಾರೆ. ಹಾಗಾದ್ರೆ ಗೀತಾ ಕಾಲೇಜ್ ಗೇಟ್ ಹತ್ರ ಬರ್ತಾಳೆ ಅಂತ ಹೇಳಿ. ನೋಡಿ, ಗೇಟ್ ಹತ್ರ ಹೋದ್ರೆ ಗೀತಾ ಅವ್ರು ಬರ್ತಾರಂತ. ಏನ್ ಮರಿ, ಒಂದು ಹುಡುಗಿಗೋಸ್ಕರ ನೀನು ಬೆಂಗಳೂರಿಂದ ಇಲ್ಲಿವರೆಗೂ ಬರ್ಬೇಕಾ? ಯಾಕೆ, ಅಲ್ಲಿ ಯಾರೂ ಸಿಗ್ಲಿಲ್ವಾ? ನೋಡು, ನೀನ್ ಯಾವ ಹುಡುಗಿನ ಹುಡ್ಕೊಂಡು ಬಂದಿದ್ಯೋ ಅವಳನ್ನ ಕೊನೆ ಸಾರಿ ನೋಡ್ಬಿಡು. ಮತ್ತೆ ನೀನೇನಾದ್ರೂ ಅವಳ ಹಿಂದೆ ಬಿದ್ರೆ ನಾನು ನಿನ್ನೇನು ಮಾಡಲ್ಲ. ನಾನೇ ಅವಳನ್ನ ಕೊಂದು ಆ ಕೊಲೆನ ನಿನ್ ತಲೆ ಕಟ್ಟಿ ನಿನ್ನ ನೇಣ್ಗಂಬಕ್ಕೆ ಹಾಕಿಸ್ತೀನಿ. ಅವು ಸಾಯುತ್ತೆ, ಕೋಲು ಮುರಿಯುತ್ತೆ. ಏಯ್, ಇವನು ಬಂದ ಜಾಗಕ್ಕೆ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬಂದ್ರು. ಡ್ರೈವರ್, ಗೀತಾ, ಏನಮ್ಮ ಯೋಚನೆ ಮಾಡ್ತಾ ಇದೀಯಾ? ಬಾ, ಊಟ ಮಾಡು. ನನ್ಗೂಟ ಬೇಡ, ನಾನ್ ಸಾಯ್ಬೇಕು. ಸ್ವಲ್ಪ ವಿಷ ಇದ್ರೆ ತಂದ್ಕೊಡ್ತೀರಾ? ಏನಮ್ಮ, ಬದುಕಿ ಬಾಳ್ಬೇಕಾದ ಈ ವಯಸ್ಸಿನಲ್ಲಿ ಸಾವನ್ ಯಾಕಮ್ಮ ಬಯಸ್ತೀಯಾ? ಈ ರಾಕ್ಷಸರ ಮಧ್ಯೆ ಬದುಕೋದು ಬಹಳ ಕಷ್ಟ ಇದೆ ಅಯ್ಯ. ನಿನ್ ತಂದೆ ತಾಯಿ ಸಾಯುವಾಗ ಯಾಕೆ ನಾನು ಸಾಯಲಿಲ್ಲ? ಈ ನರಕನ ಅನುಭವಿಸೋಕೆ ಯಾಕೆ ನನ್ನನ್ನು ಬಿಟ್ಟು ಹೋದ್ರು ಅಂತ ಯೋಚನೆ ಮಾಡ್ತಿದ್ದೀನಿ. ಅದೇನಾಯ್ತು ಅಂತ ಹೇಳಮ್ಮ. ಹಣದ ಮಧ್ಯೆ ಪ್ರೀತಿ ನೋಡೋಕ್ ಆಗಲ್ಲ ಅಯ್ಯ. ನಿನ್ ತಂದೆ ಸಾಯೋವಾಗ ನನ್ನ ಯಾರಾದ್ರೂ ಬಡವರಿಗೆ ದಾನ ಮಾಡಿದ್ರೆ ಅಲ್ಲಾದ್ರೂ ಪ್ರೀತಿ ಪ್ರೇಮ ಸಿಕ್ತಿತ್ತು. ಆದ್ರೆ ಇಲ್ಲಿ ಎಲ್ರಿಗೂ ಅವ್ರ ಆಸ್ತಿ ಮೇಲೆ ಕಣ್ಣು.
ನನಗಿಂತ ಅವ್ರಿಗೆ ಹಣನೇ ಮುಖ್ಯ. ನೀವೇ ಹೇಳಿ, ಇಂಥವ್ರ ಮಧ್ಯೆ ನಾನು ಬದುಕ್ಬೇಕು ಅಂತೀರಾ? ಯಾವಾಗ್ಲೂ ಕತ್ಲೆ ಇರೋದಿಲ್ಲಮ್ಮ, ಬೆಳಕ್ ಬಂದೇ ಬರುತ್ತೆ. ನೀನು ಈ ಕಷ್ಟನ ಪರಿಹಾರ ಮಾಡಿ ನಿನಗೊಂದು ಬಾಳು ಕೊಡೋ ಒಬ್ಬ ಹೊಸ ಸೂರ್ಯ ಬಂದೇ ಬರ್ತಾನೆ. ಬಂದಿದ್ದ, ಅವನ್ನ ನನ್ ಕಣ್ ಮುಂದೆನೆ ಹೊಡೆದು ಚಿತ್ರ ಹಿಂಸೆ ಕೊಟ್ರು. ಅವ್ನ್ ನನ್ ಜೊತೆ ಮಾತಾಡ್ದೇನೆ ಹೊರಟೋದ. ಏನ್ರ ಬೆಲ್ಲ ಮಲಗ್ಬಿಟ್ಟಿದ್ದಾನೆ? ಇವನು ಗಡ್ಡೆ ಗಿಡ್ಡೆ ಬಿಟ್ಟು ಒಳ್ಳೆ ಸನ್ಯಾಸಿ ತರ ಶಂಕರ ಕಣ್ಣಲ್ಲಿ ನೀರ್ ಬರ್ತಿದೆ. ಏನೋ ಇದು, ಮನಸ್ಸಿನಲ್ಲಿ ಏನೋ ಇಟ್ಕೊಂಡು ಕೊರಗ್ತಾ ಇದ್ರೆ ನಮ್ಗೆಲ್ಲ ಹೇಗೋ ಗೊತ್ತಾಗ್ಬೇಕು? ಇಷ್ಟಕ್ಕೆಲ್ಲ ಕಾರಣ ಆ ಗೀತಾನೆ ಅನ್ಸುತ್ತೆ. ಆ ಹುಡುಗಿ ನಿನ್ಗೋಸ್ಕರ ಪ್ರಾಣನೇ ಬಿಡ್ತಾ ಇದ್ದಾಳೆ. ಹಗಲು ರಾತ್ರಿ ಊಟ ಮಾಡದೆ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾಳೆ. ಓ ಇದ ಸಮಾಚಾರ? ಗುರು, ಪ್ರೀತಿ ಪ್ರೇಮದ ಮಧ್ಯೆ ದೊಡ್ಡಪ್ಪ ಚಿಕ್ಕಪ್ಪ ಅಲ್ಲ, ಯಾವ ಅಪ್ಪನಾಟ ನಡೆಯಲ್ಲ. ಎರಡರಲ್ಲೊಂದು ತೀರ್ಮಾನ ಆಗ್ಲೇಬೇಕು. ನೀನ್ ನಡಿ ಗುರು, ಹೋಗೋಣ. ಆ ತೊಂದ್ರೆ ನೀವು ತಗೋಬೇಡಿ. ಯಾಕೆ? ಅವಳನ್ನ ನನ್ ಜೊತೆಲಿ ನಾನೇ ಕರ್ಕೊಂಡ್ ಬಂದಿದ್ದೀನಿ. ಅಲ್ಲಿ ನೋಡಿ. ಅದೆಲ್ಲ ಆಮೇಲೆ ನೋಡಿ, ಮೊದಲು ಇವಳ ಜೀವನಕ್ಕೊಂದು ದಾರಿ ಆಗ್ಬೇಕು. ಆ ಗ್ಯಾರಂಟಿ ಇದ್ರೆ ಮಾತ್ರ ಇಲ್ಲೇ ಬಿಡ್ತೀನಿ. ಇಲ್ದೇ ಇದ್ರೆ ಈಗಲೇ ವಾಪಸ್ ಕರ್ಕೊಂಡು ಹೋಗ್ತೀನಿ. ಏನ್ ಹೇಳ್ತೀರಾ? ಗುರು ಒಂದ್ ಕೆಲಸ ಮಾಡು, ಏನು? ಮೊದಲು ತಾಳಿ ಕಟ್ಬಿಡು, ಇಮಿಡಿಯೇಟ್ ಹನಿಮೂನ್ ಕರ್ಕೊಂಡು ಹೋಗ್ಬಿಡು. ಆಮೇಲೆ ಹಲ್ಲ ಇದ್ದಾನೆ ಎಲ್ಲ ನೋಡ್ಕೊತಾರೆ. ಮದುವೆ ಮಾಡ್ಕೊಂಡು ಹೋದ್ರೆ ಡ್ಯಾಡಿ ಮನೆಗೆ ಸೇರಿಸ್ತಾರಂತ ಯೋಚನೆ ಮಾಡ್ಬೇಕಾಗಿದೆ. ಅಯ್ಯೋ ಹುಚ್ಚಪ್ಪ, ಹೋಗಿ ಕತ್ತೆ ಮುಂದೆ ಕಿಂದ್ರಿ ಬಾರ್ಸು. ಮದುವೆ ಮಾಡ್ಕೊಂಡು ಒಂದ್ 2 ತಿಂಗಳು ಜಾಗ ಖಾಲಿ ಮಾಡಿ, ಆಮೇಲೆ ಅವರೇ ಹುಡುಕೊಂಬಂದು ನಿಮ್ಮನ್ನ ಮನೆ ಕರ್ಕೊಂಡು ಹೋಗ್ತಾರೆ. ಕೇಳ್ರಪ್ಪೋ ಕೇಳಿ, ನಾಳೆ ಬೆಳಿಗ್ಗೆ 9 ಗಂಟೆಗೆ ಗಣೇಶನ್ ದೇವಸ್ಥಾನದಲ್ಲಿ ಇವರು ಮದುವೆ ಏರ್ಪಡಿಸಲಾಗಿದೆ. ತಾವೆಲ್ಲರೂ ಬಂದು ಆಶೀರ್ವಾದ ಮಾಡಬೇಕು. ವಿಶೇಷ ಸೂಚನೆ, ವಿಷಯ ಸೀಕ್ರೆಟ್ ಆಗಿರ್ಲಿ. ಸರ್, 1 ನಿಮಿಷ. ನಾನು ಅವ್ರ ಹತ್ರ ಎಲ್ಲ ಮಾತಾಡಿದ್ದೇನೆ. ಅವರು ಅದಕ್ಕೆಲ್ಲ ಒಪ್ಕೊಂಡಿದ್ದಾರೆ. ಏನು ಮಾತಾಡಿದಿರಿ? ಅವ್ರು ಯಾವ್ದಕ್ಕೆ ಒಪ್ಕೊಂಡಿದ್ದಾರೆ? ಕಾಂಪ್ರಮೈಸ್ಗೆ. ಆದ್ರೆ ಒಂದ್ ಸಣ್ಣ ವಿಷಯ. ಏನದು? ನೀವು ನಿಮ್ ಮಗನ ಪರವಾಗಿ ಕ್ಷಮಾಪಣೆ ಕೇಳ್ಬಿಟ್ರೆ ಅವ್ರ ಕೇಸ್ ಹಾಕಲ್ವಂತೆ. ನಿನಗೆ ಎಷ್ಟು ಧೈರ್ಯ? ನಾನು ಹೋಗಿ ಅವನ ಕ್ಷಮಾಪಣೆ ಕೇಳ್ಬೇಕಾ? ಅವನಿಗೆ ಹೇಳು, ಮೊದಲು ಅವನು ಬಂದು ನನ್ನ ಕಾಲಿಗೆ ಬಿದ್ದು ನನ್ನ ಮಗಳನ್ನ ನಿಮ್ ಸೊಸೆಯಾಗಿ ಒಪ್ಪಿಸ್ಕೊಳ್ಳಿ ಅಂತ ಕೇಳಕ್ ಹೇಳು. ಸರ್, ನನ್ ಮಾತು ಕೇಳಿ. ಅವ್ರು ತುಂಬಾ ಹಣವಂತರು ಸರ್. ಹಣ ನನ್ನ ಹತ್ರನೂ ಬೇಕಾದಷ್ಟಿದೆ ಕಣಯ್ಯ. ಅವ್ರ ಜೊತೆ ಒಬ್ಬ ಲಾಯರ್ ಇದಾನಲ್ಲ, ಅವನು ದೊಡ್ಡ ಕ್ರಿಮಿನಲ್ ಲಾಯರ್. ಅವನು ಈ ಕೇಸ್ ಗೆದ್ದೇ ಗೆಲ್ತಾನೆ. ಅವನು ಒಬ್ಬ ಕ್ರಿಮಿನಲ್. ನಾನು ದಿವಸಕ್ಕೆ ಎಷ್ಟು ಜನ ಕ್ರಿಮಿನಲ್ಗಳನ್ನ ನೋಡ್ತೀನಿ ಗೊತ್ತಾ? 1000 ಜನ ಕ್ರಿಮಿನಲ್ಗಳನ್ನು ಹಿಡಿದು ಹಾಕಿ ಅವರ ಮಧ್ಯೆ ನಾನಿದ್ದೀನಿ. ಕೇಸು ನಿಮ್ ಮಗನ ವಿರುದ್ಧವಾಗಿದೆ ಸರ್. ಅದನ್ನ ತೀರ್ಮಾನ ಮಾಡೋಕೆ ಕೋರ್ಟು ಅಂತ ಇದೆ ತಾನೆ? ಅವನ್ನ ಕೇಸ್ ಹಾಕ ಕೇಳು, ಅಲ್ಲೇ ಮೀಟ್ ಮಾಡೋಣ. ಯುವರ್ ಆನರ್, ಈ ಕೇಸು ನಡೆದು ಹೋದ ಮದುವೆ ಬಗ್ಗೆ ಇರುವುದರಿಂದ ಆರೋಪ ಹೊರಿಸಲ್ಪಟ್ಟ ನನ್ನ ಕ್ಲೈಂಟ್ ಮಿಸ್ಟರ್ ರಾಜಾ ಹಾಗೂ ಶ್ರೀಮತಿ ಗೀತಾರವರನ್ನು ಸಂಬಂಧಪಟ್ಟ ಹೇಳಿಕೆಗೆ ವಾದ ಮಾಡಲು ಅವಕಾಶ ಮಾಡಿಕೊಡಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಐ ಅಬ್ಜೆಕ್ಟ್ ಯುವರ್ ಆನರ್. ಈ ಕೇಸ್ ವಯಸ್ಸಿನ ವಿಚಾರದ ಬಗ್ಗೆ ಸಂಬಂಧಪಟ್ಟಿರೋದ್ರಿಂದ 18 ವರ್ಷ ತುಂಬಿದವರನ್ನ ಮಾತ್ರ ಗಣನೆಗೆ ತೆಗೆದುಕೋಬೇಕು. ಮುಖ್ಯವಾಗಿ ಗೀತಾರವರಿಗೆ ಕೇವಲ 16 ವರ್ಷ ತುಂಬಿರೋದ್ರಿಂದ ಬಿಲ್ ಪ್ರಕಾರ ಆಕೆಯ ಪೋಷಕರಾದ ಮಿಸ್ಟರ್ ಶ್ರೀಕಂಠಯ್ಯನವರೇ ಈ ಕೇಸ್ನಲ್ಲಿ ವಾದಿಯಾಗಿರುತ್ತಾರೆ. ಇದು ಆನರಬಲ್ ಕೋರ್ಟ್ಗೂ ತಿಳಿದಿರುತ್ತೆ ಅಂತ ಭಾವಿಸ್ತೀನಿ. ಯುವರ್ ಆನರ್, ಇದು ಕಾನೂನಿನ ವಿರುದ್ಧವಾಗಿ ಮದುವೆ ನಡೆದಿರಬಹುದು. ಆದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ನಡೆಯುವ ಮದುವೆ ಹಾಗೂ ಇದರಲ್ಲಿ ಗಂಡು ಹೆಣ್ಣಿಗೆ ಕಟ್ಟುವ ತಾಳಿಯನ್ನ ಎಲ್ಲಾ ನಾರಿಯರು ಪವಿತ್ರವೆಂದೇ ತಿಳಿಯುತ್ತಾರೆ. ಆದ್ದರಿಂದ ಕಾನೂನನ್ನೇ ಕಾರಣವಾಗಿಟ್ಟುಕೊಂಡು ಈ ಪವಿತ್ರವಾದ ಬಂಧನವನ್ನ ರದ್ದು ಮಾಡಬೇಡಿ ಎಂದು ಕೇಳ್ಕೊಳ್ತಾ ಇದ್ದೀನಿ. ದಟ್ಸ್ ಆಲ್ ಯುವರ್ ಆನರ್. ಒಂದು ಹೆಣ್ಣಿನ ಜೀವನ ಹಾಳು ಮಾಡಿದ್ದಕ್ಕಾಗಿ ಅಪರಾಧಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ದಟ್ಸ್ ಆಲ್ ಯುವರ್ ಆನರ್. ಮಿಸ್ಟರ್ ರಾಜಾ, ನಿಮ್ಮ ಮೇಲಿರುವ ಈ ಆಪಾದನೆಯ ಬಗ್ಗೆ ನೀವೇನ್ ಹೇಳ್ತೀರಾ? ಯುವರ್ ಆನರ್, ನಾನಿವತ್ತು ಕಾನೂನಿನ ದೃಷ್ಟಿಯಲ್ಲಿ ಅಪರಾಧಿಯಾಗಿ ನಿಂತಿರೋದು ನನಗೆ ಸಂಕಟ ಆಗ್ತಾ ಇದೆ. ಯಾಕೆಂದ್ರೆ ಸಮಾಜದಲ್ಲಿ ಇದುವರೆಗೂ ಜಾತಿ, ಮತ, ಬಡವ, ಶ್ರೀಮಂತಿಕೆ ಇವಿಷ್ಟು ಮಾತ್ರ ಪ್ರೇಮಿಗಳನ್ನು ದೂರ ಮಾಡುತ್ತೆ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಕಾನೂನು ಅವುಗಳ ಜೊತೆ ಸೇರ್ಕೊಂಡಿರೋದು ನೋಡಿ ನನಗೆ ತುಂಬಾ ನೋವಾಗ್ತಿದೆ. ಯುವರ್ ಆನರ್, ನಾನು ಕಾನೂನನ್ನ ಅವಮಾನಿಸಬೇಕು ಅಂತಾಗ್ಲಿ ಅಥವಾ ಗೀತಳ ಆಸ್ತಿ ಹೊಡಿಬೇಕು ಅಂತಾಗ್ಲಿ ಅವಳನ್ನ ನನ್ನ ಹೆಂಡತಿಯಾಗಿ ಸ್ವೀಕರಿಸಲಿಲ್ಲ. ಐ ಅಬ್ಜೆಕ್ಟ್ ಯುವರ್ ಆನರ್. ಕೋರ್ಟಿನ ತೀರ್ಮಾನ ಆಗೋವರೆಗೂ ನನ್ನ ಕ್ಲೈಂಟ್ ಮಗಳನ್ನ ಹೆಂಡತಿ ಅಂತ ಕರೆಯೋ ತಪ್ಪಾಗುತ್ತೆ. ಏನ್ ಸರ್ ನೀವು ಹೇಳ್ತಿರೋದು? ತಾಳಿ ಕಟ್ಟೋಣ ನನ್ನ ಹೆಂಡತಿ ಅಂತ ಕರೀದೆ, ರಸ್ತೆಯಲ್ಲಿ ಹೋಗೋ ಯಾರನ್ನೋ ಹೆಂಡತಿ ಅಂತ ಕರೆಯಕ್ಕಾಗತ್ತಾ? ಆರ್ಡರ್ ಆರ್ಡರ್ ಆರ್ಡರ್. ಯುವರ್ ಆನರ್, ನನ್ನ ಕ್ಲೈಂಟ್ ನ ಮಗಳು ಮಿಸ್ ಗೀತಾನು ಮೋಸದಿಂದ ಮದುವೆ ಆಗಿದ್ದು ಅಲ್ಲದೆ ಆಕೆ ಮೇಲೆ ಅತ್ಯಾಚಾರ ನಡೆದಿದೆ. ಅದಕ್ಕೆ ಪ್ರೂಫ್
ಇದರಲ್ಲಿರೋ ಮೆಡಿಕಲ್ ರಿಪೋರ್ಟ್ ಅಂಡ್ ಡಾಕ್ಟರ್ ಸರ್ಟಿಫಿಕೇಟ್. ಐ ಅಬ್ಜೆಕ್ಟ್ ಯುವರ್ ಆನರ್. ಡಾಕ್ಟರ್ ಕೊಟ್ಟ ಆ ಸರ್ಟಿಫಿಕೇಟ್ ಬಗ್ಗೆ ನನಗೆ ಆಕ್ಷೇಪಣೆ ಇದೆ. ಮದುವೆಯಾದ ಗಂಡ ಹೆಂಡತಿಯರ ಮಧ್ಯೆ ನಡೆಯುವುದಕ್ಕೆ ಶಾಂತಿ ಮುಹೂರ್ತ ಅಂತ ಹೇಳ್ತಾರೆ. ಅದು ಪ್ರತಿಯೊಬ್ಬ ದಂಪತಿಗಳ ಜೀವನದಲ್ಲಿ ಬರುವ ಮೊದಲನೇ ರಾತ್ರಿ. ಐ ಮೀನ್ ಫಸ್ಟ್ ನೈಟ್. ಇಟ್ ಇಸ್ ನೆವರ್ ಕಾಲ್ಡ್ ಆಸ್ ಎ ರೇಪ್. ಮದುವೆನೇ ಆಗದಿರೋ ಈ ಬ್ಯಾಚುಲರ್ ಡಿಫೆನ್ಸ್ ಲಾಯರ್ಗೆ ಅದೆಲ್ಲ ಯಾಕೆ ಗೊತ್ತಾಗಬೇಕು? ಮೈ ಡಿಯರ್ ಅಫೆನ್ಸ್ ಲಾಯರ್, ಸ್ವಂತ ಮನೆಯಲ್ಲಿರೋವನಿಗೆ ಒಂದೇ ಮನೆ, ಬಾಡಿಗೆ ಮನೆಯಲ್ಲಿರೋವನಿಗೆ ಬೇಕಾದಷ್ಟು ಮನೆ. ನಾನ್ ಬಾಡಿಗೆ ಮನೆಯಲ್ಲಿರೋನು. ಶಾಂತಿ ಮುಹೂರ್ತ ಅಂದ್ರೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಸಂಬಂಧಿಕರು ಆತ್ಮೀಯರು ಎಲ್ಲರೂ ಒಪ್ಪಿ ಆಗುವಂತ ಮದುವೆ ಅಂತ ಕರೀತಾರೆ. ಆಗ ನಡೆಯುವಂತ ಕಾರ್ಯಕ್ಕೆ ಶಾಂತಿ ಮುಹೂರ್ತ ಅಂತಾರೆ. ವಯಸ್ಕಳಾಗದಿರೋ ಒಂದು ಹೆಣ್ಣಿನ ಜೊತೆಗೆ ಎರಡು ಕಡೆ ಒಪ್ಪಿಗೆ ಇಲ್ಲದೆ ಆಗುವಂತ ಮದುವೆ ಅಂತಲೂ ಕರೆಯಲ್ಲ. ಆಗ ನಡೆಯುವಂತ ಕಾರ್ಯಕ್ಕೆ ಶಾಂತಿ ಮುಹೂರ್ತ ಅಂತಲೂ ಹೇಳಲ್ಲ. ಇಟ್ ಇಸ್ ಸೋ ಕಾಲ್ಡ್ ಅಸ್ ರೇಪ್ ಅಂತಾರೆ. ಯು ಗಾಟ್ ಇಟ್ ಯುವರ್ ಆನರ್. ಈ ಕೇಸಿಗೆ ಸಂಬಂಧಪಟ್ಟ ಎಲ್ಲಾ ಸಾಕ್ಷಿ ಆಧಾರಗಳನ್ನು ತಮ್ಮ ಮುಂದೆ ಹಾಜರುಪಡಿಸಿದ್ದೀನಿ. ಅದನ್ನ ಕೂಲಂಕುಷವಾಗಿ ಪರಿಶೀಲಿಸಿ ತೀರ್ಪನ್ನು ನೀಡುತ್ತೀರಾ ಅಂತ ಭಾವಿಸ್ತೀನಿ. ದಟ್ಸ್ ಆಲ್ ಯುವರ್ ಆನರ್. ಅಫೆನ್ಸ್ ಲಾಯರ್, ಇನ್ನೂ ಏನಾದ್ರು ಹೇಳ ಬಯಸ್ತೀರಾ? ಎಸ್ ಯುವರ್ ಆನರ್. ಕಾನೂನು ಮನುಷ್ಯನ ಜೀವನಕ್ಕೆ ದಾರಿ ತೋರಿಸುತ್ತೆ, ಆದರೆ ಧರ್ಮ ಅವನಿಗೆ ಬಾಳ್ ಕೊಡುತ್ತೆ. ದಾರಿ ತೋರಿಸಬೇಕಾದ ಕಾನೂನು ಆ ದಂಪತಿಗಳ ಜೀವನಕ್ಕೆ ಮುಳ್ಳಾಗಬಾರದು ಅನ್ನೋದೇ ನನ್ನ ಉದ್ದೇಶ. ದಟ್ಸ್ ಆಲ್ ಯುವರ್ ಆನರ್. ಈ ಕೇಸಿನ ವಾದ ವಿವಾದ ಆಧಾರಗಳನ್ನು ಗಮನಿಸಿ ಈ ನವದಂಪತಿಗಳ ಹೊಸ ಬಾಳಿಗೆ ನನ್ನ ಹೃದಯ ಹಾರೈಸಿದರೂ ಕಾನೂನಿನ ದೃಷ್ಟಿಯಲ್ಲಿ ಅದು ಸಾಧ್ಯವಿಲ್ಲ. ರಾಜಾ ಹಾಗೂ ಗೀತಾ ತಮ್ಮ ಹಿರಿಯರ ಅನುಮತಿ ಇಲ್ಲದೆ ಗುಪ್ತವಾಗಿ ಮದುವೆಯಾದದ್ದು ಕಾನೂನಿನ ದೃಷ್ಟಿಯಲ್ಲಿ ಅಪರಾಧವಾಗುತ್ತದೆ. ಅಷ್ಟೇ ಅಲ್ಲದೆ ವಯಸ್ಕರನಾದ ರಾಜ ಇನ್ನು ವಯಸ್ಸಿಗೆ ಬಾರದ ಗೀತಾಳನ್ನು ಮೋಸದಿಂದ ಮದುವೆಯಾಗಿದ್ದಾನೆಂದು ಕೋರ್ಟ್ ನಂಬುತ್ತದೆ. ಬಾಲಿಕಳಾದ ಗೀತಾಳನ್ನು ಮೋಸ ಮಾಡಿದ ಆಪಾದನೆ ಮೇಲೆ ಸೆಕ್ಷನ್ 420 ಪ್ರಕಾರ ರಾಜಾ ಎಂಬ ಆರೋಪಿಗೆ 6 ತಿಂಗಳ ಕಾಲ ಜೈಲು ಶಿಕ್ಷೆ ವಿಧಿಸಲಾಗಿದೆ. ಅಷ್ಟೇ ಅಲ್ಲದೆ ಮದುವೆ ಎನ್ನುವ ಹೆಸರಿನಲ್ಲಿ ಬಾಲಿಶ ಹೆಣ್ಣನ್ನು ಬಲಾತ್ಕಾರ ಮಾಡಿದ ಆಪಾದನೆಯ ಮೇಲೆ ಇಂಡಿಯನ್ ಪೀನಲ್ ಕೋಡ್ ಸೆಕ್ಷನ್ 494 ಪ್ರಕಾರ ಆರೋಪಿಗೆ ಒಟ್ಟು 7 ವರ್ಷಗಳ ಕಾಲ ಜೈಲು ಶಿಕ್ಷೆ ವಿಧಿಸಲಾಗಿದೆ. ಹಾಗೂ ಇವರು ಮಾಡಿಕೊಂಡ ಮದುವೆಯನ್ನು ಕಾನೂನು ನಿರಾಕರಿಸುತ್ತದೆ. ಕಾನೂನು ಪ್ರಕಾರ ಮದುವೆನೇ ಆಗದೆ ಇರೋ ನಿನಗೆ ಇನ್ನು ಈ ತಾಳಿ ಹಾಕಬೇಕು. ನ್ಯಾಯಾಧೀಶರೇ, ನಿಮ್ ಕಾನೂನಿನಿಂದ ನನ್ನ ಪವಿತ್ರವಾದ ತಾಳಿನ ಕಿತ್ತಾಕಿದ್ರಿ. ನನ್ನ ಗಂಡ ಬದುಕಿರೋವಾಗ್ಲೇ ನನ್ನನ್ನು ವಿಧವೆಯನ್ನಾಗಿ ಮಾಡಿದ್ರಿ. ನಮ್ಮ ದೇಶದ ಯಾವುದೇ ಹೆಣ್ಣಿಗೂ ಬರಬಾರದಂತ ಪರಿಸ್ಥಿತಿಗೆ ನಿಮ್ ಕಾನೂನು ನನ್ನನ್ನು ತಂದು ನಿಲ್ಸಿದೆ. ಈ ಕಾನೂನಿನ ಪ್ರಕಾರ ನೀವು ನಮ್ಮ ಮದುವೆ ಒಪ್ಪಡ್ದಿರಬಹುದು, ಆದ್ರೆ ನಮ್ಮ ಹೊಟ್ಟೆಲ್ ಬೆಳಿತಿರೋ ನನ್ ಗಂಡನ ರೂಪನ ನಿಮ್ ಕಾನೂನಿಂದ ಅಳಿಸೋಕಾಗುತ್ತಾ? ಹೇಳಿ ಹೇಳಿ, ಇದಕ್ಕೇನ್ ಪರಿಹಾರ? ಕೇಸ್ ಮುಗಿದ ಮೇಲೆ ನಿಮ್ ಮನೆಗಾದ್ರೂ ಹೋಗ್ಬೋದಾಗಿತ್ತಲ್ಲಮ್ಮ. ಹೋಗಿದ್ದೆ, ಆದ್ರೆ ಅಲ್ಲಿ ನಡೆದಿದ್ದೇ ಬೇರೆ. ನಿಂತ್ಕೋ. ಈ ಮನೆ ನಿಂದ ಇರಬಹುದು, ಆದ್ರೆ ಈ ಮನೆ ಒಳಗಡೆ ಬರ್ಬೇಕಾದ್ರೆ ನಿನ್ನ ಗರ್ಭದಲ್ಲಿ ಬೆಳೀತಾ ಇರೋ ಮಗುನ ಅಪರ್ಷನ್ ಮಾಡಿಸ್ಕೊಂಬ. ಇಲ್ಲ, ಇದು ನನ್ ಮಗು. ನಾನೇ ಅಪರ್ಷನ್ಗೆ ಒಪ್ಕೊಳ್ಳೋದಿಲ್ಲ. ಹಾಗಾದ್ರೆ ಈ ಮನೆ ನಿನಗೆ ಸೇರ್ಬೇಕಾದ ಆಸ್ತಿ, ಈ ಆಸೆನೆಲ್ಲ ಮರ್ತು ಬಿಡು. ನನ್ನ ಆಸ್ತಿಗೋಸ್ಕರ ಬರ್ಲಿಲ್ಲ ಚಿಕ್ಕಪ್ಪ, ನನಗಿರೋದಕ್ಕೆ ಒಂದಿಷ್ಟಗಳ ಜಾಗ ಬೇಕು ಅಷ್ಟೇ. ಅದು ಸಾಧ್ಯ ಇಲ್ಲ ಅಂತ ಹೇಳಲ್ಲ. ಇನ್ನು ನಿನ್ನ ಮುಖ ನೋಡೋದಕ್ಕೂ ನನಗೆ ಇಷ್ಟ ಇಲ್ಲ. ನೀನಾಗಿ ನಿನ್ನ ಮನೆ ಬಿಟ್ಟು ಆಚೆ ಹೋಗ್ತಾ ಇಲ್ಲ, ಕುತ್ಕೆ ಹಿಡಿದು ಆಚೆ ತಳ್ಳು. ನಿಂತ್ಕೊಂಡೆ. ಯಾರು ನೀನು? ಯಾರನ್ನ ಕೇಳಿ ಒಳಗಡೆ ಬರ್ತಾ ಇದೀಯಾ? ಯಾಕ್ರಿ ಹೀಗ್ ಮಾತಾಡ್ತೀರಾ? ಇವಳು ನಮ್ಮನೆ ಸೊಸೆ ಅಲ್ವೇನ್ರಿ? ಕದ್ದು ಮದುವೆಯಾಗಿ ನನ್ನ ಮಗನ ಜೀವನಾನೇ ಹಾಳು ಮಾಡಿದವಳನ್ನ ನಾನು ಸೊಸೆ ಅಂತ ಕರಿಬೇಕಾ? ಯಾಕ್ರಿ ನಿಷ್ಠುರವಾಗಿ ಮಾತಾಡ್ತಾ ಇದ್ದೀರಾ? ಸ್ವಲ್ಪ ಸುಮ್ಮನೆ ಇರ್ಬೇಕಾ? ಲಕ್ಷ್ಮಿ, ನನ್ ಮಗಳಾಗಿ ನೋಡ್ಕೊಂಡು ನಾನು ಸಾಕ್ತೇನೆ. ಅವತ್ತಿನಿಂದ ಆಯನೇ ನನ್ನ ತಾಯಿ ಆದ್ರು. ಅವ್ರ ತಾತನ ಆಸ್ತಿಯಿಂದ ಬಂದ ಮನೇಲಿ ನನ್ನ ತನ್ನ ಸ್ವಂತ ಮಗಳಿಗಿಂತಲೂ ಹೆಚ್ಚಾಗಿ ನೋಡ್ಕೋತಿದ್ದಾರೆ ಸರ್. ಇದೇ ಮನೆ, ಬನ್ನಿ ಆಯನ್ ಪರಿಚಯ ಮಾಡಿಸ್ತೀನಿ. ನೀನೇನು ಇಲ್ಲಿ? ನಾನು ಅದನ್ನೇ ಕೇಳ್ತಾ ಇರೋದು. ನೀನೇನ್ ಇಲ್ಲಿ? ಇವ್ರು ನಿಮಗ್ ಗೊತ್ತಾ ಆಯ? ಗೊತ್ತಾ? ಇವನು ನನ್ ಮಗನಮ್ಮ. ಓದಿ ದೊಡ್ಡ ಲಾಯರ್ ಆಗುವಂತ ಕಲ್ಸಿದ್ರೆ ವರ್ಷಾನ್ಗಟ್ಲೆ ಬಿಟ್ಕೊಂಡು ಇವತ್ ಬಂದಿದ್ದಾನೆ ನೋಡು. ನಾನು ಓದಿದ್ದು, ಪಾಸ್ ಆಗಿದ್ದು, ಗೋಲ್ಡ್ ಮೆಡಲ್ ತಗೊಂಡಿದ್ದು ಎಲ್ಲ ಲೆಟರ್ ಬರ್ದಿದ್ನಲ್ಲ, ಆ ಲೆಟರ್ ನಿನಗೆ ಸಿಕ್ಲಿಲ್ವಾ? ಅಷ್ಟೆಲ್ಲ ಮನೆ ಬಿಟ್ಬಿಟ್ಟು ಬೇರೆ ಕಡೆ ಕೆಲಸ ಸೇರ್ಕೊಂಡಿದ್ದೆ. ಯಾಕೆ ಸಂಬಳ ಸರಿ ಕೊಡ್ತಿರ್ಲಿಲ್ವಾ? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ, ಮೊದಲು ಒಳಗ್ ಬಾ. ಬಾಮ್ಮ. ಆಹಾ ಗಮ್ಮ. ಆಹಾ. ಹೌದು, ಇವಳೆಲ್ಲಿ ಸಿಕ್ಕಿದ್ಲು ನಿನ್ಗೆ? ಜೈಲಲ್ಲಿ.
ನೀನೇನ್ ಮಾಡಕ್ ಹೋಗಿದ್ಯೋ ಅಲ್ಲಿ ಗಿರಾಕಿ ಹುಡ್ಕೊಂಡು ಹೋಗಿದ್ದೆ. ಅಲ್ಲಿ ಗಿರಾಕಿ ಸಿಗ್ತಾರ ನಿನ್ಗೆ ಸಿಕ್ಕಿದ್ದಿಲ್ಲ ಈ ಗಿರಾಕಿ ಸಾಲ್ದಾ? ಇವಳೇನ್ ಗಿರಾಕಿನ ಹಾಕ್ತೀನಿ ನೋಡು. ಯಾಕೋ ಅಳ್ತೀಯ? ಅಳ್ತಾ ಇರೋದ್ ನಾನೆಲ್ಲ ತಾಯಿ, ನನ್ನ ಹೊಟ್ಟೆ ತುಂಬಾ ಊಟ ಮಾಡಿ ಎಷ್ಟೋ ವರ್ಷಗಳಾಗೋಯ್ತು. ಊಟ ಮಾಡೋಣ ಅಂದ್ರೆ ನೀನಾ? ಅಯ್ಯೋ ಪಾಪ, ಊಟ ಮಾಡು. ಕೈ ತೆಗಿಯಮ್ಮ. ಆ, ಕೊಡು 1, 2, 3, 4, 1. ಸನ್ಮಾನ್ಯ ಕೈದಿಗಳೇ ಹಾಗೂ ಅಸಾಮಾನ್ಯ ಕೈದಿಗಳೇ, ನಿಮ್ಗೆಲ್ಲ ತಿಳಿದಿರೋ ಹಾಗೆ ಒಂದು ಕಟ್ಟಡಕ್ಕೆ 100 ವರ್ಷ ತುಂಬಿತು ಅಂದ್ರೆ ಒಂದು ಸಮಾರಂಭ ಆಚರಿಸ್ತಾರೆ. ಒಂದು ಕಂಪನಿಗೆ 50 ವರ್ಷ ತುಂಬಿತು ಅಂದ್ರೆ ಒಂದು ಸಂತೋಷದ ಸಮಾರಂಭವನ್ನು ಆಚರಿಸ್ತಾರೆ. ಅಷ್ಟೆಲ್ಲ ಯಾಕೆ, ಮದುವೆ ಆದವರು 60 ವರ್ಷ ಬದುಕಿದ್ರೆ ಮತ್ತೊಂದು ಮದುವೆ ಆಗ್ತಾರೆ. ಹಾಗೇನೆ ಇಂದು ಅಮೋಘವಾಗಿ 50ನೇ ಸಲ ಆಗಮಿಸಿರುವಂತ ಸನ್ಮಾನ್ಯ ವೀರಪ್ಪನವರನ್ನ ಅಭಿನಂದಿಸುವ ಕಾರ್ಯಕ್ರಮವನ್ನ ನಾವಿಂದ ಹಮ್ಮಿಕೊಂಡಿದ್ದೀವಿ. ಅವರ ಅಮೋಘ ಸಾಧನೆಗಳ ಬಗ್ಗೆ, ಅವರ ಮಹತ್ ಕಾರ್ಯಗಳ ಬಗ್ಗೆ ಅವರ ಬಾಯಿಂದನೇ ತಾವು ಕೇಳಬೇಕಂತ ನಮ್ಮ ಆಸೆ. ನನಗಿಲ್ಲಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಸನ್ಮಾನ್ಯ ದೊಡ್ಡ ಕಳ್ಳನಿಗೂ ಸನ್ಮಾನ್ಯ ಸಣ್ಣ ಕಳ್ಳನಿಗೂ ಕೃತಜ್ಞತೆಗಳನ್ನು ಅರ್ಪಿಸಿ ನಾವೀಗ ಕುಕ್ಕರ್ ಬಡಿತೀವಿ. ಜೈ ಹಿಂದ್. ಮೇಲ್ ಕೂತಿರೋ ಜೈಲರ್ ಸಾಹೇಬ್ರೆ, ನನ್ ಮಗ ನಾನು ಈ ನನ್ನ ಮಗ ಒಬ್ಬ ದೊಡ್ಡ ಮನುಷ್ಯನಂಗಿರೋ ಅವ್ನ ಜೇಬಳ ಕೈ ಹಾಕದ್ದು ಅವ್ರ ಮನೆ ಹಾಳಾಗೋಗ. ಅವ್ನ ಜೋಬ್ನ ಒಂದ್ 10 ಪೈಸಾ ಸಿಗೋದ್ ಬೇಡವಾ? ಬರೀ ಕಂದಾಯದ ಬಿಲ್ಲು, ನೀರಿನ ಬಿಲ್ಲು, ಕರೆಂಟ್ ಬಿಲ್ಲು ಇವೇ ಸಿಗಬೇಕಾ? ಅವನ್ ದಪ್ಪ ಜೋಬ್ ನೋಡಿ ಕೈ ಹಾಕಿದ್ದೆ ಪೊಲೀಸ್ನವ್ರ ಕೈ ಸಿಗಾಕೊಂಡು ಈ ಗೋಲ್ಡನ್ ಜುಬ್ಲಿ ಕಾರಣ ಆಯ್ತು. 50 ಸಾರಿ ಜೈಲಿಗೆ ಬರೋದು ಹುಡುಗಾಟ ಎಲ್ಲ ಕಂಡ್ರು ನಾವು ಟಿಪ್ ಪಕೆಟ್ ಮಾಡ್ಬೇಕು, ಪೊಲೀಸ್ನವ್ರ ಕೈ ವಜೆ ತಿನ್ಬೇಕು, ಕೋರ್ಟ್ ಹೋಗಿ ಇಲ್ಲಿ ಬರ್ಬೇಕು ಅಂತ ಸಾಹಸ ನಾ ಮಾಡಿದೀನಿ. ನೀವ್ ಯಾರಾದ್ರೂ 50 ಸಾರಿ ಜೈಲಿಗೆ ಬಂದಿದ್ದೀರಾ? ನಾ ಮಾಡಿರೋ ಸಾಹಸ ಇತಿಹಾಸದ ಮಹಾವೀರರು ಮಾಡಿದ ಸಾಹಸಕ್ಕೆ ಸಮ. ಇನ್ನು ಮುಂದೆ ನನ್ನ ಜಾಗಕ್ಕೆ ನನ್ನ ಮಗ ಬೀರಪ್ಪ ಬರ್ತಾವನೆ. ಈ ಚಪ್ಪಾಳೆ ಹೊಡೆಯಕ್ ಮುಂಚೆ ನನ್ನ ಮಾತನ್ನ ಮುಗಿಸಿ ನಿಮ್ಗೆಲ್ಲ ಕೃತಜ್ಞತೆ ಹೊರಪಿಸ್ಬಿಡ್ತೀರಿ. ಇವರು ಈ ಘನ ಕಾರ್ಯಕ್ಕೆ ಈ ಬೀಡಿ ಹಾರವನ್ನ ಮತ್ತು ಈ ಶಾಲನ್ನ ಇವ್ರಿಗೆ ಅರ್ಪಿಸ್ತಾ ಇದ್ದೇನೆ. ಹಾಗೂ ಈ ಖಾಲಿ ತಟೆ ಇವ್ರಿಗೆ ಅರ್ಪಿಸ್ತಾ ಇದ್ದೇನೆ. ಹಾಗೂ ನಮ್ಮ ಪೊಲೀಸರ ಕಡೆಯಿಂದ ಸಂಗ್ರಹಿಸಿದಂತ 1,000 ರೂಪಾಯಿನ ಇವರಿಗೆ ಎಲ್ಲೋ ಇದಪ್ಪ 1,000 ರೂಪಾಯಿ ಜೇಬ್ನೆಲ್ಲ ಇಟ್ಟಿದ್ನಲ್ಲ, ಯಾವ ಕಾರಣ ನಮ್ಗೆ ಹೊಡ್ಕಣ್ಣ ಬುದ್ಧಿ ಇದನ್ನ ನನ್ಗೆ ಕೊಡಕ್ ತಂದಿಲ್ಲ. ಕ್ಷಮಿಸಿ ಬುದ್ಧಿ, ಅಭ್ಯಾಸ ಬಲ ಕೈ ತಾನಾಗಿ ನಿಮ್ ಜೋಬ್ ಉಂಟಾಯ್ತು. ಈ 1,000 ರೂಪಾಯಿನ ನಿಮ್ಮಿಬ್ಬರಿಗೆ ಕೊಡ್ಬೇಕಂತ ಸಂಗ್ರಹಿಸಿಟ್ಟಿದ್ದೆ. ಈಗ ಇದನ್ನ ನಿಮ್ಮಿಬ್ಬರಿಗೂ ಕೊಡೋದಿಲ್ಲ. ಅಷ್ಟೇ ಅಲ್ಲ, ನಿಮ್ಮಿಬ್ಬರನ್ನ ಜೈಲಿನಲ್ಲಿ ಇಟ್ಕೊಳ್ಳಲ್ಲ. ಇಲ್ಲಿ ಧರ್ಮದ ಕೂಳು ತಿಂದು ತಿಂದು ಕೊಟ್ಟು ಹೋಗಿದ್ದೀರ. ಹೊರಗೆ ಹೋದಾಗ್ಲೇ ಅನ್ನದ ಬೆಲೆ ಗೊತ್ತಾಗೋದು. ಕರ್ಮ ನನ್ನ ಪಾಕೆಟ್ಗೆ ಒಂದ್ ಟೀ ಕೊಡಪ್ಪ. ಟೀ ಸ್ಟ್ರಾಂಗ ಲೈಟ್ ಸಕ್ಕರೆ ಜಾಸ್ತಿನ ಕಡಿಮೆನಾ? ಟೀ ಪೌಡರ್ ರೂಬಿನ, ಖುಷ್ಬಿನ, ಜೂಲಿನ, ಲಕ್ಷ್ಮಿನ, ಸೆಕ್ಸಿನ ಯಾವ ಪೌಡರ್ ಹಾಕ್ತಾರೆ? ಸೋಪ್ ಪೌಡರ್ ಹಾಕೊಡು, ಇಲ್ಲ ಮುಖಕ್ಕೆ ಹಾಕೋ ಪೌಡರ್ ಹಾಕೊಡು. ಹಾಗಾದ್ರೆ ಬಹಳ ಈಸಿ, ಟೀ ಪುಡಿ ಉಳಿಯುತ್ತೆ. ಒಂದ್ ಟೀ ಕೊಡು ಅಂದ್ರೆ ಯಾಕಷ್ಟೊಂದು ತಲಾಟೆ ಮಾಡ್ತಿದ್ಯಾ? ಯಾವನವನು ನನ್ನನ್ನ ತಲೆ ಆಟೆ ಅನ್ನೋನು ಟೀ ಒಳಗೆ ತಲೆನೋವು ಬರೋ ಮಾತ್ರ ಕೊಟ್ಬಿಡ್ತೀನಿ. ನೀನಾ ಏನ್ ಗುರು ಇಲ್ಲಿ? ಲೇ ಮೂರ್ತಿ, ನೀನೇನೋ ಮಾಡ್ತಿದ್ಯಾ ಇಲ್ಲಿ? ಕಾಣಿಸಲ್ವಾ? ಟೀ ಮಾರ್ತಿದ್ದೀನಿ. ಡಿಗ್ರಿ ತಗೊಂಡ್ಬಿಟ್ರೆ ಆಗೋಯ್ತಾ? ಕೆಲಸ ಸಿಗೋದ್ ಬೇಡವಾ? ಅದ್ ಸರಿ, ನೀನ್ ಇಲ್ಲಿ ಯಾರ ಹತ್ರ ಜೂನಿಯರ್ ಆಗಿದ್ದೆ ಗುರು? ನಂದು ನಿನ್ ಕೇಸೆ ಕೆಲ್ಸ ಸಿಕ್ಕಿದೆ, ನಾನೇ ಒಂದ್ ಕೇಸ್ ಹಿಡಿದಿದ್ದೀನಿ. ಹಾಗಾದ್ರೆ ನಂದು ಒಂದ್ ಕೇಸ್ ತಗೊಳ್ತಾ ಗುರು. ಹೇಳಪ್ಪ. ಇಷ್ಟು ವರ್ಷ ಕಷ್ಟಪಟ್ಟು ಓದಿದ್ನಲ್ಲ, ಆ ಓದೋದಕ್ಕೆ ಫೀಸ್ ಅಂತ ಕಟ್ಟಿದ್ನಲ್ಲ, ಆ ಹಣ ವಾಪಸ್ ಕೊಡಿ ಅಂತ ಕೋರ್ಟ್ ನಲ್ಲಿ ಕ್ಲೈಮ್ ಮಾಡೋಕೆ ಹೆಲ್ಪ್ ಮಾಡೋ ಗುರು. ಕೊಡ್ತಾರೆ. Thank you. ಕ್ಲೈಮ್ ಮಾಡಿದ್ರೆ ಕೊಡ್ತಾರೆ. ಅಯ್ಯಪ್ಪ ಬೇಡ ಬಿಡಪ್ಪ. ಬೇಕಾದ್ರೆ ನೀ ನನ್ನ ಹತ್ರ ಜೂನಿಯರ್ ಕೆಲ್ಸಕ್ಕೆ ಸೇರ್ಕೊಂಡ್ಬಿಡು, ಸಂಬಳ ಇಲ್ದೆ. ಸಂಬಳ ಇಲ್ಲ ಬೇಡಪ್ಪ. ನಾನೀಗ ಹೇಗೋ 1 ಲೀಟರ್ ಹಾಲ್ಗೆ 2 ಲೀಟರ್ ನೀರು ಬೆರೆಸಿ ಮೋಸದಿಂದ ಜೀವನ ಮಾಡ್ತಿದ್ದೀನಿ. ನಿನ್ ಜೊತೆ ಸೇರ್ಕೊಂಡ್ರೆ 1 ಲೋಟ ನೀರು ಸಹ ಸಿಗೋದಿಲ್ಲ. ಅದಿರ್ಲಿ, ನಿನಗೆ ನನ್ನಿಂದ ಈ ಕೋರ್ಟ್ ನಲ್ಲಿ ಏನೋ ಕೆಲಸ ಆಗಬೇಕಾದ್ರೆ ಹೇಳು, ಅದನ್ನ ಸೈಡ್ ಬಿಸ್ನೆಸ್ ಆಗಿ ಇಟ್ಕೊಂಡಿದ್ದೀನಿ. ಸಮಯ ಬಂದ್ರೆ ಹೇಳ್ತೀನಿ. ಈಗ ಸದ್ಯಕ್ಕೆ ಮ್ಯಾಜಿಸ್ಟ್ರೇಟ್ ನೋಡಕ್ ಹೋಗ್ತಾ ಇದ್ದೀನಿ. ಮ್ಯಾಜಿಸ್ಟ್ರೇಟ್ ನೋಡಕ್ ಹೋಗ್ತಾ ಗುರು? ಆಗ್ಲೇ ಹೇಳಿದ್ನಲ್ಲ ಒಂದ್ ಕೇಸ್ ಅಂತ, ಅದನ್ನ ರೀಓಪನ್ ಮಾಡ್ಸಕ್ಕೆ. ಅದಿರ್ಲಿ, ಚಾಯ್ ಬನಾರೆ. ಬನಾತು ಗರಂ ಚಾಯ್. ಹೌದು, ನೀವ್ ಈ ಕೇಸನ್ನು ಮತ್ತೆ ಯಾಕೆ ಓಪನ್ ಮಾಡಿಸ್ತಾ ಇದ್ದೀರಾ? ಸರ್, ಈ ಕೇಸ್ನಲ್ಲಿ ಬಹಳಷ್ಟು ಮೋಸ ನಡೆದಿದೆ, ಅದು ಒಂದು ಹೆಣ್ಣಿಗೆ. ನೀವು ತಿಳ್ಕೊಂಡಿರೋದು ತಪ್ಪು ಮಿಸ್ಟರ್ ಆನಂದ್. ತಾವು ಅಪ್ಪಣೆ ಕೊಟ್ರೆ ಖಂಡಿತ ನಾನು ಪ್ರೂವ್ ಮಾಡ್ತೀನಿ ಸರ್. ವೆಲ್ಕಮ್. ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗೋದು ನ್ಯಾಯಾಲಯ ಎಂದೂ ಒಪ್ಪಲ್ಲ. ಕಾನೂನು ಆಧಾರ ಕೇಳುತ್ತೆ, ನೀವು ಆಧಾರ ತನ್ನಿ. ಅದು ಸರಿಯಾಗಿದ್ರೆ ಮತ್ತೆ ಡೀಲ್ ಮಾಡಬಹುದು. ಥ್ಯಾಂಕ್ ಯು ಸರ್.
ಸಕ್ಸಸ್ ಗೀತಾ. ನಾನು ಹೇಳಿದ ಕೆಲಸ ಖಂಡಿತ ಆಗೇ ಆಗುತ್ತೆ. ಅಂದ್ರೆ ಗೆಲುವು ನಮ್ದೇ ಅಲ್ವಾ? ಆಫ್ ಕೋರ್ಸ್. ಇವೆರಡು ಆಧಾರಗಳು ನಮಗೆ ಸಿಕ್ಕಿದ ಮೇಲೆ ಈ ಕೇಸ್ನ ನಾವು ಗೆಲ್ತೀವಿ ಅನ್ನೋ ನಂಬಿಕೆ ನನಗಿದೆ. ನನಗೂ ಅಷ್ಟೇ. ಬೇರೆ ಬೇರೆಯಾಗಿರೋ ಹೃದಯಗಳನ್ನ ನನ್ನಣ್ಣ ಒಂದುಗೂಡಿಸ್ತಾನೆ ಅನ್ನೋ ನಂಬಿಕೆ ಖಂಡಿತ ನನಗೆ. ಅದೇ ಕೋರ್ಟಾ ಹುಚ್ಚಾಸ್ಪತ್ರನ್ನ ಮನಸ್ಸು ಬಂದಾಗೆಲ್ಲ ನೋಟಿಸ್ ಕಳಿಸ್ತಾರಲ್ಲ, ಏನದು? ಅವನ್ ಯಾರೋ ಅಫೆನ್ಸ್ ಲಾಯರ್ ಆನಂದ್ ಅಂತೆ. ಗೀತಾಗ 18 ವರ್ಷ ತುಂಬಿದೆ ಅಂತ ಬರ್ತ್ ಸರ್ಟಿಫಿಕೇಟ್, SSLC ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಮಾಡಿ ಮತ್ತೆ ಈ ಕೇಸನ್ನ ರೀಓಪನ್ ಮಾಡಬಹುದು ಅಂತ ಕೋರ್ಟ್ ಆರ್ಡರ್ ಕಳಿಸಿದ್ದಾನೆ. ಕೇಸ್ ಹಾಕಿದ್ದು ಆಯ್ತು, ಅಪರಾಧಿಗೆ ಶಿಕ್ಷೆ ವಿಧಿಸಿದ್ದು ಆಯ್ತು, ಪುನಃ ಕೇಸನ್ನ ಓಪನ್ ಮಾಡೋದು ಅಂದ್ರೆ ಏನರ್ಥ? ಆಹಾ, ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ನಾನಿರೋದು ಯಾಕೆ ಹೇಳು? ಅದನ್ನ ನಂಬ್ಕೊಂಡೆ ನಾನು ಸುಮ್ಮನೆ ಇರೋದು. ಈ ಆಸ್ತಿನೆಲ್ಲ ಅನುಭವಿಸ್ತಾ ಸುಖವಾಗಿರೋಣ ಅಂದ್ರೆ ಮಧ್ಯದಲ್ಲಿ ಯಾವನೋ ಒಬ್ಬ ಬಂದ. ಕುಡಿಯೋ ಮಜ್ಜಿಗೆಯಲ್ಲಿ ಕೈಯಾಳಾಡ್ಸೋದಕ್ಕೆ ಬಂದಿರೋ ಅವನ್ನ ಮೊದಲು ವಿಚಾರಿಸ್ಕೋ. ನನಗ್ ಮೊದಲಿನಿಂದಲೂ ಅವನ ಮೇಲೆ ಒಂದು ಕಣ್ಣು. ಅವನ್ ಎಲ್ಲೇ ಹೋದ್ರೂ ನಮ್ಮ ಮುಂದೆ ಕೋರ್ಟ್ ನಲ್ಲಿ ಬರ್ಲೇಬೇಕಲ್ವಾ? ಹೀಗೆ ಅನ್ಕೊಂಡು ಹೋದ್ರೆ ಕೈಗೆ ಬಂದಿರೋ ತುತ್ತು ಬಾಯಿಗೆ ಸಿಗಲ್ಲ ಅಷ್ಟೇ. ಹಾಗಾಗ್ಬಾರ್ದು ಅಂತಲೇ ನಾನೊಂದು ಪ್ಲಾನ್ ಮಾಡಿದ್ದೀನಿ. ಈ ಕೇಸ್ ಉಲ್ಟಾ ಮಾಡೋದಕ್ಕೆ ರೆಕ್ಕೆಗೆ ಪುಕ್ಕ ಕಟ್ಟಿ ಹಕ್ಕಿನ ಯಾಕೆ ನಮ್ ಕಡೆಗೆ ತಿರುಗಿಸ್ಕೊಳ್ತೀನಿ ಅಂತ ನೋಡ್ತಾ ಇದ್ದೆ. ಅಜ್ಜಿ, ಅಜ್ಜಿ, ಮೈ ಡಿಯರ್ ಗ್ರ್ಯಾಂಡ್ ಮದರ್, ಅಜ್ಜಿ. ಯಾರಿದು ಮೆಣಸಿನಕಾಯಿ ಬಜ್ಜಿ? ಅಜ್ಜಿ ಎಲ್ಲಿ? ಅಜ್ಜಿ? ಅದೇ ನಿಮ್ಮಮ್ಮ. ಓಹೋ, ಅಮ್ಮನ? ಅವ್ರ ದೇವಸ್ಥಾನಕ್ಕೆ ಹೋಗಿದ್ದಾರೆ. ತಮ್ಗೆ ಏನಾಗ್ ಬೇಕಾಗಿತ್ತು? ಅವ್ರನ್ನ ನೋಡ್ಬೇಕಾಯ್ತು. ನಾನು ಅವ್ರ ಮೊಮ್ಮಗ. ಮೊಮ್ಮಗ? ನಮ್ಮಮ್ಮನ ನಾನು ಒಬ್ಬನೇ ಅಲ್ವಾ ಮಗ? ಇವ್ ಮೊಮ್ಮಗ ಅಂತಿದ್ದಾನೆ. ಅಮ್ಮ, ಏನಿದು ಕನ್ಫ್ಯೂಷನ್? ಸಾರಿ ಸರ್, ನೀವು ಮಿಸ್ಟೇಕ್ ಮಾಡ್ಕೊಂಡು ಈ ಮನೆ ಒಳಗೆ ಬಂದ್ಬಿಟ್ಟಿದ್ದೀರಾ. ಪಕ್ಕದ ಮನೇಲಿ ಇನ್ನೊಬ್ಬ ಬಜ್ಜಿದ್ದಾರೆ, ಅಲ್ಲೋಗಿ ವಿಚಾರಿಸಿ. ಸಾರಿ ಡ್ಯಾಡ್, ನಾನು ನಿಮ್ ಮಗ. ಏನು? ನೀನು ನನ್ನ ಮಗನಾ? ಹೌದು. ಹಾಗಂತ ಯಾರಪ್ಪ ಹೇಳಿದ್ದು? ನಮ್ಮಮ್ಮ ಹೇಳಿದ್ದು. ಯಾರಪ್ಪ ನಿಮ್ಮಮ್ಮ? ಹೊರಗಡೆ ಕಾರಲ್ಲಿ ಕೂತಿದ್ದಾರೆ, ಹೋಗ್ ನೋಡಿ. ಅತ್ತೆ ಅತ್ತೆ ಅತ್ತೆ, ನಮಸ್ಕಾರ. ಪಾಪ ಪ್ರಸನ್ನ, ಮಾಮ ಪ್ರೇಮ, ಹೇಗಿದ್ಯಮ್ಮ? ಚೆನ್ನಾಗಿದ್ಯಾ? ಎಷ್ಟು ದಿನ ಆಯ್ತು ನಿಮ್ಮನ್ನ ನೋಡಿ. ಅಲ್ಲ, ಒಂದೇ ಊರಲ್ಲಿದ್ರು ಒಂದ್ ದಿನಾನಾದ್ರೂ ಈ ಕಡೆ ಬರೋಕ್ಕಾಗ್ಲಿಲ್ವಾ? ಎಲ್ಲಿ ಅತ್ತೆ, ದಿನ ಇವಳನ್ನ ಕಾಲೇಜಿಗೆ ಕರ್ಕೊಂಡು ಹೋಗೋದು, ಕರ್ಕೊಂಡ್ ಬರೋದು, ಇನ್ನು ಉಳಿದ ಟೈಮ್ನಲ್ಲಿ ಕೆಲಸ ಹುಡುಕೋದು, ಬರೀ ಇದೇ ಆಗೋಯ್ತು. ಹೋಗ್ಲಿ, ಇವತ್ತಾದ್ರೂ ಬಂದ್ರಲ್ಲ, ಬನ್ನಿ ಒಳಗೆ. ಬಾ. ಅತ್ತೆ, ಅಪರೂಪಕ್ಕೆ ಡೆಲ್ಲಿನಲ್ಲಿ ಒಂದು ಕೇಸ್ ಸಿಕ್ಕಿದೆ. ಇವತ್ತೇ ಹೊರಡಬೇಕು. ಬರೋದೊಂದು 10 ದಿವಸ ಆಗುತ್ತೆ. ಅಲ್ಲಿವರೆಗೂ ನನ್ನ ತಂಗಿನ ಇಲ್ಲೇ ಬಿಟ್ಟು ಹೋಗೋಣ ಅಂತ. ಅದಕ್ಕೇನ್ ಇರ್ಲಿ ಬಿಡು, ಇವಳು ನಮ್ಮನೆ ಮಗು ತಾನೆ. ನೀನೇ ಹೇಳು, ವಯಸ್ಸಿಗೆ ಬಂದ್ರೆ ಈ ಬಾಡಿ ರೆಡಿ ಸ್ಟಡಿ ಗೋ ಅಂದ್ರೆ ನುಗ್ಗಕ್ ರೆಡಿ ಆಗಿದೆ. ಅಂತದ್ರಲ್ಲಿ ವಯಸ್ಸಿಗೆ ಬಂದ್ರೆ ಈ ಹುಡುಗಿ ಮನೇಲಿದ್ರೆ ಅವಳ ಗತಿ. ನೀನ್ ಯಾಕೆ ಬಂದೆ? ಬರಬಾರ್ದಾಗಿತ್ತು. ಜಲ್ದಿ ಹೊರಟೋಗ. ಛೇ, ತಮಾಷೆ ಮಾಡ್ಬೇಡ, ಸುಮ್ಮನಿರೋ. ಅಮ್ಮ, ನನ್ನ ನೋಡು, ಈ ಪರ್ಸನಾಲಿಟಿ ನೋಡು. ಅಂಧನೆತರಿಗೆ ಹುಡುಗಾಟ ಆಡ್ತಾ ಇದೆಯೇನು? ಅಬ್ಬ, ಮಗ ವಯಸ್ಸಿಗೆ ಬಂದಿದ್ದಾನೆ ಅಂತ ನನಗೊಂದು ಮದುವೆ ಮಾಡಿಟ್ಟಿದ್ಯಾ ನೀನು? ನಾನ್ ನೋಡಿದ್ರೆ ರಸ್ತೆಯಲ್ಲಿ ನಿಂತ್ಕೊಂಡು ಹೋಗೋ ಬರೋ ಹುಡುಗಿರ್ಗೆಲ್ಲ ಲೈನ್ ಹೊಡಿತಾ ಇದ್ದೀನಿ. ಅಂತ ಒಳ್ಳೆ ಹುಡುಗಿ ಕೈ ಸಿಕ್ಕಿದ್ಮೇಲೆ ಸುಮ್ಮನಿರ್ತೀನ. ಅಯ್ಯೋ ಕರ್ಮ ಕರ್ಮ. ನನ್ ಕರ್ಮ ನಿನ್ಗೆಲ್ಲ ಅರ್ಥ ಆಗುತ್ತೆ. ಪ್ರೇಮ, ಇರೋದ್ ಬೇಡ, ಬೇರೇನಾದ್ರೂ ಹೋಗೋಣ. ಏನ್ ಹೆದರ್ಕೋಬೇಡಮ್ಮ, ಅವನೇನಾದ್ರೂ ನಿನ್ ಮುಟ್ಟಿದ್ರೆ ಬರ್ಲಲ್ಲಿ ಬಲಿ ಹಾಕ್ಬಿಡ್ತೀನಿ. ಬಾವ, ನಾನ್ ಧೈರ್ಯವಾಗಿ ಡೆಲ್ಲಿಗೆ ಹೋಗ್ಬಿಟ್ಟು ಬರಲ್ಲ. ಡೆಲ್ಲಿಗೇನು? ನೀನ್ ಎಲ್ಲಿಗೆ ಬೇಕಾದ್ರೂ ಹೋಗ್ಬಾ, ರೈಲ್ ಚಮ್ ಸಮೇತ ನಿನ್ನ ಡ್ರಾಪ್ ಮಾಡ್ತೀನಿ. ಬಿಟ್ರೆ ಕಾಶಿಗೂ ಡ್ರಾಪ್ ಮಾಡ್ತೀಯ? ರೈಲ್ ಚಮ್ ಎರಡಕ್ಕೂ ಯೂಸ್ ಆಗುತ್ತೆ. ಅಯ್ಯೋ ಅತ್ತೆ, ಇವನ್ ಯಾಕೆ ತಾನೇ ಹೆತ್ತೆ? ನಿನ್ ತಂಗಿಗೋಸ್ಕರ. ನೀನೇನು ಹೆದರ್ಕೋಬೇಡ, ಧೈರ್ಯವಾಗಿ ಹೋಗ್ಬಾ. ಇವನ್ನ ಸಾಯಂಕಾಲ ರೂಮ್ ನಲ್ಲಿ ಕೂಡ ಹಾಕಿದ್ರೆ ಬೆಳಗ್ಗೆನೆ ಈಚೆ ಬಿಡೋದು. ಅಂತೂ ನಿಮ್ ಧೈರ್ಯದಲ್ಲಿ ಹೋಗ್ತಾ ಇದೀನಿ. ಇವಳಿಗೇನು ಹೆಚ್ಚು ಕಮ್ಮಿ ಆಯ್ತು. ಕಡಿಮೆ ಏನಾಗಲ್ಲ, ಎಲ್ಲ ಹೆಚ್ಚೇ ಆಗೋದು. ನನ್ನ ಮಾವನ ಮಗಳ ಆಗ್ತೀನಿ ನೋಡಿ. ನನ್ನನ್ ಬಿಟ್ರೆ ಇನ್ ಯಾವನ ಮದುವೆ ಆಗ್ತಾನೆ? ತಾಳಿ ಕಟ್ಟಕ್ ಮುಂಚೆ ಪ್ರಾಕ್ಟಿಕಲ್ ಆಗಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಅಂತ ಈ ಹಿರಿಯರೇ ಹೇಳ್ಕೊಟ್ಟಿರೋದು. ನೀನೇನಾದ್ರೂ ಇವಳು ಮುಟ್ಟಿದ್ರೆ ಮೂಳೆ ಮೂಳೆ ಮುರ್ದಾಕ್ಬಿಡ್ತೀನಿ ಹುಷಾರ್. ಇತ್ತೀಚೆಗೆ ಮುರಿದೋಗಿರೋ ಮೂಳೆನೆಲ್ಲ ಜೋಡ್ಸಕ್ಕೆ ಹೊಸ ಮಿಷಿನ್ ಕಂಡಿಡಿದಾರೆ, ಗೊತ್ತಾ? ಅಯ್ಯೋ, ಅದನ್ನೆಲ್ಲ ಯಾರು ಕಂಡಿಡಿದ್ರು ದೇವ್ರೆ? ಹಿಡಿದವ್ರನ್ನ ನೀನ್ ಕಂಡಿಡಿದು ಜೋಟಲ್ ಹೊಡಿ. ಅಲ್ಲಿವರೆಗೂ ನಾನ್ ಸೆಟಪ್ ಮಾಡ್ತಾ ಇದ್ದೆ. ಸೂಟ್ ಕೇಸ್ ಸೆಟಪ್ ಮಾಡ್ತೀನಿ ಅಂತ ಹೇಳಿದೆ. ಅತ್ತೆ, ಇವಳು ನಾನಿದ್ದೀನಿ, ನಾನ್ ನೋಡ್ಕೋತೀನಿ. ಬಟ್ಟೆ ತಂದಿದ್ಯಾ? ಯಾಕ್ ತರಕ್ ಹೋದೆ? ನಾನ್ ತಂದ್ಕೊಡ್ತಿದ್ನಲ್ಲ. ಬಾ, ನೀನಿನ್ನೂ ಹೋಗಿಲ್ವಾ? ಹೋಗು ಹೋಗು. ಅತ್ತೆ, ಇವಳು ನೀನೇನ್ ಯೋಚ್ನೆ ಮಾಡ್ಬೇಡ, ಧೈರ್ಯವಾಗಿ ಹೋಗ್ಬಾ. ನಾನಿದ್ದೀನಲ್ಲ. ಬರ್ಲಾ? ಅರೆ, ನೀನೇ ಹೋಗ್ಬಿಡು. ಅಬ್ಬಾ, ಹೋದ್ನಾ? ಪ್ರೇಮ, ನೀನು ಬಾಬಾ.
ಅತ್ತೆ ಏನಮ್ಮ? ಕಾಲೇಜ್ ಫೀಸ್ ಕಟ್ಟೋಕೆ ನಮ್ಗೊಂದ್ 1,000 ರೂಪಾಯಿ ಬೇಕಾಗಿತ್ತು. 1,000 ರೂಪಾಯಿ? ಪರೀಕ್ಷೆ ಕಟ್ಟೋಕೆ ಇವತ್ತೇ ಕಡೆ ದಿನ. ಇನ್ನೊಂದು ಎಕ್ಸಾಮ್ ಸೇರಿಸಲ್ಲ. ಅಣ್ಣ ಬೇರೆ ನಿನ್ನ ಹತ್ರ ಇಸ್ಕೊಳಕ್ ಹೇಳಿದಾನೆ. ಸ್ವಲ್ಪ ತಡಿ, ಆನಂದನ್ ಕೇಳೋಣ. 1,000 ರೂಪಾಯ ನನ್ನ ಹತ್ರನ? ದೇವರಾಣೆಗ್ಲೂ ಇಲ್ಲ. ನನ್ ತಿಂಗಳ ಸಂಬಳನೇ 1,000 ರೂಪಾಯಿ. ಅದು 1 ತಿಂಗಳಾದ್ರೂ ನಾನು ಫುಲ್ ಪೇಮೆಂಟ್ ತಗೊಂಡೇ ಇಲ್ಲ. ಅಂದ್ಮೇಲೆ ಇವಳು ಕೇಳೋಷ್ಟು ಹಣ ನಾನು ಎಲ್ಲಿಂದ ತಂದ್ಕೊಡ್ಲಿ? ಹೌದು, ನಿಮ್ಗೆ ಯಾವನೇ ಹೇಳಿದ್ದು 1,000 ರೂಪಾಯಿ ಓದೋದಕ್ಕೆ? ಎಷ್ಟೋ ಜನ ಪುಕ್ಸಟೆ ಓದ್ಬಿಟ್ಟು ಡಿಗ್ರಿ ತಗೊಂಡ್ಬಿಟ್ಟಿದ್ದಾರೆ. ಇನ್ನೂ ಟ್ರೈ ಮಾಡುತ್ತಾನೆ. ಹೋಗ್ಲಿ, ಅಳ್ಬೇಡಮ್ಮ, ಸುಮ್ಮನೆ ನಾನೇ ಕೊಡ್ತೀನಿ. ನೀನ್ ತಂದ್ಕೊಡ್ತೀಯಾ? ನೀನೇನ್ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಟ್ಕೊಂಡಿದ್ಯಾ? ಎಲ್ಲಿಂದ ತಂದ್ಕೊಡ್ತೀಯಾ? ನಿಮ್ ತಂದೆ ಹಣನ ಬ್ಯಾಂಕ್ ನಲ್ಲಿ ಇಟ್ಟಿದ್ದಾರೆ, ಪಾಸ್ಬುಕ್ ಇದೆ. ಅರೆ ವಾ, ಅಮ್ಮ, ಏನಮ್ಮ ನೀನ್ ಮಾಡ್ತಿರೋದು? ಅಪ್ಪನ ಜ್ಞಾಪಕಕ್ಕೆ ಇರೋದೇ ಇದೊಂದು. ಇದನ್ನು ಆನಂದ್, ಗಂಡ ಅನ್ನೋ ನನ್ ಸೌಭಾಗ್ಯ ಇರೋವರೆಗೇನಪ್ಪ ಈ ತಾಳಿ, ಅರಿಶಿನ, ಕುಂಕುಮ ಇದೆಲ್ಲ. ಕಷ್ಟ ಬಂದಾಗ ಚಿನ್ನ ಅಡ ಇಡೋದು ತಪ್ಪಾಗಲ್ಲಪ್ಪ. ಹಾಗ್ ಮಾಡಿದ್ರೇನೆ ಚಿನ್ನಕ್ಕೂ ಒಂದ್ ಬೆಲೆ ಬರೋದು. ಹೋಗು, ಈ ತಾಳಿಯಿಂದ ಒಬ್ರ ಕಷ್ಟ ಹೋಗುತ್ತೆ ಅನ್ನೋವಾಗ ಯಾವ ತಪ್ಪು ಆಗಲ್ಲ. ಅಮ್ಮ, ಆನಂದ್, ಹೋಗಪ್ಪ. ಸರಿಮ್ಮ. ಬಾರಮ್ಮ ನನ್ನ ಮಾವನ ಮಗಳೇ, ಬಾ ಕೂತ್ಕೋ. ಬಾರೆ, ಇದು ಬೇರೆ. ಕೈ ಬುಕ್ ನಾನ್ ಹಿಡ್ಕೊಂಡ್ರೆ ಹ್ಯಾಂಡ್ಲ್ ನಿಮ್ಮ ಅಪ್ಪನ ಹಿಡ್ಕೋತಾನೆ. ಹಿಡ್ಕೊಳೆ. ಸರಿಯಾಗಿ ಗಟ್ಟಿಯಾಗಿ ಕೂತ್ಕೋ. ಹೆಣಬೋರ. ಯಾಕೆ? ಒಂದಕ್ಕೆ ಅರ್ಜೆಂಟ್ ಆಗೋಯ್ತಾ? ಅದಲ್ಲ, ಮತ್ತಿನ್ಯಾಕೆ? ನಿನ್ ಕಾಲನ್ ಮೈ ಹೋಗ್ತಾ ಇದೆ. ನಾನೇನ್ ಬೇಕಂತೆಲ್ಲ ಮಾಡ್ತಾ ಇದ್ದೀನಿ. ಗಾಡಿ ತುಳಿಬೇಕಾದ್ರೆ ಹಂಗೆಲ್ಲ ಟಚ್ ಆಗೇ ಆಗುತ್ತೆ. ಏನಿಲ್ಲ, ನೀನ್ ಬೇಕಂತ ಹೋಗ್ತಿದ್ಯಾ, ನೀನ್ ನಿಲ್ಲಿಸ್ತೀಯ ಇಲ್ವಾ? ಗಾಡಿ ಹಳ್ಳ ಕಿಳಿತಾ ಇದೆ, ಹಂಗೆಲ್ಲ ನಿಲ್ಸಕ್ಕಾಗಲ್ಲ. ನೋಡು, ನೀನ್ ನಿಲ್ಲಿಸ್ತಿದ್ರೆ ನಾನ್ ದುಮುಕ್ ಬಿಡ್ತೀನಿ. ಬಾವಿ ಯಾವ್ದಿಲ್ವಲ್ಲೇ ನಿನ್ ದುಮ್ಕಕ್ಕೆ? ನೋಡು, ನೀನ್ ನನ್ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಿದ್ಯಾ ಅಂತ ನಾನ್ ಜೋರಾಗಿ ಗಿಳಿಸ್ಬಿಡ್ತೀನಿ. ಈ ಕಚ್ಚಾ ರೋಪೆಲ್ಲ ಹಾಕಿದ್ರೆ ಮೋರಿ ಗಿಳಿಸ್ಬಿಡ್ತೀನಿ ನೋಡು. ಇಲ್ಲಪ್ಪ, ನಿನ್ ತಮ್ಮಯ್ಯ, ನೀನ್ ಹೇಳ್ದಾಗ ಕೇಳ್ತೀನಿ. ಹಾಗ್ ಬಾ ದಾರಿಗೆ. ಮುಂದೆ ನಮ್ ಬ್ಯಾಂಕ್ ಬರ್ತಾ ಇದೆ, ಅಲ್ಲಿ ನಿಲ್ಲಿಸ್ಬಿಟ್ಟು ಕಾಂಚನ ಹೆಂಡ್ಸಿ ನಿನ್ ಕೈ ಕೊಡ್ತೀನಿ, ತಗೊಂಡ್ ಕಾಲೇಜ್ಗೆ ಹೋಗುವಂತೆ. ಅಲ್ಲಿವರೆಗೂ ಗಪ್ ಚೂಪ್ ಅಂತ ಕೂತ್ಕೊಂಡ್ ಬರ್ಬೇಕು. ಗೊತ್ತಾ? ಸುಮ್ನೆ ಬಾರೆ. ಈ ಹಾಳು ವಯಸ್ಸು ಬರೋದು ಸಾಕು, ಉಪ್ಪು ಖಾರ ತಿನ್ನೋದು ಸಾಕು. ಅಯ್ಯೋ, ಈ ಅಯ್ಯೋ ಶುರು ಆಯ್ತಲ್ಲಪ್ಪ, ಶುರು ಆಯ್ತಲ್ಲಪ್ಪ. ಈ ಹಾಳು ಸೊಳ್ಳೆ ಕಡಿದಾಗ, ಈ ಪ್ರೇಮದ ಜ್ವರವು ಬಂದಾಗ, ಈ ಹಾಳು ಸೊಳ್ಳೆ ಕಡಿದಾಗ, ಈ ಪ್ರೇಮದ ಜ್ವರವು ಬಂದಾಗ, ಅಜೀತಿ ಅಯ್ಯೋ ಮೈ ಬಿಸಿಯಾಗಿ ನಿದ್ದಬಾರದಲ್ಲ. ಈ ಹಾಳು ಸೊಳ್ಳೆ ಕಡಿದಾಗ, ಈ ಪ್ರೇಮದ ಜ್ವರವು ಬಂದಾಗ, ಅಜೀತಿ ಅಯ್ಯೋ ಮೈ ಬಿಸಿಯಾಗಿ ನಿದ್ದಬಾರದಲ್ಲ.
ಮಲ್ಲಿಗೆಯ ಮೈಯೊಳೆ ಮಳ್ಳಿ ಹಂಗೆ ಮಲಗಿರುವ ಮಳ್ಳಿ ಹಂಗೆ ಬಳುಕೋಳೆ ಕಳ್ಳನಿದ್ದೆ ಹೋಗಿರುವ ಮಲ್ಲಿಗೆಯ ಮೈಯೋಳೆ ಮಧ್ಯರಾತ್ರಿಯಲ್ಲಿ ನಿದ್ರೆ ಬಾರದೆ ಮಧ್ಯರಾತ್ರಿಯಲ್ಲಿ ನಿದ್ರೆ ಬಾರದೆ ಮನಸ್ಸು ಬಿತ್ತು ನಿನ್ನ ಮೇಲೆ ಬಿತ್ತು ನಿನ್ನ ಮೇಲೆ ಮೇಲೆ ನೀನು ಕರೆದಾಗ ನಿಮ್ಮನ್ನದ ಕದವ ತೆರೆದಾಗ ನನ್ನ ಆಸೆಯ ಭಾವ ನಿನಗಾಗಿ ನಾ ಎದ್ದು ಬಂದೆನಲ್ಲ. ಈ ಹಾಡು ಸೊಳ್ಳೆ ಕಡಿದಾಗ ಈ ಪ್ರೇಮದ ಜ್ವರವು ಬಂದಾಗ ಅಜೀತಿ ಅಯ್ಯೋ ಮೈ ಬಿಸಿಯಾಗಿ ನಿದ್ದೆ ಬಾರದಲ್ಲ ಮನವ ಗೆದ್ದ ನನ್ನ ಜಾಣ ನಿನ್ನ ಮೇಲೆ ನನ್ನ ಪ್ರಾಣ ಭಾವಗಳು ಬೆರೆತಿರಲು ಇಲ್ಲೇ ನಮ್ಮ ಕಲ್ಯಾಣ. ಮನವ ಗೆದ್ದ ನನ್ನ ಜಾಣ ನಿನ್ನ ಮೇಲೆ ನನ್ನ ಪ್ರಾಣ ಭಾವಗಳು ಬೆರೆತಿರಲು ಇಲ್ಲೇ ನಮ್ಮ ಕಲ್ಯಾಣ. ಮೂರು ಲೋಕಗಳು ಮುಳುಗಿ ಹೋದರು ಗಿರಿಯ ರಾವೇ ಚಿನ್ನದಾನ ನಾ ಕೊಡುವೆ ಮುತ್ತಿನ ಬಹುಮಾನ ನಮ್ಮತ್ತೆ ಮಗಳೇ ಐನಾತಿ ನಿನಗ್ಯಾರು ಸಾಟಿ ಇಲ್ಲ ಈ ಹಾಡು ಸೊಳ್ಳೆ ಕಡಿದಾಗ ಈ ಪ್ರೇಮದ ಜ್ವರವು ಬಂದಾಗ ಅಜೀತಿ ಅಯ್ಯೋ ಮೈ ಬಿಸಿಯಾಗಿ ನಿದ್ದೆ ಬಾರದಲ್ಲ ಖಂಡಿತ ಸೊಳ್ಳೆ ಇಲ್ಲ ಹಾವು ಹಾವು ಅಮ್ಮ. ನಾಳೆ ದಿನ ಕಷ್ಟಪಡೋಳು ನೀನೇ ತಾನೆ. ಕಷ್ಟ ಅನುಭವಿಸಿದಾಗ್ಲೇ ಎಲ್ಲ ಗೊತ್ತಾಗೋದು. ಹಾಗೇನಾದ್ರೂ ಆದ್ರೆ ನೀನಿದೆಯಲ್ಲ ಅಣ್ಣ. ಖಂಡಿತ ಅಂತ ಪರಿಸ್ಥಿತಿಲಿ ನನ್ನ ತಂಗಿ ನಾನು ಯಾವತ್ತೂ ಬಿಟ್ಕೊಡಲ್ಲ. ಮದುವೆ ಯಾವತ್ತು ಇಟ್ಕೊಳ್ಳೋಣ? ಏನಿದು ಡಿಸ್ಕೋ ಅಗರಬತ್ತಿ ಕಣೆ. ಟಾಟಾಯ್ಸ್ ಮಸ್ಕಿಟೋ ಕಾಯಿಲಿಲ್ವಾ? ಇವಳು ದೊಡ್ಡ ಮಹಾರಾಜನ್ ಮೊಮ್ಮಗಳು ಟಾಟಾಯ್ಸ್ ಅಗರಬತ್ತಿ ಬೇಕು ಇವಳಿಗೆ. ಸೊಳ್ಳೆ ಬತ್ತಿಲ್ದೆ ನಂಗೆ ನಿದ್ದೆನೆ ಬರೋಲ್ಲ. ನೀನೇನ್ ನಿದ್ದೆ ಮಾಡಕ ಬಂದಿದ್ಯಾ ಇಲ್ಲಿ? ಬಾರ ಬಾ. ಓಹೋ, ಏನಿದು ಮಂಚನ ಮುರಿದೋಯ್ತು, ಈಗೇನ್ರಿ ಮಾಡೋದು? ಅದು ನಮ್ ತಾತನ್ ಕಾಲದ್ ನೋಡು, ಅದಕ್ಕೆ ಮುರಿದೋಯ್ತು. ಇದು ನೋಡು ನೆಲ, ಏನೂ ಆಗಲ್ಲ. ನೀವು ಬೇರೆ ನೋಡ್ತಿದ್ದೀರಾ? ಅಮ್ಮ, ನೀನ್ ಪಾತ್ರೆ ತಿಂತಿದ್ಯಾ? ನಾನಲ್ದೆ ಈ ಕೆಲ್ಸ ಇನ್ಯಾರು ಮಾಡ್ತಾರಪ್ಪ? ಲೇ ಪ್ರೇಮ, ಬಾರ ಇಲ್ಲಿ. ಏನಮ್ಮ, ಕಾಲದಿಂದ ಪಾತ್ರೆ ತಿಕ್ಕಿ ತಿಕ್ಕಿ ನಿನ್ ಕೈ ಎಷ್ಟು ಸೌದೋಗಿದೆ ನೋಡು. ಇರ್ಲಿ ಬಿಡು. ನೀನ್ ಸುಮ್ನೆರಮ್ಮ, ನಾನ್ ಮದುವೆ ಆಗಿರೋದು ಯಾಕೆ? ಜುಟ್ಟು ಹಿಡಿದು ನಿನ್ ಸೊಸೆನ ಎಳ್ಕೊಂಡ್ಬಂದು ಇಲ್ಲಿ ಕೂರ್ಸಿ ಪಾತ್ರೆ ತಿಕ್ಕಿ ಅಂತ ದಬಾಯಿಸೋದನ್ನ ಬಿಟ್ಬಿಟ್ಟು. ಅದೆಲ್ಲ ಹಳೆ ಕಾಲದ ಮಾತು. ಯಾರದು? ಈಗೇನಿದ್ರು ಸೊಸೆ ಆದವಳು ಸೆರಗ್ ಜಾರಿಸ್ಕೊಂಡು ಕಾಲ್ ಮೇಲೆ ಕಾಲು ಹಾಕೊಂಡು ದೊಡ್ಡ ಆಫೀಸರ್ ಅನ್ಸ್ಕೊಳ್ಳೋ ಕಾಲ. ಕಲಿಗಾಲ ಕಲಿಗಾಲ. ಅಮ್ಮ, ಇಷ್ಟೆಲ್ಲ ಮಾತಾಡ ಇವಳು ನಾಳೆ ನನ್ನನ್ನೇ ಪಾತ್ರೆ ತೊಳಿ, ಬಟ್ಟೆ ಹೋಗಿ ಅಡಿಗೆ ಮಾಡೋದು ಹೇಳೋದ್ರಲ್ಲಿ ಆಶ್ಚರ್ಯನೇ ಇಲ್ಲ. ನಾನ್ ಹಾಗೆ ಮಾಡೋದು. ಕಾಲ ಹೀಗೆ ಇರಲ್ಲ. ಆಯ್ತಮ್ಮ, ನೀನ್ ಹೇಳ್ದಾಗೆ ಹೋಗಿ ಮಲ್ಕೋತೀನಿ. ಅಯ್ಯೋ, ಆತುರ ತೋರಿ ಆಡಿದ ಮಾತು
ಪರಮಾತ್ಮ ಬೇಕಾಯ್ತು. ಆತುರ ತೋರಿ ಆಡಿದ ಮಾತು ಹಾಳಾಯ್ತು. ಚಿಂತೆಯ ಮರೆಯಲು ಈ ಪರಮಾತ್ಮ ಬೇಕಾಯ್ತು. ಹವಾಮಾನದ ಗಳಿಗೆ ಬರಲು ನನ್ನ ಕೋಮಲ ಹೃದಯಕ್ಕೆ ಅಳಲು. ತೊಳಲಾಟದ ಅಲೆಗಳು ಮುತ್ತಲು ತಿರುಗಾಳಿಗೆ ಕುದೀತು ಬಾಳಿನ ಕಡಲು. ಆತುರ ತೋರಿ ಆಡಿದ ಮಾತು ಹಾಳಾಯ್ತು. ಚಿಂತೆಯ ಮರೆಯಲು ಈ ಪರಮಾತ್ಮ ಬೇಕಾಯ್ತು. ಝಣ ಝಣದ ಕುಣಿತಕ್ಕೆ ಮಣಿಯದ ಜನರು ಯಾರಿಹರು. ಝಣ ಝಣದ ಕುಣಿತಕ್ಕೆ ಮಣಿಯದ ಜನರು ಯಾರಿಹರು. ಮಿಲು ಮಿಲುಗೋ ಹುಲ್ಲಿನಲ್ಲಿ ಅತಿಯನ್ನು ಮರೆತು ಸೋಲುವರು. ಅಂಕೆಯ ಮೀರಿ ಬಿಂಕವ ಬೀರು ಮೋಜನು ಮಾಡಿ ಜಂಬವ ತೋರು. ಅಂತಸ್ತೆಯಲ್ಲಿ ಶಾಶ್ವತ ಆತುರ ತೋರಿ ಆಡಿದ ಮಾತು ಹಾಳಾಯ್ತು. ಚಿಂತೆಯ ಮರೆಯಲು ಈ ಪರಮಾತ್ಮ ಬೇಕಾಯ್ತು. ಗರಿಗರಿಯ ವೇಷಕ್ಕೆ ಒಲಿಯದ ಮಂದಿ ಎಲ್ಲಿ ಹರ. ಗರಿಗರಿಯ ವೇಷಕ್ಕೆ ಒಲಿಯದ ಮಂದಿ ಎಲ್ಲಿ ಹರು. ಹೊಸ ಹೊಸದು ಆಶಕ್ಕೆ ಕಲಿತವರೆಲ್ಲ ಸಿಲುಕಿಹರು. ಪ್ರೀತಿ ಸ್ನೇಹ ಮರೆಯುತ್ತ ಸಾಗು ಬಣ್ಣ ಬಣ್ಣ ಮೆರೆಯುತ್ತ ಬೀಗು. ಅಂತಸ್ತೆಲ್ಲಿ ಶಾಶ್ವತವೋ ಆತುರ ತೋರಿ ಆಡಿದ ಮಾತು ಹಾಳಾಯ್ತು. ಚಿಂತೆಯ ಮರೆಯಲು ಈ ಪರಮಾತ್ಮ ಬೇಕಾಯ್ತು. ಅವಮಾನದ ಗಳಿಗೆ ಬರಲು ನನ್ನ ಕೋಮಲ ಹೃದಯಕ್ಕೆ ಅಳಲು. ತೊಳಲಾಟದ ಅಲೆಗಳು ಮುತ್ತಲು ತಿರುಗಾಳಿಗೆ ಕುದೀತು ಬಾಳಿನ ಕಡಲು. ಆತುರ ತೋರಿ ಆಡಿದ ಮಾತು ಹಾಳಾಯ್ತು. ಚಿಂತೆಯ ಮರೆಯಲು ಈ ಪರಮಾತ್ಮ ಬೇಕಾಯ್ತು. ಕಾಫಿ ತಗೋ. ರಾತ್ರಿ ಕುಡಿದು ಬಂದಾಗಿತ್ತು. ಯಾವತ್ತಿಂದ ಕಲ್ತಾ ಇದನ್ನೆಲ್ಲ? ನಿನ್ನೆಯಿಂದ. ನನ್ ಮಗ ಸತ್ಯವಂತ. ನಿಮಗ್ ನನ್ನ ಕೊಟ್ಟು ಮದುವೆ ಮಾಡೋ ಆಸೆ ಖಂಡಿತ ನಮ್ಮ ಮಣ್ಣಿಗಿರ್ಲಿಲ್ಲ. ನನ್ನ ಒತ್ತಾಯಕ್ಕೆ ಕಟ್ಟಿಬಿದ್ದು ಈ ಮದುವೆಗೆ ಒಪ್ಕೊಂಡ. ಇಲ್ಲದೆ ಇದ್ರೆ ಯಾರಾದ್ರೂ ಶ್ರೀಮಂತನ ಮದುವೆ ಆಗಿ ಸುಖವಾಗಿರ್ತಿದ್ದೆ. ಏನೇ ಗಂಡ ಅನ್ನೋ ಭಯನೇ ಇಲ್ದೆ ಹೀಗ್ ಮಾತಾಡ್ತಾ ಇದೀಯಾ? ಹೆಂಡತಿ ಅನ್ನೋ ಗೌರವ ಅವ್ರು ಉಳಿಸ್ಕೊಂಡಿದ್ರೆ ತಾನೆ ನಾನ್ ಗೌರವ ಕೊಡೋದು. ಮುಚ್ಚೆ ಬಾಯಿ. ಬಿಟ್ಕೊಂಡು ಹೋಗ್ತಾ ಇದ್ರೆ ನಿನ್ ಬಾಲ ಬೆಳೀತಾ ಹೋಗ್ತಾ ಇರುತ್ತೆ. ಹೇಯ್, ಇದು ನನ್ನ ಮನೆ. ನೀನು ನನ್ನ ಹೆಂಡತಿ, ನಾನ್ ನಿನ್ ಗಂಡ. ನಾನ್ ಹೇಗಿರ್ತೀನೋ ಹಾಗ್ ನೀನ್ ಇರ್ಬೇಕು. ಅದು ಧರ್ಮ. ಸುಖದ ಸುಪ್ಪತ್ತಿಯಲ್ಲಿ ಮೆರಿಬೇಕು ಅಂತ ಆಸೆ ಪಡ್ತಾರೆ. ನೀನು ಒಂದ್ಸಲ ಹೊರಗೋಗಿ ನೋಡೆ. ನಮ್ ದೇಶದಲ್ಲಿ ಒಂದ್ ಹೊತ್ತು ಊಟಕ್ಕೆ ಗತಿ ಇಲ್ದೆ ನಾಯಿಗಿಂತ ಕೇವಲವಾಗಿ ಜೀವನ ಮಾಡ್ತಿದ್ದಾರೆ. ಆ ಸ್ಥಿತಿಯಲ್ಲಿ ನಿನ್ನಿಟ್ರೆ ಕಾಲ್ಗೆ ಹಾಕೋತಿಲ್ಲ ಚಪ್ಪಲಿ, ಅದನ್ನ ಕೈ ತಗೊಳ್ಳೆ. ಸಾಕು ನಿಲ್ಲಿಸ್ರಿ ನಿಮ್ಮ ಮಾತನ್ನ. ಪ್ರಪಂಚ ಏನಂತ ನಂಗೂ ಗೊತ್ತು. ನಿಮ್ಗಿಂತ ಹೆಚ್ಚಾಗಿ ಓದಿದೀನಿ. ಇನ್ನು ನೀವೇ ನನ್ನಿಂದ ಕಲಿಯೋದು ಬೇಕಾದಷ್ಟಿದೆ. ಏನೇ ಅಂದೆ?
ಮಾವ ಇಷ್ಟು ಸಣ್ಣ ಕೆಲಸಕ್ಕೆ ನೀವು ಹೇಳ್ತೀರ ನಾನು ಅನ್ಕೊಂಡಿರ್ಲಿಲ್ಲ. ಅವಳೇನೇ ತಪ್ಪಾಡಿರ್ಬೋದು, ತಿದ್ದಿ ಬುದ್ಧಿ ಹೇಳೋದನ್ನ ಬಿಟ್ಟು ಹೀಗೆ ಹೊಡೆದ್ಬಿಟ್ರಲ್ಲ. ಹೊಡೆಯೋದ್ರಿಂದ ಏನು ಪ್ರಯೋಜನ ಇಲ್ಲಣ್ಣ. ಒಂದೇ ಸರಿ ಕತ್ತಿಸಿಗೆ ಸಾಯಿಸ್ಬಿಡು ಅಂತ ಹೇಳು. ಪ್ರೇಮ, ಈ ಸಣ್ಣ ವಿಷಯಕ್ಕೆಲ್ಲ ಯಾಕಮ್ಮ ಇಷ್ಟು ಗಲಾಟೆ? ಗಂಡ ಹೆಂಡತಿ ಯಾವತ್ತೂ ಒಂದೇ. ಮತ್ತೆ ಏನು ಮಾತಾಡಿ ಏನು ಪ್ರಯೋಜನ ಇಲ್ಲ. ಇಷ್ಟೆಲ್ಲ ಆದ್ಮೇಲೆ ಇವಳು ಒಂಟಿಯಾಗ್ಬಿಟ್ಟು ಹೋಗೋಕೆ ನನ್ನ ಮನ್ಸು ಹೋಗ್ತಾ ಇಲ್ಲ. ನನ್ ತಂಗಿ ನನ್ ಮನೆಗೆ ಕರ್ಕೊಂಡು ದಯವಿಟ್ಟು ಮೊದಲು ನೀವು ಆ ಕೆಲಸನ ಮಾಡಿದ್ರೆ ನಿಮಗೆ ಪುಣ್ಯ ಬರುತ್ತೆ. ಪ್ರೇಮ ಸೋಡ್ಗೆ ತಗ ಕುಡಿಲಿ. ಆನಂದ್, ನಂದೊಂದು ಮಾತು ನಡೆಸ್ಕೊಡ್ತೀಯಾ? ಹೇಳಮ್ಮ. ನಾಳೆಯಿಂದ ಕೆಲ್ಸಕ್ಕೆ ಹೋಗ್ಬೇಡ. ಹೌದು, ಮತ್ತೆ ಕಾಲೇಜ್ಗೆ ಹೋಗಿ ಓದು. ಇವಳಿಗಿಂತ ಹೆಚ್ಚಿಗೆ ಓದ್ಬೇಕು. ಇವ್ರ ಅಣ್ಣನ್ಕಿಂತಲೂ ದೊಡ್ಡ ಲಾಯರ್ ಆಗ್ಬೇಕು. ಇದೇ ನನ್ನ ಆಸೆ. ಅದು ಸಾಧ್ಯನೇನಮ್ಮ? ಖಂಡಿತ ಸಾಧ್ಯ. ನಾನ್ ಕೆಲ್ಸಕ್ಕೆ ಹೋಗಿ ನೀನು ಓದಿಸ್ತೀನಿ. ನೀನ್ ಲಾಯರ್ ಆಗೋದಕ್ಕೆ ನನ್ನ ಕೈಯಲ್ಲಾದ ಸಹಾಯ ನಿನ್ ಮಾಡ್ತೀನಿ. ಓದು ಓದು ಆನಂದ್. ಈಗ ಗೊತ್ತಾಯ್ತಾ ಇವ್ರು ಯಾರು ಅಂತ? ಅವ್ರೇನಾದ್ರೂ ನನ್ನನ್ನು ಮರ್ತಿದ್ರೆ ಅವ್ರ ಕತ್ತಲಿರೋ ತಾಳಿನ ಕೇಳಕ್ ಹೇಳು, ಅದು ನನ್ನ ಪರಿಚಯ ಮಾಡ್ಕೊಡುತ್ತೆ. ಹಳೆ ವಿಷಯ ಕೆದಕೋದ್ರಿಂದ ಏನು ಪ್ರಯೋಜನ ಇಲ್ಲ. ನೀನ್ ಅವ್ರ ಮಗ ಅಂತ ಅವ್ರಿಗೆ ಹೇಳೋ. ಮಗುಗೆ ನಾನೇ ನಿಮ್ಮ ಅಪ್ಪ ಕಣೋ ಅಂತ ತನ್ನ ತಂದೆನೇ ಪರಿಚಯ ಮಾಡ್ಕೊಡ್ತಾನೆ. ಆದ್ರೆ ಇಲ್ಲಿ ಮಗನೇ ಬಂದು ತನ್ನ ತಂದೆಗೆ ನಾನೇ ನಿನ್ ಮಗ ಅಂತ ಹೇಳೋ ಪರಿಸ್ಥಿತಿ ಬಂತು. ಎಷ್ಟು ವರ್ಷ ಆದ್ಮೇಲೆ ಈ ಬಡವನ್ನ ಹುಡ್ಕೊಂಡ್ ಬಂದಿರೋ ಕಾರಣ ಏನು ಅಂತ ಹೇಳ್ತೀರಾ? ದೊಡ್ಡ ಲಾಯರ್ ಆಗಿದ್ದೀರಾ ಅಂತ ಗೊತ್ತಾಯ್ತು. ಅದಕ್ಕೆ ಶುಭಾಶಯ ಹೇಳ್ಬಿಟ್ಟೋಣ ಅಂತ ಬಂದೆ. ಪರವಾಗಿಲ್ವೇ? ದೇವ್ರು ನಿಮ್ಗೆ ಇಷ್ಟೊಂದು ಒಳ್ಳೆ ಬುದ್ಧಿ ಕೊಟ್ಟಿರೋದಕ್ಕೆ ಅವನಿಗೆ ಥ್ಯಾಂಕ್ಸ್ ಹೇಳ್ಬೇಕು. ನೀವು ತಿಳ್ಕೊಂಡ್ರಷ್ಟು ದೊಡ್ಡ ಲಾಯರ್ ನಾನು ಇನ್ನೂ ಆಗಿಲ್ಲ. ನನಗೆ ಸಿಕ್ಕಿರೋದು ಒಂದೇ ಒಂದು ಕೇಸ್. ನೀವು ಹಿಡಿದಿರೋ ಆ ಒಂದ್ ಕೇಸ್ ಯಾವ್ದು ಅಂತ ನಿಮ್ಗೆ ಗೊತ್ತಾ? ಯಾವುದು? ಇದಕ್ ಮೊದಲು ನಮ್ಮ ಅಣ್ಣ ಆ ಕೇಸ್ನ ಡೀಲ್ ಮಾಡಿ ಅಪರಾಧಿಗೆ 7 ವರ್ಷ ಜೈಲ್ ಶಿಕ್ಷೆ ಕೊಡ್ಸಿದ್ದ. ಅದು ನನಗೂ ಗೊತ್ತು. ಗೊತ್ತಿದ್ರು ಆ ಕೇಸ್ನ ಯಾಕೆ ಹಿಡಿದಿದ್ದೀರಾ? ನನಗ್ ಸಿಕ್ಕಿರೋದು ಅದೊಂದೇ ಕೇಸು. ಅದನ್ನು ಬಿಟ್ಬಿಡು ಅಂತೀರಾ? ಹಾಗ್ ಮಾಡಿದ್ರೆ ನಮ್ಮ ಅಣ್ಣಂಗೆ ಹೇಳಿ ನಿಮ್ಗೆ ಒಳ್ಳೆ ಕೆಲಸ ಕೊಡಿಸ್ತೀನಿ. ನಿಮ್ಮ ಅಣ್ಣ ನಿನ್ನ ನನ್ನ ಹತ್ರ ರಾಯಭಾರ ಕಳ್ಸಿದಾನ? ಸ್ಟಾಪ್ ಇಟ್. ನಮ್ಮ ಅಣ್ಣ ಅಂತ ಸಣ್ಣ ಮನುಷ್ಯ ಅಲ್ಲ. ಅದನ್ನ ನೀನ್ ಹೇಳ್ಬೇಕು. ಈ ಕೇಸ್ನ ನೀವು ಗೆದ್ರೆ ನಾವಿಬ್ರು ದೂರ ಆಗ್ತೀವಿ ಅಂತ ಗೊತ್ತಾ ನಿಮ್ಗೆ? ಈಗೇನ್ ಹತ್ರನ ಇದೀವಿ? ಆವತ್ ಹೋದವಳು ಇಷ್ಟು ವರ್ಷಗಳಾದ್ಮೇಲೆ ಈಗ ಬರ್ತಿದ್ಯಾ? ನಿಮ್ಮ ಅಣ್ಣನ ಶ್ರೀಮಂತಿಗೆ ಮುಂದೆ ನನ್ನ ಅಸ್ತಿತ್ವನೇ ನಿನ್ಗೆ ಗೊತ್ತಾಗ್ಲಿಲ್ವಲ್ಲ? ಹೌದು, ಇಷ್ಟು ವರ್ಷ ಇಲ್ದಿರೋ ಹೆಂಡತಿ ದಿಢೀರ್ ಅಂತ ಹೇಗ್ ಪ್ರತ್ಯಕ್ಷ ಆಗ್ಬಿಟ್ಲು? ಇನ್ನು ನಿಮಗೆ ಪ್ರೀತಿ ಇದೆ ಅದಕ್ಕೆ. ಪ್ರೀತಿ? ನಿನ್ನ ಪ್ರೀತಿ ಏನು ಅಂತ ನನಗ್ ಗೊತ್ತಿಲ್ವಾ? ಬೇರೆ ಆಗಿರೋ ದಂಪತಿಗಳನ್ನ ಒಟ್ಟಿಗೆ ಸೇರಿಸಬೇಡ ಅಂತ ಹೇಳ್ತಿದ್ಯಲ್ಲ. ಅವ್ರ ಸಂಸಾರದಲ್ಲಿ ನಿಮ್ಗೆ ಇಷ್ಟೊಂದು ಆಸಕ್ತಿ? ಅವ್ರುಗಳು ನನ್ನನ್ನೇ ನಂಬ್ಕೊಂಡಿದ್ದಾರೆ. ಅದಕ್ಕೆ ನನ್ನ ನಮ್ದವ್ರನ್ನ ಯಾವತ್ತೂ ನಾನು ಕೈ ಬಿಟ್ಟಿಲ್ಲ, ಬಿಡೋದು ಇಲ್ಲ. ನೀವ್ ಇನ್ನು ಬದಲಾಗಿಲ್ಲ. ಬದಲಾಗೋದು ಇಲ್ಲ. ಯಾಕಂದ್ರೆ ಹಣ ಕಂಡ್ಕೊಡ್ಲೆ ಗೂ ಸಮೇತರ ಬಣ್ಣ ಬದಲಾಯಿಸೋ ಬುದ್ಧಿ ನನಗಿಲ್ಲ. ಈ ಪ್ರಪಂಚದಲ್ಲಿ ಧರ್ಮ ಇದೆ, ಇನ್ನು ಇರಬೇಕು. ಅದಕ್ಕೋಸ್ಕರ ನೀವ್ ಧರ್ಮ ಏನ್ ಅವತಾರ ನೋಡಿ ಹೋಗಿ ಹೋಗಿ ನಾನು ಇಲ್ಲಿಗೆ ಬಂದಲ್ಲ. ನೀನ್ ಇಲ್ಲಿಗೆ ಬರ್ದೇ ಇದ್ದಿದ್ರೆ ನನ್ಗೆ ಎಷ್ಟೋ ನೆಮ್ಮದಿ ಇರ್ತಿತ್ತು. ಬಾರ ಹೋಗೋಣ. ಇವ್ರ ಹತ್ರ ಮಾತ್ರ ಏನು ಪ್ರಯೋಜನ ಇಲ್ಲ. ನಡೀರೋ. ಬಾಯಮ್ಮ. ಪಾಪ ಕಣ ನೀನು, ಏನ್ ಮಾಡಕ್ಕಾಗತ್ತೆ? Driver. ಇವಳು ಹೊಟ್ಟೆಲ್ ಹುಟ್ಟಿದ್ಯಾ, ನಿನ್ ಹಣೆ ಬರ. ಹಾ, ನಮಸ್ಕಾರ ಸರ್. ನಿಮ್ಗೇನ್ ತಲೆಗಿಲ್ಲ ಕೆಟ್ಟಿದ್ಯಾ? ಯಾಕ್ರಿ ಸುಮ್ನೆ ಹೀಗೆ ಜೈಲ್ ಕಲಿತಾ ಇದ್ದೀರಾ? ಕೋರ್ಟ್ ಆರ್ಡರ್ ತಗೊಳ್ಳಿ, ಅದ್ರಲ್ಲಿ ಏನಿದೆ ಅಂತ ಸ್ವಲ್ಪ ಓದ್ ನೋಡಿ. ಕೂತ್ಕೊಮ್ಮ. ಕೂತ್ಕೊಮ್ಮ. ಹಾಗೆಲ್ಲ ನಿಂತಿರಬಾರ್ದು, ನೀನ್ ಬಸ್ರಿ ಹೆಂಗ್ಸು. ನೀನು ಮಾಡ್ತಿರೋ ಕೆಲಸ ಹೇಗಿದೆ ಅಂದ್ರೆ ಸತ್ತು ಸ್ಮಶಾನ ಸೇರಿರೋ ಹೆಣನ 6 ತಿಂಗಳಾದ್ಮೇಲೆ ಹೊರಗಡೆ ತೆಗೆಯೋ ಹಾಗಿದೆ. ನೀವು ತಿಳಿದಿರೋದು ತಪ್ಪು. ಇದನ್ನ ಕೆದ್ಕೋದ್ರಿಂದ ಬೇಕಾದಷ್ಟು ಪ್ರಯೋಜನ ಇದೆ. ಈ ಕೇಸನ್ನ ರಿಓಪನ್ ಮಾಡಿಸಿ ನೀನು ಗೆಲ್ತೀಯಾ ಅಂತ ತಿಳ್ಕೊಂಡಿದ್ಯಾ? ಪ್ರತಿಯೊಬ್ಬ ಲಾಯರು ತಾನು ಹ್ಯಾಂಡಲ್ ಮಾಡೋ ಕೇಸನ್ನ ಗೆದ್ದೆ ಗೆಲ್ತೀನೋ ಅನ್ನೋ ನಂಬಿಕೆಯಿಂದಾನೆ ವಾದ ಮಾಡೋದು. ನೀನು ಹಿಡಿದಿರೋ ಮೊಲಕ್ಕೆ 3 ಕಾಲು ಅನ್ನೋ ತರ ಇದೆ ನಿನ್ನ ವಾದ. 3 ಇದೆಯಾ 4 ಇದೆಯಾ ಅಂತ ಕೋರ್ಟ್ ತೀರ್ಮಾನ ಮಾಡುತ್ತೆ. ಕೇಸ್ ಗೆಲ್ಲಬೇಕಾದ್ರೆ ಸಾಕ್ಷಿ ಆಧಾರಗಳು ಮುಖ್ಯ, ಕೈ ಕಾಲು ಮೊಲ ಅಲ್ಲ. ಸುಮ್ನೆ ಒಂದ್ ಮಾತು ಕೇಳಿದೆ ಸರ್. ಆ 112ನೇ ಸೆಲ್ನಲ್ಲಿರೋ ಕೈದಿನ ಕರೆದು ಇವ್ರಿಗೆ ಮೀಟ್ ಮಾಡಿಸು. ಥ್ಯಾಂಕ್ ಯು. ಅವತ್ ನಾನು ಹೆಂಡತಿ ನೋಡ್ಬೇಕು ಅಂತ ಹೋಗ್ತಿದ್ದಾಗ ನೀನ್ ತಾನೇ ಎಂತ ಕೆಲಸ ಮಾಡ್ತಿದ್ದೀರಾ? ಇವನಿಂದಾನೆ ನಾನು ಮತ್ತೆ ಜೈಲಿಗೆ ಬಂದಿದ್ದು. ನೀವು ತಿಳ್ಕೊಂಡಿರೋ ತಪ್ಪು. ಅವ್ರು ನಮ್ಮ ಪಾಲಿನ ದೇವ್ರು ಗೊತ್ತಾ? ಅಷ್ಟೇ ಅಲ್ಲ, ನಮ್ ಕೇಸನ್ನ ರಿಓಪನ್ ಮಾಡಿಸಿದ್ದಾರೆ. ನಮಗೋಸ್ಕರ ಹಗಲು ರಾತ್ರಿ ದುಡಿತಿದ್ದಾರೆ. ಅವ್ರ ಮನೇಲಿ ನನಗೆ ಆಶ್ರಯ ಕೊಟ್ಟು ನನ್ನನ್ನು ಸಾಕ್ತಿದ್ದಾರೆ. ಹೋಗಿ ಹೋಗಿ ಇಂಥವ್ರ ಮೇಲೆ ಕೈ ಮಾಡ್ತಿದ್ದೀರಲ್ಲ ರಾಜ. ಸರ್, ದುಡ್ಡು ತಪ್ಪು ಮಾಡ್ಬಿಟ್ಟೆ. ನಿಮ್ ಉಪಕಾರ ನಾನು ಈ ಜನ್ಮದಲ್ಲಿ ಮರೆಯಲ್ಲ. ದಯವಿಟ್ಟು. ನೋ 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 ನೋ. ಇದೇ ಸ್ಥಿತಿಲಿ ನನ್ನ ಸ್ವಂತ ತಂಗಿ ಇದ್ದಿದ್ರೆ ನಾನು ಸುಮ್ಮನೆ ಇರ್ತಿದ್ನ.
ಇದ್ರಲ್ಲಿ ಉಪಕಾರದ ಮಾತೇನ್ ಬಂತು? ಲೋಕರಾಜ ಖಂಡಿತವಾಗ್ಲೂ ದೇವರಿದ್ದಾನೆ, ಅವ್ನು ನಿಮ್ಗೆ ಒಳ್ಳೇದ್ ಮಾಡೇ ಮಾಡ್ತಾನೆ. ಬಿ ಬೋಲ್ಡ್ ಐಸೆ, ಬಿ ಬೋಲ್ಡ್. ಹೇಳಿ ಹೆಗ್ಗಣಗಳ 5 ಜನ ದಾಂಡಿಗಳು ಹೋಗಿ ಒಬ್ಬನ ಹೊಡೆಯೋದಕ್ಕಾಗದೆ ಓಡಿ ಬಂದಿದ್ದೀರಲ್ಲ, ನಾಚಿಕೆ ಆಗಲ್ಲ ನಿಮಗೆ? ಅದು ಮುಚ್ಚಬಾಯಿ, ಕಥೆ ಎಲ್ಲ ಹೇಳ್ಬೇಡ. ಕತ್ತೆಗಳ ಯಾಕಂಗ್ ಕೂಗಾಡ್ತೀಯ? ನೀನು ಇವ್ರಿಗೆ ಸಪೋರ್ಟ್ ಮಾಡ್ತೀಯಾ? ಮತ್ತೇನೇನ್ ಮಾಡಪ್ಪ? ಪಾಪ ಚೆನ್ನಾಗಿ ಏಟ್ ತಿನ್ಕೊ ಬಂದಿದ್ದಾರೆ, ದುಡ್ಡು ಕೊಟ್ಟು ಕಳ್ಸು. ಅಂದ್ರೆ ಇದನ್ನ ಇಲ್ಲಿಗೆ ಬಿಟ್ಬಿಡು ಅಂತ ಹೇಳ್ತೀಯಾ? ಡೋಂಟ್ ವರಿ ಐಸೆ, ನಾನಿರೋದು ಯಾಕೆ ಹೇಳು? ಆ ಆನಂದ ಆಕಾಶ ಭೂಮಿನ ಒಂದು ಮಾಡಿದ್ರು ಈ ಕೇಸ್ನಲ್ಲಿ ಗೆಲ್ಲೋಕ್ ಸಾಧ್ಯವಿಲ್ಲ. ಕೋರ್ಟ್ಗೆ ಬರ್ಲಿ, ನಾನು ಯಾರನ್ನು ತೋರಿಸ್ತೀನಿ. ಏನದೆಲ್ಲ? ಬ್ಯಾಂಕ್ ಸೆಟ್. ಅದು ಗೊತ್ತು, ಯಾಕೆ ಅಂದೆ. ನಿಮ್ ಲೈಫ್ ನ ಫಸ್ಟ್ ಕ್ಲಾಸ್ ಅಟೆಂಡ್ ಮಾಡಕ್ಕೆ ಕೋರ್ಟ್ ಬರ್ತಿದ್ದೀರಲ್ಲ, ಓಹೋ. ಅದಕ್ಕೆ ಈ ಹಾರ ಹಾಕಿ ಸ್ವಾಗತ ಮಾಡ್ತಿದ್ದೀನಿ. ಹೀಗ್ ಮಾಡು ಅಂತ ನಿಮ್ಮಮ್ಮ ಹೇಳ್ಕೊಟ್ಲಾ? ಸಾರಿ ಡ್ಯಾಡ್, ನಾನು ನಿಮ್ ಮಗ, ಯಾವತ್ತೂ ಹೆಂಗಸ ಮಾತು ಕೇಳಲ್ಲ. ವೆರಿ ಗುಡ್. ಅದ್ ಸರಿ, ಯಾಕೆ ಡ್ರಾಮಾ? ಓ ಗಾಡ್, ಅಲ್ಲ ಅಮ್ಮನ್ ಮೇಲೆ ಕೋಪದಿಂದ ನಂಗೂ ಯಾಕೆ ಹೀಗ್ ಮಾತಾಡ್ತಾ ಇದ್ಯಾ? ಬೇಡ ಡ್ಯಾಡ್, ಹಿಂದಿಂದೆಲ್ಲ ಮರ್ತು ನಾವೆಲ್ಲ ಒಂದಾಗೋಣ. ಅದನ್ನ ನಾನು ನಿನ್ನಿಂದ ತಿಳ್ಕೊಬೇಕಾ? ತಪ್ಪೇನೂ ಇಲ್ವಲ್ಲ. ಮಗ ತಪ್ಪು ಮಾಡಿದ್ರೆ ತಂದೆ ಬುದ್ಧಿವಾದ ಹೇಳ್ತಾನೆ, ಆದ್ರೆ ಅದೇ ತಂದೆ ತಪ್ಪು ಮಾಡಿದ್ರೆ ಮಗ ಬುದ್ಧಿವಾದ ಹೇಳೋದ್ರಲ್ಲಿ ತಪ್ಪೇನೂ ಇಲ್ವಲ್ಲ. ಓಹೋ, ಇವನ್ ಮಹಾ ದೊಡ್ಡ ಮನುಷ್ಯ. ಅಫ್ಕೋರ್ಸ್, ನೋಡಿ ನಮ್ಮಿಬ್ರು ಐಟ್ ಒಂದೇ ಇದೆ. ಆಯ್ತಪ್ಪ, ನೀನೇ ದೊಡ್ಡ ಮನುಷ್ಯ. ಅದೇನ್ ಹೇಳ್ಬೇಕಂತಿದ್ಯೋ ಬೇಗ ಹೇಳ್ ಮುಗಿಸ್ಬಿಡು, ಕೋರ್ಟ್ ಟೈಮ್ ಆಗ್ತಾ ಇದೆ. ಡ್ಯಾಡಿ, ನನ್ ಮಮ್ಮಿ ಮೇಲೆ ನಿಮ್ಗಿನ್ನೂ ಲವ್ ಇದೆ ಅಲ್ವಾ? ಹಾಗಂತ ಇವತ್ತು ಟಿವಿಯಲ್ಲಿ ಬಂದಿತ್ತ? ನೋ ಡ್ಯಾಡಿ, ಐ ನೋ ದ ರಿಯಲ್ ಫ್ಯಾಕ್ಟ್. ಒಂದ್ ವೇಳೆ ನಿಮ್ ಹೆಂಡತಿ ಮೇಲೆ ಇನ್ನೆಲ್ಲ ನಮ್ಮ ಅಮ್ಮನ ಮೇಲೆ ಪ್ರೀತಿ ಇಲ್ದಿದ್ರೆ ನೀವು ಯಾವತ್ತೋ ಡೈವರ್ಸ್ ಮಾಡ್ತಾ ಇದ್ರಿ. ಆಮ್ ಐ ರೈಟ್? ಡ್ಯಾಡಿ, ಗಂಡ ಹೆಂಡತಿ ಯಾವಾಗ್ಲೂ ಜೊತೆಲೇ ಇರ್ಬೇಕು, ಆಗ್ಲೇ ನಮ್ಮಂತ ಮಕ್ಳು ಸಂತೋಷದಿಂದ ಇರೋಕ್ ಸಾಧ್ಯ. ಹಿಂಗೆ ಹೋದ್ರೆ ತಂದೆ ತಾಯಿ ಇದ್ರು ನಾವ್ ಅನಾಥರು ಅನ್ಸುತ್ತೆ. ಡ್ಯಾಡಿ, ನನಗ್ ನೀವು ಬೇಕು, ನಿಮ್ ಪ್ರೀತಿ ಬೇಕು. ಐ ಲವ್ ಯು ಡ್ಯಾಡ್. Declared judgment of the case number 3, IPC section 226, marriage offence is objected with evidence. As per the report from the bride lawyer Mr. Anand notification, so the case will be reopening for the judgment. If any objection, the appeal may be examined. ಮಲಾಡ್, 1000 ಸುಳ್ಳು ಹೇಳಿ ಒಂದ್ ಮದುವೆ ಮಾಡು ಅಂತ ಹೇಳಿದ್ದಾರೆ ಹಿರಿಯರು. ಆದ್ರೆ ಅದೇ 1000ಕ್ಕೆ ಇನ್ನೊಂದು 0 ಸೇರಿಸಿ ಮದುವೆ ಆಗಿರೋ ಗಂಡ ಹೆಂಡತಿನ ದೂರ ಮಾಡಿದ್ದಾರೆ ಈ ಪುಣ್ಯಾತ್ಮರು. ಇವತ್ತು ಈ ಕೇಸ್ಗೆ ಒಂದು ಹೊಸ ತಿರುವು ಕೊಡೋ ಎವಿಡೆನ್ಸ್ ನನ್ನ ಹತ್ರ ಇದೆ. ಅದ್ರ ಪ್ರಕಾರ ನನ್ನ ಕ್ಲೈಂಟ್ ಮಿಸಸ್ ಗೀತಾ ಅವರಿಗೆ 18 ವರ್ಷ ತುಂಬಿದೆ ಅಂತ ಪ್ರೂವ್ ಆಗುತ್ತೆ. ಅಷ್ಟೇ ಅಲ್ಲ, ಮೈ ಡಿಯರ್ ಅಡ್ವೊಕೇಟ್ ಮಿಸ್ಟರ್ ಪ್ರಸನ್ನ ಕುಮಾರ್ ಅವರು ಶ್ರೀಮತಿ ಗೀತಾ ಅವರಿಗೆ 16 ವರ್ಷ ತುಂಬಿದೆ ಅಂತ ಸುಳ್ಳು ಹೇಳಿ ವಾದಿಸಿರೋದು ಕೋರ್ಟ್ ಗೊತ್ತಾಗತ್ತೆ. ಐ ಅಬ್ಜೆಕ್ಟ್ ಯುವರ್ ಆನರ್. ಬೆಕ್ಕಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹೇಳದಾಗಿದೆ ಇವ್ರು ಹೇಳ್ತಿರೋ ಮಾತು. 6 ತಿಂಗಳ ಹಿಂದೆ ಮುಚ್ಚೋಗಿದ್ದ ಕೇಸ್ ಈಗ ಹೊರಗೆ ಬರ್ತಿದೆ ಅಂದ್ರೆ ಆಗ ನಡೆದ ತೀರ್ಪಿನ ಬಗ್ಗೆ ಇವರಿಗೆ ನಂಬಿಕೆ ಇಲ್ಲ ಅಂತ ಕಾಣಿಸುತ್ತೆ. ಅದಕ್ಕೆ ರಿಓಪನ್ ಮಾಡಿಸಿದ್ದಾರೆ. ಉದ್ದೇಶ ಏನೇ ಇರ್ಬೋದು, ಬಟ್ ಅದಕ್ಕೆ ಸಂಬಂಧಪಟ್ಟ ಸಾಕ್ಷಿಗಳನ್ನ ವಿಚಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ರಿ. Objection sustained. ಥ್ಯಾಂಕ್ ಯು ಯುವರ್ ಆನರ್. ಡಾಕ್ಟರ್ ಮಾತು, ನೀವು ಎಷ್ಟು ವರ್ಷದಿಂದ ಹಾಸ್ಪಿಟಲ್ ಕೆಲಸ ಮಾಡ್ತಾ ಇದ್ದೀರಿ? 30 ವರ್ಷದಿಂದ. ನಿಮ್ಮನ್ನ ಯಾವ ಡಿಪಾರ್ಟ್ಮೆಂಟ್ ನೇಮಿಸಿದ್ದಾರೆ? ಹೆಂಗಸರ ಹೆರಿಗೆ ಮತ್ತು ಮಕ್ಕಳ ಆರೈಕೆ ಬಗ್ಗೆ. ವೆಲ್, ದಿವಂಗತ ಈಶ್ವರಯ್ಯ ಅಂದ್ರೆ ಮಿಸ್ ಗೀತಾರವರ ತಂದೆ, ಅವರ ಧರ್ಮಪತ್ನಿ ಉಮಾದೇವಿಯರಿಗೆ ಒಂದು ಹೆಣ್ಮಗು ಜನನವಾಯ್ತು. ಅದು ಯಾವಾಗಾಯ್ತು ಅಂತ ಹೇಳ್ತೀರಾ? ಆ ರಿಪೋರ್ಟ್ ಅನ್ನೆಲ್ಲ ಆಗ್ಲೇ ಲಾಯರ್ ಆನಂದ್ ಅವರಿಗೆ ಹ್ಯಾಂಡ್ ಓವರ್ ಮಾಡಿದಿಲ್ಲ. ಅಂದ್ರೆ ನೀವು ಅವರಿಗೆ ಕೊಟ್ಟಿದ್ದ ಆ ಸರ್ಟಿಫಿಕೇಟ್ ಸರಿನಾ ಅಥವಾ ಈ ಸರ್ಟಿಫಿಕೇಟ್ ಸರಿನಾ? ಸ್ವಲ್ಪ ನೋಡ್ತೀರಾ? ಇದರಲ್ಲಿ ಮಿಸ್ಟೇಕ್ ಇದೆ.
ಎರಡೂ ಸರ್ಟಿಫಿಕೇಟ್ ನಲ್ಲಿ ನಿಮ್ದೇ ಸಿಗ್ನೇಚರ್ ಇದೆ. ಆದ್ರೆ ಒಂದು ಸರ್ಟಿಫಿಕೇಟ್ ನಲ್ಲಿ 16 ವರ್ಷ ಅಂತಿದೆ, ಇನ್ನೊಂದು ಸರ್ಟಿಫಿಕೇಟ್ ನಲ್ಲಿ 18 ವರ್ಷ ಅಂತಿದೆ. ಅದೇ ಹೇಗೆ ಸಾಧ್ಯ? ಹೌದು, ಆದ್ರೆ ತಪ್ಪಾಗಿದೆ. ಈ ಒಂದು ಸರ್ಟಿಫಿಕೇಟ್ ಅನ್ನು ನನಗೆ ಕೊಟ್ಟವರು ನೀವೇ ತಾನೆ? ಎಸ್, ಮತ್ತೆ ತಪ್ಪಾಗೋಕೆ ಯಾಕೆ ಸಾಧ್ಯ? ನಾನು ರಿಪೋರ್ಟ್ ನಲ್ಲಿ ಆಕೆ ಹುಟ್ಟಿದ್ದು 1972 ಅಂತ ಬರೆದಿದ್ದೆ. ಆದ್ರೆ ಯಾರೋ 72 74 ತಿದ್ದು ಬಿಟ್ಟಿದ್ದಾರೆ. ಡಾಕ್ಟರ್ ಮಾಥೂರ್ ಯಾವಾಗಲೂ ಬರ್ತ್ ಸರ್ಟಿಫಿಕೇಟ್ ಅನ್ನು ಕೊಡಬೇಕಾದ್ರೆ ಟೈಪ್ ಕಾಪಿನಲ್ಲಿ ಸಿಗ್ನೇಚರ್ ಮಾಡಿ ಕೊಡಬೇಕೆ ಹೊರತು ಕೈನಲ್ಲಿ ಬರ್ಕೊಟ್ಟಿದ್ದು ತಪ್ಪಲ್ವಾ? ಐ ಆಮ್ ಫ್ಯಾಮಿಲಿ ಡಾಕ್ಟರ್ ಆಫ್ ಶ್ರೀಕಂಠಯ್ಯ, ಸೊ ಐ ಟೇಕ್ ಸಚ್ ಮಚ್ ಕೇರ್. ಸಾರಿ ಡಾಕ್ಟರ್, ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಐ ಅಬ್ಜೆಕ್ಟ್ ಯುವರ್ ಆನರ್. ಡಾಕ್ಟರ್ ಕೊಟ್ಟಿರೋ 2 ಸರ್ಟಿಫಿಕೇಟ್ಗಳು ಕೈಯಲ್ಲೇ ಬರೆದಿದ್ದು. ನೋಟ್ ದಿಸ್ ಪಾಯಿಂಟ್ ಆಲ್ಸೋ ಯುವರ್ ಆನರ್. ನೀವು ಹೋಗ್ಬೋದು. ನಿಮ್ಮ ಹೆಸರು? ಶಂಕರ್ ನಾರಾಯಣ್. ಉದ್ಯೋಗ? ಹೆಡ್ ಮಾಸ್ಟರ್. ನಿಮ್ ಸ್ಕೂಲಲ್ಲಿ ಎಷ್ಟು ವರ್ಷದ ಮಗುಗೆ LKG ಅಡ್ಮಿಷನ್ ಮಾಡ್ಕೋತೀರಾ? 3 ವರ್ಷದ ಮಗುನ LKG ಸೇರಿಸ್ಕೊತೀವಿ. 1 ವರ್ಷನೂ ಫೇಲ್ ಆಗದೆ SSLC ಪಾಸ್ ಮಾಡೋದಕ್ಕೆ ಎಷ್ಟು ವರ್ಷ ಬೇಕಾಗುತ್ತೆ? ಸುಮಾರು 16 ವರ್ಷ ಆಗ್ಬೋದು. ಅಂದ್ರೆ ಈ ಕೇಸಿಗೆ ಸಂಬಂಧಪಟ್ಟ ಗೀತಾಗೆ 14 ವರ್ಷಕ್ಕೆ ನೀವು ಸರ್ಟಿಫಿಕೇಟ್ ಹ್ಯಾಕ್ ಕೊಟ್ರಿ? ಅವಳು ಬುದ್ಧಿವಂತಿಕೆ ನೋಡಿ 5ನೇ ಕ್ಲಾಸಿಂದ 7ನೇ ತರಗತಿ ಪ್ರಮೋಷನ್ ಕೊಟ್ಟೋನೆ ನಾನು. ಅಂದ್ರೆ 5 ವರ್ಷದ ಮಗುಗೆ ನಿಮ್ ಸ್ಕೂಲ್ನಲ್ಲಿ LKG ಅಡ್ಮಿಷನ್ ಮಾಡ್ಕೋತೀರಾ? ಇಲ್ಲ, 5 ವರ್ಷದ ಮಗುನ ನಮ್ಮ ಸ್ಕೂಲಿಗೆ ಸೇರಿಸ್ಕೋಬೇಕಾದ್ರೆ ಮೊದಲು ಟೆಸ್ಟ್ ಮಾಡಿ ನಂತರ ಫಸ್ಟ್ ಸ್ಟ್ಯಾಂಡಿಗೆ ಸೇರಿಸ್ಕೋತೀವಿ. ತಾವೇನು ಹೊರಡ್ಬೋದು. ಥ್ಯಾಂಕ್ ಯು. ಯೋರನ ಎದುರು ಪಕ್ಷದ ಲಾಯರ್ ತಮ್ಮ ಮುಂದೆ ಸಲ್ಲಿಸಿರೋ ಸರ್ಟಿಫಿಕೇಟ್ ತಪ್ಪು ಅಂತ ನಾನು ತಮಗೆ ಹೇಳ್ತಾ ಇದ್ದೀನಿ. ಹೆಡ್ ಮಾಸ್ಟರ್ ಹೇಳಿದ ಪ್ರಕಾರ ಡಬಲ್ ಪ್ರಮೋಷನ್ ಕೊಟ್ಟಿದ್ದರಿಂದಲೇ 16 ವರ್ಷಕ್ಕೆ ಗೀತಾ PUC ಓದಕ್ಕೆ ಸಾಧ್ಯವಾಯಿತು. ಆಗಲೇ ಈ ಕೇಸ್ ಪ್ರಾರಂಭವಾಗಿದ್ದು. ಬರ್ತ್ ಸರ್ಟಿಫಿಕೇಟ್ ನಲ್ಲಿ ಬುದ್ಧಿವಂತಿಕೆ ತೋರಿಸಿದ ಅಪೀಲ್ SSLC ಸರ್ಟಿಫಿಕೇಟ್ ನಲ್ಲಿ ತೋರ್ಸಕ್ಕಾಗದೆ ಇದ್ದಿದ್ದು ಬ್ಯಾಡ್ ಲಕ್. ವಾಟ್ ಡು ಯು ಮೀನ್? ಐ ಮೀನ್ ಇಟ್ಸ್ ಫಾರ್ಬಿಡನ್. ನಿಮ್ ನ್ಯಾಯ ಒಪ್ಕೊಳ್ಳೋಕೆ ಸಾಧ್ಯವಿಲ್ಲ. ಇಟ್ಸ್ ಅನ್ಲಾಫುಲ್ ಪ್ರೆಷರ್. Impossible. Look, keep your words with distance. I can definitely prove that you have the forged documents. Of course. ಆರ್ಡರ್ ಆರ್ಡರ್. ಮೈ ಡಿಯರ್ ಲಾಯರ್ಸ್, ಕಾನೂನಿಗೆ ಸರಿಯಾದ ಕಾರಣಗಳನ್ನ ಮೊದಲು ಹುಡುಕಿ. Excuse me, Your Honor. ನನಗೆ ಸ್ವಲ್ಪ ಕಾಲಾವಕಾಶ ಬೇಕು. ಎಸ್, ಗ್ರಾಂಟೆಡ್. ಥ್ಯಾಂಕ್ ಯು. ಅಳಬೇಡ ಗೀತಾ, ಅಳಬೇಡ. ಗರ್ಭಿಣಿ ಹೆಂಗಸರು ಅಳಬಾರ್ದು ಅಂತ ಹೇಳ್ತಾರೆ. ನಾನಿರೋದ ಕೇಳು, ಧೈರ್ಯವಾಗಿರು. ನೋಡು, ಏನೇ ಆದ್ರೂ ಸರಿ, ನನ್ನ ಗಂಡನ ಬಿಡುಗಡೆ ಮಾಡಿಸಿ ನಿಮ್ಮಿಬ್ಬರನ್ನು ಒಂದು ಮಾಡೇ ಮಾಡಿಸ್ತೀನಿ.
ಮೇಷ್ಟ್ರೆ, ವಿದ್ಯೆ ಕಲಿಸಿದ ಗುರುವೆ ಒಬ್ಬ ವಿದ್ಯಾರ್ಥಿ ಜೀವನನ ಹಾಳು ಮಾಡಬಹುದಾ? ನಾನು ಯಾರ ಜೀವನನೂ ಹಾಳು ಮಾಡ್ಲಿಲ್ಲ. ಹೌದಾ? ಹಾಗಾದ್ರೆ ಒಬ್ಬ ಗವರ್ಮೆಂಟ್ ಸ್ಕೂಲ್ ಹೆಡ್ ಮಾಸ್ಟರ್ ಎಜುಕೇಶನ್ ಬೋರ್ಡ್ ಗೊತ್ತಿಲ್ಲದೆ ಒಬ್ಬ ಸ್ಟೂಡೆಂಟ್ಗೆ ಡಬಲ್ ಪ್ರಮೋಷನ್ ಕೊಡಬಹುದಾ? ಇಲ್ಲ, ಬೋರ್ಡ್ ಪರ್ಮಿಷನ್ ತಗೊಂಡೇ ನಾನು ಡಬಲ್ ಪ್ರಮೋಷನ್ ಕೊಟ್ಟಿದ್ದು. ನೋ 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 ಮಿಸ್ಟರ್ ಶಂಕರನಾರಾಯಣ್, 20 ವರ್ಷಗಳ ಹಿಂದೆನೆ ಕಾನೂನು ಪ್ರಕಾರವಾಗಿ ಡಬಲ್ ಪ್ರಮೋಷನ್ ಕೊಡೋದನ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ಅದು ಅದು ಓಹೋ ಅದು ಅದೇ ಇದು ಇಲ್ಲ. ಹೇಳಿ, ಎಷ್ಟು ಕೊಟ್ರು? ದಿಸ್ ಪಾಯಿಂಟ್ ಹಸ್ ಗಾಟ್ ಟು ಬಿ ನೋಟೆಡ್ ಯುವರ್ ಆನರ್. ತಾವು ಹೊರಡಬಹುದು. ಎಕ್ಸ್ಕ್ಯೂಸ್ ಮಿ ಯುವರ್ ಆನರ್. ಎಸ್, ಯು ಕ್ಯಾನ್ ಪ್ರೊಸೀಡ್ ದಿಸ್ ಕೇಸ್. ಥ್ಯಾಂಕ್ ಯು ಮೈ ಲಾರ್ಡ್. ಯುವರ್ ಆನರ್, ಗೀತಾ ಸ್ಕೂಲಲ್ಲಿ ಓದುವಾಗ ಅವಳು ಡಬಲ್ ಪ್ರಮೋಷನ್ ಕೊಟ್ಟರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಪ್ರತಿವಾದಿ ಲಾಯರ್ ಪ್ರಕಾರ ಆಕೆಗಿನ್ನೂ 17 ವರ್ಷ. ವಾಟ್ ಡು ಯು ಮೀನ್? ಎಸ್, ಸ್ಟಿಲ್ ಶಿ ಇಸ್ ಅ ಮೈನರ್ ಗರ್ಲ್. ಯುವರ್ ಆನರ್, ಕೇವಲ ನಮ್ಮ ಕಕ್ಷಿದಾರರ ಮಗಳ ಜೀವನ ಹಾಳು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ ಕೇಸ್ ಹಾಕಿಲ್ಲ. ಅಲ್ಲೇ ಕಾನೂನು ಸಹ ಸಣ್ಣ ವಯಸ್ಸಲ್ಲಿ ಒಂದು ಹೆಣ್ಣು ಮದುವೆ ಮಾಡಿದ್ರೆ ಆಕೆ ಜೀವಕ್ಕೆ ಅಪಾಯ ಆಗಬಹುದು ಅನ್ನೋ ಒಂದೇ ಉದ್ದೇಶದಿಂದ ಈ ಮದುವೆ ರದ್ದು ಮಾಡಿದೆ. ಯುವರ್ ಆನರ್, ಜೀವ ರಕ್ಷಣೆ ಅನ್ನೋದು ಮನುಷ್ಯನ ಯೋಚನೆಗೆ ಮೀರಿದ ವಿಷಯ. ಪ್ರಕೃತಿ ಒಂದು ಹೆಣ್ಣಿಗೆ 13 ರಿಂದ 15 ವರ್ಷದಲ್ಲೇ ತಾಯಿಯಾಗೋ ಅರ್ಹತೆ ಕೊಟ್ಬಿಡುತ್ತೆ. ಅದನ್ನ ಕಾನೂನಿಂದ ಬಂಧಿಸೋದು ಒಂದೇ, ಗಾಳಿಗೆ ಬೇಲಿ ಹಾಕೋದು ಒಂದೇ. ಪ್ರೀತಿ ಮದುವೆ ಆದವರಿಗೆ ಆಗ್ಲಿ ಅಥವಾ 10 ಜನಗಳ ಮುಂದೆ ಮದುವೆ ಆದವರಿಗೆ ಆಗ್ಲಿ ಕಾನೂನು ಅವ್ರ ಜೀವನಕ್ಕೆ ಸಹಾಯ ಮಾಡಬೇಕು ಹೊರತು ಅಡ್ಡಗೋಡೆ ಆಗದೆ ಇರ್ಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ದಟ್ಸ್ ಆಲ್. ಯುವರ್ ಆನರ್, ಸಮಾಜದ ಹಿತಚಿಂತಕರಿಂದ ಮನುಷ್ಯನ ರಕ್ಷಣೆಗೆ ಅಂತ ಕಾನೂನು ಸೃಷ್ಟಿಯಾಯಿತು. ಇದನ್ನ ಪ್ರತಿಪಕ್ಷದ ಲಾಯರರು ತಿಳ್ಕೋಬೇಕು. ನಮ್ಮ ದೇಶದಲ್ಲಿ ಅಧಿಕ ಜನಸಂಖ್ಯೆ ದೃಷ್ಟಿಯಿಂದ ವಯೋಮಿತಿ ಪ್ರಾಬ್ಲಮ್ ನ ಸಾಲ್ವ್ ಮಾಡಕ್ಕೆ ಕಾನೂನು ಇದರಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ದಿಸ್ ಇಸ್ ಆಲ್ಸೋ ಒನ್ ಪಾಯಿಂಟ್. ಈ ಕಾನೂನು ಎದುರಿಸಿ ಗೆದ್ಬಿಟ್ರೆ ಮುಂದೆ 16 ವರ್ಷದ ಹೆಣ್ಮಕ್ಳು ಅಷ್ಟೇ ಅಲ್ಲ, ಇನ್ನು ವಯಸ್ಸು ಬರದ ಹೆಣ್ಮಕ್ಳನ್ನ ಮದುವೆ ಆಗಿ ಅವರ ಜೀವನ ನರಕ ಮಾಡ್ಬಿಡ್ತಾರೆ ಈ ಗಂಡಸರು. ಐ ಅಬ್ಜೆಕ್ಟ್ ಯುವರ್ ಆನರ್. ಪ್ರತಿವಾದಿ ಮಿಸ್ ಪ್ರೇಮ, ಗಂಡಸರನ್ನ ಮೃಗಗಳಿಗೆ ಹೋಲಿಸೋ ತಮ್ಮ ಈ ಸ್ಟೇಟ್ಮೆಂಟ್ ನ ಸ್ವಲ್ಪ ತಿದ್ದುಕೊಳ್ಳಿ. ಹಾಡುವ ಕೋಗಿಲೆ, ನಲಿಯುವ ನವಿಲು ಇವೆಲ್ಲ ಸೌಂದರ್ಯದಿಂದ ಕೂಡಿದ ಪುರುಷ ವರ್ಗಕ್ಕೆ ಸೇರಿತು. ಇದು ದೇವರೇ ಕೊಟ್ಟ ವರಪ್ರಸಾದ. ಅಷ್ಟೇ ಯಾಕೆ, ಜಗತ್ತನ್ನೇ ಕಾಪಾಡೋ ಈಶ್ವರನ ಸತ್ಯಂ ಶಿವಂ ಸುಂದರಂ ಅಂತ ಕರೀತಾರೆ. ಮುಖ ತುಂಬಾ ಪೌಡರ್, ಕಣ್ಣಿಗೆ ಕಾಡಿಗೆ, ಮೈ ತುಂಬಾ ಒಡವೆ ಹಾಕೊಂಡು ತನ್ನಂತಾನೆ ಅಲಂಕಾರ ಮಾಡೋ ಹೆಣ್ಣನ್ನ ಯಾರು ಸೌಂದರ್ಯ ಅಂತ ಕರೆಯಲ್ಲ, ಅದನ್ನ ಆಪತ್ ಅಂತಾರೆ. ಅಂತ ಆಪತ್ತನ್ ಕಂಡ್ರೆ ಗಂಡ್ಸಾದವನು 10 ಅಡಿ ದೂರ ಇರ್ತಾನೆ. ಸ್ವಪ್ರತಿಷ್ಠೆ ಬೇಕಾಗಿಲ್ಲ, ಹೆಣ್ಣನ್ನ ಹೂಗೊಲಿಸ್ತಾರೆ. ಯಾಕೆ ಗೊತ್ತಾ? ಅದು ಮೃದುವಾಗಿರೋದ್ರಿಂದ ಹೆಣ್ಣಿನ ಮನಸ್ಸು ಕೂಡ ಹಾಗೆ ಇರುತ್ತೆ. ಸತ್ಯಂ ಶಿವಂ ಸುಂದರಂ ಅಂತ ಕರೆಸ್ಕೊಳ್ಳೋ ಆ ಈಶ್ವರಂಗಿಂತಲೂ ತಾಯಿ ಮುಂದೆ ಶ್ರೇಷ್ಠವಾದದ್ದು. ಈ ಜಗತ್ತಿನ ಸುಡೋ ಸೂರ್ಯ ಕೂಡ ಹೂವನ್ ಸುಡಲ್ಲ. ಆದ್ರೆ ಕೆಲವು ಗಂಡಸರಲ್ಲಿ ಸೂರ್ಯನಿಗಿಂತ ಹೆಚ್ಚಾಗಿ ಸುಡೋ ಬುದ್ಧಿ ಇರುತ್ತೆ. ಹೆಣ್ಣಿನ ಜೇನಿನಂತ ಹೃದಯನ ಅರ್ಥ ಮಾಡ್ಕೊಳ್ದೇ ಇರೋದು ಅವರ ದುರದೃಷ್ಟ. ಆರ್ಡರ್ ಆರ್ಡರ್. ಕೋರ್ಟ್ ನಲ್ಲಿ ನಡೆಯುವ ವಾದ ವಿವಾದಗಳು ಕೇಸಿಗೆ ಸಂಬಂಧಪಟ್ಟಂತೆ ಇರಬೇಕು. ಐ ಆಮ್ ಸಾರಿ ಮೈ ಲಾರ್ಡ್. ಯುವರ್ ಆನರ್, ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಸೆಕ್ಷನ್ 12 ಪ್ರಕಾರ ಈ ಕೇಸ್ ನಾನು ರಿಓಪನ್ ಮಾಡಿಸಿದ್ದೀನಿ. ಅದ್ರ ಪ್ರಕಾರ ನನ್ನ ಕ್ಲೈಂಟ್ ಮಿಸ್ಟರ್ ರಾಜನ್ನ ತಾವು ಬಿಡುಗಡೆ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಯುವರ್ ಆನರ್, ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಸೆಕ್ಷನ್ 12ರಲ್ಲಿ 2ನೇ ವಾಕ್ಯದ ಪ್ರಕಾರ ಅಂತರ್ಜಾತಿ ವಿವಾಹದ ಬಗ್ಗೆ ಬರ್ದಿದೆಯೇ ಹೊರತು ಬಾಲ್ಯ ವಿವಾಹದ ಬಗ್ಗೆ ಬರ್ದಿಲ್ಲ. My lords, this is not at all a minor case. According to Special Marriage Act section 12 ಮತ್ತು 13 ಪ್ರಕಾರ ದಯಾದರ್ಶಿಯಿಂದ ಅಂಗೀಕರಿಸಬಹುದು ಅಂತ ವಿನಂತಿಸ್ತೀನಿ. ಮೈ ಲಾರ್ಡ್, ದಿ ಡಿಫೆಂಡೆಂಟ್ ಇಸ್ ವೆರಿ ಡೆಲಿಕೇಟ್ ಇನ್ ಸ್ಟೇಟ್ಮೆಂಟ್ ಸಿನ್ಸ್ ಹಿ ಇಸ್ ignorant of law. Assuming authority of defense is totally confused, law and order is justification with justice. Exploited yourself with manner, or better you dis with a psychiatrist. Respected lawyers, unwanted arguments are prohibited. I'm sorry, Your Honor. ಮೈ ಲಾರ್ಡ್, ಒಂದು ಬಿಂದಿಗೆ ಹಾಲ್ಗೆ ಒಂದು ತುಟ್ಟು ವಿಷ ಬೆರೆಸಿದ್ರೆ ಇಡೀ ಹಾಲು ಹೇಗೆ ವಿಷ ಆಗುತ್ತೋ ಹಾಗೆ ಕಾನೂನ್ ಮೇಲೆ ಕೇಸ್ ಹಾಕೋದು ಒಂದೇ, ಆಗ್ತಾನೆ ಹುಟ್ಟಿದ ಮಗುಗೆ ವಿಷ ಬೆರೆಸೋದು ಒಂದೇ. ದಟ್ಸ್ ಆಲ್ ಯುವರ್ ಆನರ್. ಮಿಸ್ಟರ್ ಆನಂದ್, ಯು ನೀಡ್ ಎನಿ ಮೋರ್ ಆರ್ಗ್ಯುಮೆಂಟ್ಸ್? Yes, Your Honor. ನನ್ನ ಕಕ್ಷಿದಾರನ ಹೆಂಡತಿಯಾದ ಮಿಸಸ್ ಗೀತಾ ಅವರಿಗೆ ತುಂಬಾ ಅನ್ಯಾಯ ನಡೆದಿದೆ ಅಂತ ಒತ್ತಿ ಹೇಳ್ತಾ ಇದ್ದೀನಿ. ಆಕೆ ಈಗ ತುಂಬು ಗರ್ಭಿಣಿ. ಆ ಸ್ಥಿತಿಲಿ ಯಾರೇ ಇದ್ರು ಆ ನೋವು ಏನು ಅಂತ ಅವ್ರಿಗೆ ಗೊತ್ತಾಗೋದು. ಹೆಣ್ಣು ಗರ್ಭಿಣಿ ಆದಾಗ ತನ್ನ ಗಂಡ ಜೊತೆಲೇ ಇರಬೇಕು ಅಂತ ಆಸೆ ಪಡ್ತಾಳೆ. ಅದರ ಅನುಭವ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರೇಮ ಅವರಿಗೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಮೈ ಲಾರ್ಡ್ಸ್, ಗೀತನ್ಗಾದ ಅನ್ಯಾಯ ಯಾರಿಗೂ ಗೊತ್ತಿಲ್ಲ. 18 ವರ್ಷ ತುಂಬಿದ ಮೇಲೆ ತನ್ನ ಆಸ್ತಿನೆಲ್ಲ ಗೀತನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಆಕೆ ತಂದೆ ವಿಲ್ ಬರೆದಿಟ್ಟು ತೀರ್ಕೊಂಡ್ರು. ಆಸ್ತಿಯೆಲ್ಲ ಎಲ್ಲಿ ಕೈ ಬಿಟ್ಟು ಹೋಗುತ್ತೋ ಅಂತ ಹೆದರಿ ಮಿಸ್ಟರ್ ಶ್ರೀಕಂಠಯ್ಯ ಗೀತನಿಗೆ 18 ವರ್ಷ ತುಂಬಕ್ ಬಿಡದೆ ಇನ್ನು 16 ವರ್ಷ ಅಂತ ಸುಳ್ಳು ಹೇಳ್ತಿದ್ದಾರೆ. ಬಟ್ SSLC ಸರ್ಟಿಫಿಕೇಟ್ ಹಾಗೂ ಬರ್ತ್ ಸರ್ಟಿಫಿಕೇಟ್ ಇಂದ ಗೀತನಿಗೆ 18 ವರ್ಷ ತುಂಬಿದೆ ಅಂತ ನಾನ್ ಪ್ರೂವ್ ಮಾಡಿದ್ದೀನಿ. ಇವೆಲ್ಲ ಸಾಕ್ಷ್ಯ ಆಧಾರಗಳಿಂದ ನನ್ನ ಕ್ಲೈಂಟ್ ಮಿಸ್ಟರ್ ರಾಜ ನಿರಪರಾಧಿ ಅಂತನೂ ಮಿಸ್ಟರ್ ಶ್ರೀಕಂಠಯ್ಯನವರೇ ಇದಕ್ಕೆಲ್ಲ ಕಾರಣ ಅಂತನೂ ತಮ್ಮ ಗಣನೆಗೆ ತರ್ತಾ ಇದ್ದೀನಿ. ಐ ಅಬ್ಜೆಕ್ಟ್ ಯುವರ್ ಆನರ್. ಕಾರಣ ಇಲ್ಲದೆ ನನ್ನ ಕಕ್ಷಿದಾರ ಮೇಲೆ ಅಪರಾಧ ಹೊರಿಸೋದನ್ನ ನಾನು ಒಪ್ಪೋದಿಲ್ಲ. ಮಿಸ್ಟರ್ ಲಾಯರ್, ವಯಸ್ಸಾಗದೆ ಚಿಕ್ಕವರು ದೊಡ್ಡವರಾಗಕ್ಕೆ ಸಾಧ್ಯನೇ ಇಲ್ಲ.
ನಿಮ್ಮ ಲೆಕ್ಕಾಚಾರದಲ್ಲಿ ಗೀತಾಗೆ 18 ವರ್ಷ ತುಂಬಿದೆ ಅನ್ನೋದಕ್ಕೆ ವಿಶ್ವದಲ್ಲಿ 1 ನಿಮಿಷಕ್ಕೆ 1 ವರ್ಷ ಜಾಸ್ತಿ ಆಗುವಂತ ಮನುಷ್ಯನ ಲೆಕ್ಕಾಚಾರನ ವಿಜ್ಞಾನ ಇನ್ನು ಕಂಡಿಡಿದಿಲ್ಲ. ವಿಜ್ಞಾನದ ಬಗ್ಗೆ ಮಾತಾಡ್ತಿರೋ ಮಿಸ್ ಪ್ರೇಮಾರ್ ಅವರೇ, 18 ವರ್ಷ ತುಂಬಿದ ಮೇಲೇನೆ ಒಂದು ಹೆಣ್ಣು ಮದುವೆ ಆಗ್ಬೇಕು ಅನ್ನೋ ಒಂದು ಪಾಯಿಂಟ್ ಇಟ್ಕೊಂಡು ನೀವು ಈ ಕೇಸ್ನ ಗೆದ್ಬಿಡ್ಬೋದು ಅಂತ ತಿಳ್ಕೊಬೇಡಿ. ನೀವು ಒಂದು ಹೆಣ್ಣಾಗಿ ಒಂದು ಹೆಣ್ಣಿನ ಕಷ್ಟನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. 16 ವರ್ಷದ ಹುಡುಗಿ ಮದುವೆ ಆಗ್ಬಿಟ್ರೆ ಅಯ್ಯೋ ಅವ್ಳು ಹಾಗಾಗ್ಬಿಡುತ್ತೆ ಹೀಗಾಗ್ಬಿಡುತ್ತೆ ಅವ್ಳ ಪ್ರಾಣನೇ ಹೊರಟೋಗುತ್ತೆ ಅಂತ ಬಾಯ್ ಪಡ್ಕೊಳ್ಳೋ ನೀವು, ಪರಿಣಾಮದ ಬಗ್ಗೆ ನಾನ್ ಸ್ವಲ್ಪ ಹೇಳ್ತೀನಿ ಕೇಳಿ. ಇದು ವಿಜ್ಞಾನ ಕಂಡಿಡಿದಲ್ಲ, ಮನುಷ್ಯನೇ ಸೃಷ್ಟಿ ಮಾಡಿದ್ದು. 18 ವರ್ಷ ತುಂಬಿದ ಮೇಲೆನೆ ಒಂದು ಹೆಣ್ಣು ಮದುವೆ ಆಗ್ಬೇಕು ಅನ್ನೋ ಕಾನೂನು ನನಗೂ ಗೊತ್ತು. 18 ವರ್ಷ ಯಾಕೆ, 40 ವರ್ಷ ತುಂಬಿದ್ರು ನಮ್ ದೇಶದಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಮದುವೆ ಆಗದೆ ಹಾಗೆ ಇದ್ದಾರೆ. ಕಾರಣ ಒಂದು ವರದಕ್ಷಿಣೆ ತೊಂದ್ರೆ, ಇನ್ನೊಂದು ಮನೆ ಕಡೆ ತೊಂದ್ರೆ, ಈ ರೀತಿ ಸಾವಿರಾರು ತೊಂದರೆಗಳಿವೆ. ಇದಕ್ಕೆ ನಿಮ್ ವಿಜ್ಞಾನ ಆಗ್ಲಿ ನಿಮ್ ಕಾನೂನು ಆಗ್ಲಿ ಏನಾದ್ರೂ ಉತ್ತರ ಕೊಡುತ್ತಾ? ಸವಿಗನಸು ಚೂರಾಗಿ ಪ್ರೇಮ ಕಾಮದ ಮಾನಸಿಕ ತೊಳಲಾಟಕ್ಕೆ ಸಿಕ್ಕಿ ನೊಂದು ಬೆಂದು ನಿರಾಶರಾಗಿರೋ ಹೆಣ್ಮಕ್ಳು ಬೇಕಾದಷ್ಟು ಜನ ಇದ್ದಾರೆ. ಇವ್ರಿಗೆಲ್ಲ ನಮ್ ಕಾನೂನು ಏನು ಉತ್ತರ ಕೊಡುತ್ತೆ? ತಂದೆ ತಾಯಿಲ್ದ್ರು ಒಬ್ಬ ಅನಾಥ ಹೆಣ್ಣು ಗೀತಾ ಪ್ರೀತಿ ಮಾಡಿದ್ಲು ನಿಜ, ಯಾಕಂದ್ರೆ ತನ್ನ ಬದುಕಿಗೊಂದು ಆಶಯ ಸಿಕ್ಲಿ ಅಂತ. ಅದು ನೋಡಿ ಎಲ್ಲರೂ ಸಂತೋಷ ಪಡೋದನ್ನ ಬಿಟ್ಟು ಇದೇ ನ್ಯಾಯಾಲಯದಲ್ಲಿ ಆಕೆ ತಾಳಿನ ಕಿತ್ತು ಬಿಸಾಕದ್ರಲ್ಲ, ಇದು ನ್ಯಾಯನಾ? ಯುವರ್ ಆನರ್, ಈ ಕೇಸಿಗೆ ಸಂಬಂಧಪಟ್ಟ ಮಾನವೀಯತೆ ಬಗ್ಗೆ ನಾನು ಇದುವರೆಗೂ ಮಾತಾಡಿದೆ. ಫಾರ್ ಯೋರ್ ಕೈಂಡ್ ನೋಟಿಫಿಕೇಶನ್, ಈ ಮದುವೆ ಸಾಮಾನ್ಯ ಜನರು ನಿಂತು ಮಾಡಿದ ಮದುವೆ ಅಲ್ಲ. ಮುಂದೆ ಡಾಕ್ಟರ್ಸ್, ಎಂಜಿನಿಯರ್ಸ್, ಸೈಂಟಿಸ್ಟ್ ಅಷ್ಟೇ ಯಾಕೆ ನ್ಯಾಯಾಧೀಶರು ಆಗುವಂತ ವಿದ್ಯಾರ್ಥಿಗಳು ನಿಂತು ಮಾಡಿದ ಮದುವೆ. ಆ ವಿದ್ಯಾರ್ಥಿಗಳ ಅರ್ಹತೆ ಇಲ್ಲ ಅಂತ ಈ ಕೋರ್ಟ್ ತೀರ್ಮಾನ ಮಾಡಿದ್ರೆ, ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್, ಐ ವಿಲ್ ಡೆಫಿನೆಟ್ಲಿ ವಿತ್ಡ್ರಾ ದಿಸ್ ಕೇಸ್ ಅಂಡ್ ದಟ್ಸ್ ಆಲ್ ಯುವರ್ ಆನರ್. ಲಾಯರ್ ಪ್ರೇಮ, ಎನಿ ಮೋರ್ ಕ್ವಶನ್? ಇಂಡಿಯನ್ ಪೀನಲ್ ಕೋಡ್ ಮೈನರ್ ಮ್ಯಾರೇಜ್ ಆಕ್ಟ್ ಸೆಕ್ಷನ್ 12-13 ಪ್ರಕಾರ ರಾಜ ಎಂಬ ಯುವಕ ಗೀತಾ ಎಂಬ ಅಪ್ರಾಪ್ತ ವಯಸ್ಕಳಾದ ಹೆಣ್ಣನ್ನು ಮದುವೆ ಮಾಡಿಕೊಂಡದ್ದು ಕಾನೂನಿನ ದೃಷ್ಟಿಯಿಂದ ಲಾಯರ್ ಮಿಸ್ಟರ್ ಪ್ರಸನ್ನ ಹಾಗೂ ಲಾಯರ್ ಪ್ರೇಮ ವಾದಿಸಿದ್ದು ನ್ಯಾಯವಾಗಿದೆ ಎಂದು ಕಂಡುಬಂದು ಅಪರಾಧಿಗೆ ಶಿಕ್ಷೆಯನ್ನು ವಿಧಿಸಿದ ನಂತರ ನಿರಪರಾಧಿ ಎಂದು ಬದಲಾಯಿಸಲಾಗದ್ದು ಸತ್ಯ. ಭಾರತೀಯ ಕಾನೂನು ಎಂದರೆ ಅದು ಹಿಂದೂ ಧರ್ಮದ ಪವಿತ್ರ ಗ್ರಂಥ ಭಗವದ್ಗೀತೆಗೆ ಸಮಾನ. ಕಾನೂನು ನ್ಯಾಯದ ಬೆಳಕು, ಭಗವದ್ಗೀತೆ ಧರ್ಮದ ಬೆಳಕು. ಪ್ರಾಸಿಕ್ಯೂಷನ್ ವಾದಗಳ ಪ್ರಕಾರ ಈ ಕೇಸನ್ನು ಅಂತರಾಳದಿಂದ ಶೋಧಿಸಿದಾಗ ಲಾಯರ್ ಆನಂದ್ ರವರು ಹಾಜರುಪಡಿಸಿದ ಸಾಕ್ಷಿ ಆಧಾರಗಳು ಸರಿ ಎಂದು ತಿಳಿದು ಬಂದು ಗೀತಾ ವಯಸ್ಕಳಾಗಿರುವಳೆಂದು ಕಂಡುಬರುತ್ತದೆ. ಕೇವಲ ಆಸ್ತಿಯನ್ನು ದಕ್ಕಿಸಿಕೊಳ್ಳಲು ಮಿಸ್ಟರ್ ಶ್ರೀಕಂಠಯ್ಯನವರು ಇದುವರೆಗೂ ಗೀತಾಳನ್ನು ಮೋಸಗೊಳಿಸಲೆಂದೇ 16 ವರ್ಷದ ನಾಟಕವಾಡಿದರೆಂದು ಕೋರ್ಟ್ ನಂಬುತ್ತದೆ. ಅಧರ್ಮಗಳು ನಡೆದಾಗ ಧರ್ಮವನ್ನು ಕಾಪಾಡಲು ಶ್ರೀಕೃಷ್ಣ ಅವತಾರವೆತ್ತಿದಂತೆ ಲಾಯರ್ ಮಿಸ್ಟರ್ ಆನಂದ್ ರವರು ಇಂಥ ಪರಿಸ್ಥಿತಿಯಲ್ಲಿ ಒಬ್ಬ ದಂಪತಿಗಳನ್ನು ರಕ್ಷಿಸಿರುವುದಕ್ಕೆ ಕಾನೂನು ಅವರನ್ನು ಪ್ರಶಂಸಿಸುತ್ತದೆ. ಗೀತಾರವರ ತಂದೆ ವಿಲ್ನಲ್ಲಿ ಬರೆದಿರುವ ಪ್ರಕಾರ ಆಕೆಗೆ ಎಲ್ಲಾ ಆಸ್ತಿಯನ್ನು ಹಿಂತಿರುಗಿಸಬೇಕೆಂದು ತಿಳಿಸಿ ಮಿಸ್ಟರ್ ಶ್ರೀಕಂಠಯ್ಯನವರಿಗೆ ಮೋಸಗೊಳಿಸಿದ ಆಪಾದನೆಯ ಮೇಲೆ 2 ಲಕ್ಷ ರೂಪಾಯಿ ಜುಲ್ಮಾನೆ, ತಪ್ಪಿದ 6 ತಿಂಗಳ ಸಜಾ ಸಹಿತ ಗೀತಾ ಹಾಗೂ ರಾಜಾರವರ ಮದುವೆಯನ್ನು ಕಾನೂನು ಅಂಗೀಕರಿಸಿ ರಾಜನನ್ನು ಬಿಡುಗಡೆ ಮಾಡಬೇಕೆಂದು ಕೋರ್ಟ್ ಆಜ್ಞಾಪಿಸಿ ಹಾಗೆಯೇ ಅವರಿಬ್ಬರ ಹೊಸ ಬಾಳಿಗೆ ಶುಭ ಹಾರೈಸುತ್ತದೆ. ಜೈಲಿನಿಂದ ಬಿಡುಗಡೆ ಆಗಿದ್ ಮಾತ್ರಕ್ಕೆ ಸಂತೋಷವಾಗಿರ್ಬೋದು ಅಂತ ತಿಳ್ಕೊಂಡಿದ್ದಾರೆ. ಆದ್ರೆ ಈ ಪ್ರಸನ್ನ ಎಂತವನು ಅಂತ ಅವ್ರಿಗೆ ಇನ್ನೂ ಗೊತ್ತಿಲ್ಲ. ಜಟ್ಟಿ ನೆಲಕ್ ಬಿದ್ರು ಮೀಸೆಗೆ ಮಣ್ಣಾಗಿಲ್ವಂತೆ. ಹಾಗೆ ನಾವು ಈ ಕೇಸ್ನ ಸೋತ್ರು ಪರವಾಗಿಲ್ಲ, ಆ ಆಸ್ತಿನ ಉಳಿಸ್ಕೊಳ್ಳೋದಕ್ಕೋಸ್ಕರ ಒಂದು ಹೊಸ ಪ್ಲಾನ್ ಮಾಡಿದೀನಿ. ಏನದು? ಹೇಗಿದ್ರು ಗೀತಾ ತುಂಬು ಬಸ್ರಿ ಅವಳನ್ನ ಸಾಕು ಮುಂದಕ್ಕೆ ಹೇಳ್ಬೇಡ. ನೀನು ನಂಬ್ಕೊಂಡಿದ್ದಕ್ಕೆ ಈಗ ಅನುಭವಿಸಿದ್ದೆ ಸಾಕು, ಇನ್ನೆಷ್ಟು ಕಿತಾಪತಿ ಮಾಡ್ಬೇಡ, ನನ್ ಪಾಡಂಗ್ ನನ್ ಬಿಟ್ಬಿಡು. ಅದಕ್ಕೆ ಹೇಳೋದು, ಸ್ವಲ್ಪ ಹೇಳೋವರೆಗೂ ಕೇಳಬೇಕು ಅಂತ. ಈಗ ಮಗಳು ಅಳಿಯ ಮನೆಗೆ ಬಂದ್ರೆ ನೀನ್ ಫುಟ್ಪಾತ್ ಆಗ್ತೀಯಲ್ವ? ಆಗ್ತೀನಿ. ನೀನ್ ಅವ್ರಿಗೆ ಕೊಟ್ಟ ತೊಂದರೆಗೆ ನಿನ್ನ ಕಜ್ಜಿ ನಾಯಿ ತರ ನೋಡ್ತಾರೋ ಇಲ್ವೋ? ನೋಡ್ತಾರೆ. ಹಾಗಾಗ್ಬಾರ್ದು ಅಂತಲೇ ನಾನೊಂದು ಪ್ಲಾನ್ ಮಾಡಿದೀನಿ, ಕೇಳ್ಬಾ. ಅಮ್ಮ ಗೀತಾ, 2 ಮನೆಯವರಲ್ಲಿ ಯಾರು ಬಂದು ಕರೀತಾರೋ ಆಗ ಯೋಚನೆ ಮಾಡೋಣ. ಈಗ ಸದ್ಯಕ್ಕೆ ಹೋಗಿ ನಮ್ಮ ಮನೇಲಿರು. ಅಮ್ಮ ಜೋಪಾನ ಕರ್ಕೊಂಡು ಹೋಗು. ಹಾ ಹುಷಾರಮ್ಮ. ಆಟೋ ನಿಧಾನವಾಗಿ ಹೋಗಪ್ಪ, ಬಸ್ ಹೆಂಗ್ಸು. ಬಾಯ್ ಬಾಯ್. ಯಾಕ್ರಿ ಏನಾಯ್ತು?
ಆನಂದ ಆನಂದ ಆನಂದವೋ ಲಾ 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 ಲಾ. ಅಮ್ಮ ಗೀತಾ, ನನ್ನ ಮಾತನ್ನ ನಾನು ಉಳಿಸ್ಕೊಂಡ್ಬಿಟ್ಟೆ. ನಿನ್ನ ಸೌಭಾಗ್ಯನ ಕಾಪಾಡ್ದೆ. ಇನ್ನು ಇದನ್ನ ಕಾಪಾಡೋ ಜವಾಬ್ದಾರಿ ನಿಮ್ಮಿಬ್ಬರದು. ಗೀತಾ, ಇಷ್ಟು ದಿನ ನನ್ನ ಮನೇಲಿದ್ದೆ. ಈಗ ನಿನ್ನ ಮಗು, ನಿನ್ನ ಗಂಡ ಸಿಕ್ಕಿದ ಮೇಲೆ ಎಲ್ಲೇ ನನ್ನ ಬಿಟ್ಟು ಹೊರಟೋಗ್ತೀಯೋ ಅಂತ. ಖಂಡಿತ ಇಲ್ಲಣ್ಣ. ಪ್ರೇಮ ಎಂದು ಅಮರ. ಅದನ್ನ ಅಳಿಸೋದಿಕ್ಕೆ ಇತಿಹಾಸದಲ್ಲಿ ಎಲ್ಲರೂ ಪ್ರಯತ್ನ ಪಟ್ಟರು. ಆದ್ರೆ ನೀವು ಅದನ್ನ ಉಳಿಸಿ ಬೆಳೆಸಿದ್ದೀರಾ. ನಿಮ್ಮ ಉಪಕಾರನ ನಾನು ಎಂದೂ ಮರೆಯೋದು ಇಲ್ಲ. ನಿಮ್ಮನ್ ಬಿಟ್ಟು ದೂರ ಹೋಗೋದು ಇಲ್ಲ. ಅಷ್ಟು ಸಾಕಮ್ಮ. ರಾಜ, ನೋಡು, ನಿನ್ನ ಪ್ರೇಮದ ಬಲಿನ ಕಣ್ತುಂಬ ನೋಡು. ತಗೋಪ್ಪ. ಆನಂದ್, ಗೀತಾಗ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದೀನಿ. ನನ್ನ ತಪ್ಪನ್ನ ನಾನು ತಿದ್ಕೊಂಡು ಈ ಆಸ್ತಿ ಪತ್ರನೆಲ್ಲ ವಾಪಸ್ ಕೊಟ್ಟು ದೂರ ಹೊರಟೋಗ್ತೀನಿ. ರಾಜ, ನನ್ ಕ್ಷಮಿಸ್ಬಿಡಪ್ಪ. ಗೀತಾ, ನನ್ ಕ್ಷಮಿಸ್ಬಿಡಮ್ಮ. ಹಲೋ, ಎಲ್ಲಿ ಹೋಗ್ತಿದ್ದ? ನಿಂತ್ಕೋ. ಅಪ್ಪ, ಏನಪ್ಪ? ಅಲ್ಲಿ ನೋಡು, ನಿನ್ ಹೆಂಡತಿನ ಕರ್ಕೊಂಡ್ ಬಂದಿದ್ದೀನಿ. ಬಾ ಡ್ಯಾಡಿ. ಬಾ ಡ್ಯಾಡಿ ಅಂದ್ರೆ ನೀವಿಬ್ರು ಕಾಣಿ ಓದಿದ್ದೀರಾ, ಆದ್ರೆ ಇನ್ನು ಜೀವನ ಅನ್ನೋ ಪಾಠನೇ ಕಲೀಲಿಲ್ಲ. ಅಲ್ಲ, ಮಕ್ಕಳು ತಪ್ಪು ಮಾಡಿದ್ರೆ ಹೊಡೆದು ಬುದ್ಧಿ ಕಲಿಸ್ತೀರಾ. ಇಷ್ಟು ದೊಡ್ಡರಾಗಿ ನೀವೇ ಹೀಗೆ ತಪ್ಪು ಮಾಡಿದಿರಲ್ಲ, ನಿಮ್ಗೇನ್ ಮಾಡ್ಬೇಕು? ನಿಮ್ ಮಕ್ಕಳ ಭವಿಷ್ಯ ಚೆನ್ನಾಗಿರ್ಲಿ ಅಂತ ಹರಿಸಿ ನೀವ್ ಚೆನ್ನಾಗಿ ಬಾಳಿ ಬದುಕಿ. ನಾನ್ ಬರ್ತೀನಿ. ಎಲ್ಲ ಹೋಗ್ತಿದ್ಯಾ? ನಿಮ್ಮಿಬ್ರನ್ ಸೇರಿಸಿ ಜವಾಬ್ದಾರಿ ಮುಗಿತಲ್ಲ, ಇನ್ ನಿಮ್ ಮಧ್ಯೆ ನನ್ಗೇನ್ ಕೆಲ್ಸ? ಬರ್ತೀನಿ. ಬರ ಇಲ್ಲಿ. ಬರ್ತೀಯ ಇಲ್ವೋ? ಡ್ಯಾಡಿ